ನಿಮ್ಮ ಮಾತಿನಲ್ಲಿರುವಂತಹ ಶಕ್ತಿ. We started from Ephesians chapter 4:29 onwards. ಎಫೆಸ 4:29ನೇ ವಾಕ್ಯದಿಂದ ಪ್ರಾರಂಭ ಮಾಡಿದ್ದೇವೆ. And we are there at chapter 6. ಈಗ ಎಫೆಸ 6ನೇ ಅಧ್ಯಾಯದಲ್ಲಿ ಇದ್ದೇವೆ. Ephesians chapter 6. ಎಫೆಸ 6ನೇ ಅಧ್ಯಾಯ. And first stopping our corrupt words from our mouth. ಮೊದಲನೇದಾಗಿ ನಮ್ಮ ಬಾಯಿಂದ ಬರುವಂತ ಆ ಒಂದು ಕೆಟ್ಟ ಮಾತುಗಳನ್ನು ನಾವು ನಿಲ್ಲಿಸಬೇಕು. It is not like optional. Watch that verses 29. ನೋಡ್ರಿ, ಇದು ನಮಗೆ ಆಯ್ಕೆ ಅಲ್ಲ. 4:29ನೇ ವಾಕ್ಯವನ್ನು ಗಮನಿಸ್ರಿ. Ephesians 4:29. ಎಫೆಸ 4:29. It is not like optional, you can do it or not. No. ನೋಡ್ರಿ, ಇದು ನಿಮಗೆ ಆಯ್ಕೆ ಅಲ್ಲ, ನಾನು ಇದನ್ನ ಮಾಡಬಹುದಾ ಅಥವಾ ಮಾಡಬಾರ್ದು ಅಂತ ಆಯ್ಕೆ ಅಲ್ಲ. The word starts from strict no. ನೋಡ್ರಿ, ಇಲ್ಲಿ ವಾಕ್ಯ ಪ್ರಾರಂಭ ಆಗುತ್ತೆ ಏನು ಅಂತಂದ್ರೆ ಖಂಡಿತವಾಗಿಯೂ ಅದನ್ನ ಮಾಡಲೇಬಾರದು ಎಂಬುದಾಗಿ. Let no corrupting talk come out from your mouth. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. There is an answer in the Bible. ನೋಡ್ರಿ, ಸತ್ಯವೇದದಲ್ಲಿ ಉತ್ತರನೂ ಇದೆ ನಮಗೆ. Every question you will have answer. ನಿಮಗೆ ಏನೇನು ಪ್ರಶ್ನೆ ಇದೆಯೋ ಅದೆಲ್ಲದಕ್ಕೂ ಸಹ ಉತ್ತರ ಸತ್ಯವೇದದಲ್ಲಿದೆ. So what should come out of our mouth? ನಮ್ಮ ಬಾಯಿಂದ ಏನು ಬರಬೇಕು? Only such as a good for building up others. ನೋಡಿರಿ, ನಮ್ಮ ಬಾಯಿಂದ ಯಾವ ಮಾತುಗಳು ಬರಬೇಕಂತಂದ್ರೆ ಇತರರನ್ನ ಕಟ್ಟುವಂತ ಮಾತುಗಳು. Fits the occasion. The situation should be such a words you should talk. It should fit for the occasion. ನೋಡಿರಿ, ಆ ಒಂದು ಪರಿಸ್ಥಿತಿಗೆ ನಿಮ್ಮ ಮಾತುಗಳು ಅದನ್ನ ಕಟ್ಟುವಂತ ಮಾತುಗಳೇ ಆಗಿರಬೇಕು. And what kind of words? ಯಾವ ರೀತಿಯ ಮಾತುಗಳು? That it may give grace to those who hear. ನೋಡಿರಿ, ನಿಮ್ಮ ಮಾತುಗಳು ಯಾರು ನಿಮ್ಮ ಮಾತನ್ನ ಕೇಳ್ತಾರಲ್ಲ ಅವರಿಗೆ ಅದು ಒಂದು ಕೃಪೆಯಾಗಿ ಅದು ಆ ಮಾತುಗಳು ಬರಬೇಕು. Watch that, so beautiful. You can read it to verses 20, only 29. You can read it loudly. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನ ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. Hallelujah. Hallelujah. Okay, we will come back here again, the verses 30. Before we already went to the chapter 6 here. ನಾವು ಅಲ್ಲಿ 30ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಈಗ 6ನೇ ಅಧ್ಯಾಯ, ಎಫೆಸ 6ನೇ ಅಧ್ಯಾಯ ನಾವು ಗಮನಿಸೋಣ. And the bringing up the family here. ಇಲ್ಲಿ ಕುಟುಂಬದ ವಿಷಯದಲ್ಲಿ maybe your children should honor mom and dad. ಮಕ್ಕಳು ನೀವೇನಿದ್ದೀರಾ ನಿಮ್ಮ ತಂದೆ ತಾಯಿಗಳನ್ನ ನೀವು ಸನ್ಮಾನಿಸಬೇಕು. Hallelujah. That also, it is not optional, it is strict. Yes. ನೋಡ್ರಿ, ಅಲ್ಲಿ ತಂದೆ ತಾಯಿಗಳನ್ನ ಸನ್ಮಾನಿಸುವಂತದ್ದು ಸಹ ನಿಮಗೆ ಆಯ್ಕೆ ಅಲ್ಲ, ಅದು ನಿಜವಾಗಿಯೂ ಖಂಡಿತವಾಗಿಯೂ ಮಾಡಬೇಕಾದಂತ ಕಾರ್ಯ. But it is written like this, that is right in the sight of God. ನೋಡಿರಿ, ಇಲ್ಲಿ ಸತ್ಯದಲ್ಲಿ ಬರೆದಿದೆ, ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸುತ್ತಿದ್ದಿಲ್ಲ, ಅದು ದೇವರ ದೃಷ್ಟಿಯಲ್ಲಿ ಸರಿಯಾಗಿದೆ. I know some young people, maybe his classmate is my nephew, that means my sister's son. ನೋಡ್ರಿ, ನನಗೆ ಅನೇಕ ಯವನಸ್ಥರ ಪರಿಚಯ ಇದ್ದಾರೆ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಇದನ್ನೆಲ್ಲ ಪಾಸ್ಟರ್ ಅವರ ಅಳಿಯ ಅಂದ್ರೆ ಅಕ್ಕನ ಮಗ. And he saw such a tender man. ನೋಡ್ರಿ, ಅವನು ಎಷ್ಟು ಸೂಕ್ಷ್ಮವಾದ ವ್ಯಕ್ತಿ, ತಾಳ್ಮೆಯುಳ್ಳ ವ್ಯಕ್ತಿ ಅಂತ ನಾವು ನೋಡೋದಾದ್ರೆ, he's so cool and his dad having a good income. ನೋಡ್ರಿ, ಅವರ ತಂದೆಗೆ ಬಹಳ ಆದಾಯ ಇದ್ರೂ ಸಹ ಅವನು ಎಷ್ಟು ತಾಳ್ಮೆ ಆಗಿರ್ತಾನೆ ಅಂತಂದ್ರೆ, he will send half of his salary to his dad. ಅವನಿಗೆ ಬರುವಂತ ಅರ್ಧದಷ್ಟು ಸಂಬಳನ ತಂದೆಗೆ ಕಳಿಸ್ಕೊಡ್ತಾನೆ. And when my dad was in the sick bed, ಪಾಸ್ಟರ್ ಅವರ ತಂದೆ ಯಾವಾಗ ಅಲ್ಲಿ ಕಾಯಿಲೆಯಿಂದ ಮಲಗಿದ್ರು, he gave huge money and arranged for the operation. ನೋಡ್ರಿ, ಆಗ ನನ್ನ ಅಕ್ಕನ ಮಗ ನನ್ನ ತಂದೆಗೆ ಆಪರೇಷನ್ ಮಾಡಿಸೋದಕ್ಕೆ ದೊಡ್ಡ ಒಂದು ಅಮೌಂಟ್ ಅನ್ನು ಕೊಟ್ಟು ಕಳಿಸಿದ್ದ. That means for him a grandfather. ನನ್ನ ಅಕ್ಕನ ಮಗನಿಗೆ ನನ್ನ ತಂದೆ ತಾತ. Hallelujah. Hallelujah. Can you imagine such a love? ನೋಡಿ, ನೀವು ಇದನ್ನ ಊಹಿಸೋದಕ್ಕಾಗತ್ತಾ ಈ ಒಂದು ಪ್ರೀತಿಯನ್ನ? Very rare you will have such a kind of the love. ನೋಡ್ರಿ, ಬಹಳ ಕಮ್ಮಿಯಾಗಿ ನಾವು ಗಮನಿಸೋದು ಈ ರೀತಿಯಾದಂತಹ ಒಂದು ಬಹಳವಾದ ಪ್ರೀತಿಯನ್ನ. Children, maybe over your mommy, daddy, or maybe your grandchildren, grandparents, great grandchildren, maybe we should have that same relation. ನೋಡ್ರಿ, ನೀವು ಮಕ್ಕಳಾಗಿರ್ಬೋದು ಅಥವಾ ನೀವು ಮೊಮ್ಮಕ್ಕಳಾಗಿರ್ಬೋದು ಅಥವಾ ಮೊಮ್ಮಕ್ಕಳಾಗಿರ್ಬೋದು, ನಿಮ್ಮ ತಂದೆ ತಾಯಿಗಳು ಅಥವಾ ತಾತ, ನಿಮ್ಮ ಮುತ್ತಾತಂದಿರು ಅಥವಾ ಮುತ್ತಾಯಿಯಂದಿರು, ಇವರುಗಳಿಗೆ ಇದೇ ರೀತಿಯಾದಂತಹ ಪ್ರೀತಿಯನ್ನು ನೀವು ನೋಡಿಕೊಳ್ಬೇಕು. ಇದನ್ನ ಕಾಣುವುದು ಬಹಳ ವಿರಳ ಈಗಿನ ಸಮಯದಲ್ಲಿ. Maybe they don't need your money. ನೋಡಿರಿ, ಒಂದು ವೇಳೆ ನಿಮ್ಮ ಒಂದು ವಯಸ್ಕರಿಗೆ ನಿಮ್ಮಲ್ಲಿರುವ ಹಣ ಅವಶ್ಯಕತೆ ಇಲ್ಲ. love and compassion. ನಿಮ್ಮ ಮೂಲಕವಾಗಿ ಬರುವಂತ ಆ ಒಂದು ಪ್ರೀತಿ, ಆ ಒಂದು ಕರುಣೆನೇ ಅವರಿಗೆ ಬೇಕಾಗಿರುವಂತದ್ದು. And those elders also should behave properly also. ಮಾತ್ರ ಅಲ್ಲ, ಆ ಹಿರಿಯರು ಸಹ ಅವರು ಸರಿಯಾಗಿ ನಡ್ಕೊಳ್ಬೇಕು.
ಮುಂದಕ್ಕೆ ಬರ್ತಾ ಇದೆ ಹೇಳ್ತಾ ಇಲ್ಲ ಅಷ್ಟೇ ನಾನೇನು ಬರ್ತಾ I control filtering myself. Hallelujah. Hallelujah. And that means that is the what we should not provoke the 6:4. ನೋಡ್ರಿ ಅಲ್ಲಿ ಎಫೆಸ 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಲ್ಲ, ಅಲ್ಲಿ ನಾವು ಅಲ್ಲಿ ಕೋಪವನ್ನ ಎಬ್ಬಿಸಬಾರದು. Of course you have no enmity with your children and grandchildren. ಹೌದು, ನಿಜವಾಗಿಯೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ವಿರುದ್ಧವಾಗಿ ನಿಮಗೆ ಅವರ ವಿಷಯದಲ್ಲಿ ನಿಮಗೆ ಯಾವ ದ್ವೇಷ ಇಲ್ಲ. But watch your words, what you are talking every day. ಆದರೆ ಪ್ರತಿ ದಿವಸವೂ ನೀವು ಆಡುವ ಮಾತುಗಳನ್ನು ಎಚ್ಚರಿಕೆಯಿಂದ ನೀವೇ ಗಮನಿಸಿರಿ. Maybe you are talking about other family. ಒಂದು ವೇಳೆ ನೀವು ಬೇರೆಯವರ ಕುಟುಂಬದ ವಿಷಯದಲ್ಲಿ ಮಾತಾಡ್ತಿರ್ಬೋದು. Maybe you are driving the vehicle. ನೀವು ಅಲ್ಲಿ ಕಾರ್ಗಳನ್ನ ಓಡಿಸ್ತಿರ್ಬೇಕಾದ್ರೆ Maybe you parents are alone with your children. ನೋಡ್ರಿ, ನೀವು ತಂದೆ ತಾಯಿಗಳು ನಿಮ್ಮ ಒಟ್ಟಿಗೆ ನೀವು ಮಾತಾಡಿರುವಾಗ You talk about somebody's family. ನೀವು ಬೇರೆ ಒಂದು ಕುಟುಂಬದವರ ವಿಷಯದಲ್ಲಿ ನೀವು ಮಾತಾಡ್ತೀರಾ. It will be stored in the children's ನೋಡ್ರಿ, mind. ಆ ಒಂದು ವಿಷಯ ಮಕ್ಕಳ ಒಂದು ಅವರ ಮನಸ್ಸಿನಲ್ಲಿ ಅದು ಸ್ಟೋರ್ ಆಗಿರುತ್ತೆ. How you talked about them. ನೀವು ಹೇಗೆ ಅವನ್ನ ಕಲಿಸಿದೀರಾ If ಮಕ್ಕಳಿಗೆ. the loving words, okay, fine. ನೀವು ಅಲ್ಲಿ ಪ್ರೀತಿಯ ಮಾತುಗಳನ್ನು ಹೇಳ್ಕೊಟ್ಟಿದ್ದೀರಾ, ಸರಿ ಅದು. If the compassion words, that's fine. ಆ ಒಂದು ಕರುಣೆಯ ಒಂದು ವಿಷಯಗಳನ್ನ ಹೇಳ್ಕೊಟ್ಟಿದ್ದೀರಾ, But ಸರಿ if ಅದು. it is provoking, ಆದ್ರೆ ಅದೇನಾದ್ರೂ ನಿಮ್ಮ ಮಕ್ಕಳನ್ನ ಅಲ್ಲಿ ಅಂದ್ರೆ ಉತ್ತೇಜನಗೊಳಿಸ್ತಾ ಇದ್ರೆ ಯಾವ್ದಾದ್ರು ವಿಷಯದಲ್ಲಿ, the day will come, children will come against you. ನೋಡ್ರಿ, ಸೈತಾನ ಬರ್ತಾನೆ, ಮಾತ್ರವಲ್ಲ ಮಕ್ಕಳು ನಿಮಗೆ ಎದುರಾಗಿ ಬೀಳ್ತಾರೆ. Up to 7th, 8th standard is okay. ನೋಡ್ರಿ, 7, 8ನೇ ಕ್ಲಾಸ್ ತನಕ ಸರಿ ಅದು. After that, ಅದರ ನಂತರ they cannot listen to you. ಅವರು ನಿಮ್ಮ ಮಾತುಗಳನ್ನ ಕೇಳೋದಿಲ್ಲ. Even sometimes they will tell that, oh, you talk about them also? That's why I'm talking. They might tell that. ನೋಡ್ರಿ, ಕೆಲವೊಂದು ಸರ್ತಿ ನಿಮ್ಮ ಮಕ್ಕಳು ನಿಮಗೆ ಹೇಳ್ತಾರೆ, ನೀವು ಬೇರೆಯವರ ವಿಷಯದಲ್ಲಿ ಮಾತನಾಡ್ತಿದ್ರೆ, ಹಾಗಾಗಿ ನಾನು ಸಹ ಅದನ್ನ ಮಾತಾಡ್ತಾ ಇದ್ದೀನಿ ಎಂಬುದಾಗಿ. Hallelujah. Hallelujah. And what about in the workplace now? ಹಾಗಾದ್ರೆ ನೀವು ಕೆಲಸ ಮಾಡುವಂತ ಸ್ಥಳಗಳೇನು? Actually, this point is supposed to be last actually. ನೋಡ್ರಿ, ಈ ಒಂದು ಅಂಶ ಕೊನೆಯದಾಗಿ ನಾವು But we ಮಾತನಾಡಬೇಕಾಗಿತ್ತು. are dealing right in the beginning here. ಆದ್ರೆ ಪ್ರಾರಂಭದಲ್ಲಿ ನಾವು ಅದನ್ನ ಮಾತಾಡ್ತಾ ಇದ್ದೇವೆ. Ephesians chapter 6, 5 onwards. ಎಫೆಸದವರ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಾಕ್ಯದಿಂದ Up to 9. 5ರಿಂದ 9ನೇ ವಾಕ್ಯದ In ತನಕ. your workplace. ನೀವು ಕೆಲಸ ಮಾಡುವಂತ ಸಮಯದ Maybe ಜಾಗದಲ್ಲಿ you are the boss mostly. ಒಂದು ವೇಳೆ ನೀವೇ ಅಲ್ಲಿ ಯಜಮಾನರಾಗಿದ್ದೀರಿ ಅಂತ Maybe you are the workers. ಅಥವಾ ನೀವು ಅಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಗಳು. How we should behave. ನಾವು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು. Hallelujah. Hallelujah. For the masters, that means the boss, we have a bigger boss, we should remember that. ನೋಡ್ರಿ, ನಾವು ಕೆಲಸ ಮಾಡುವಂತ ಜಾಗದಲ್ಲಿ ನಾವು ನಮ್ಮ ಬಾಸುಗಳು ಇರ್ತಾರೆ. ಅದು ಮಾತ್ರನೇ ಅಲ್ಲ, ಎಲ್ಲರಿಗೂ ಸಹ ಅಲ್ಲಿ ಬಾಸ್ ಆಗಿರೋದ ಯಜಮಾನ ನಮಗೊಬ್ಬ ಇದ್ದಾನೆ. Bible says we should have a heart, the simplicity, the heart full of simplicity. ನೋಡ್ರಿ, ಸತ್ಯವೇದವು ನಮಗೆ ತಿಳಿಸುತ್ತೆ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತಂದ್ರೆ ಸರಳ ಹೃದಯರಾಗಿ ಇರಬೇಕು. And very crucial, vital word is verse 6. ನೋಡ್ರಿ, ಅಲ್ಲಿ ಬಹಳ ಮುಖ್ಯವಾದಂತ ಒಂದು ವಾಕ್ಯ ಎಫೆಸ 6ನೇ ಅಧ್ಯಾಯ 6ನೇ ವಾಕ್ಯ. Not the eye service and lip service, not the man pleasers, no. ನೋಡ್ರಿ, ಯಾವುದೇ ಒಬ್ಬ ಮನುಷ್ಯನನ್ನ ಮೆಚ್ಚಿಸೋದಕ್ಕಾಗ್ಲಿ ಅಥವಾ ಬೇರೆಯವ್ರು ನೋಡ್ತಿರ್ಬೇಕಾದ್ರೆ ನಾವು ಆಡ ಮಾತಾಡಿ ಬೇರೆಯವ್ರನ್ನ ಮೆಚ್ಚೋದಕ್ಕೆ ಅಲ್ಲ. Take example a nursing home. ನೋಡ್ರಿ, ನರ್ಸಿಂಗ್ ಹೋಮ್ ಅನ್ನ ಉದಾಹರಣೆಗೆ ತೆಗೆದುಕೊಳ್ರಿ. When the doctors come for a visit, ಡಾಕ್ಟರ್ ಅಲ್ಲಿ ವಿಸಿಟ್ ಗೆ ಬರ್ತಾರಲ್ಲ, ಅವಾಗ nurses are very obedient. ನೋಡ್ರಿ, ನರ್ಸ್ಗಳು ಅವಾಗ ಡಾಕ್ಟರ್ಗಳಿಗೆ ಬಹಳ ವಿಧೇಯರಾಗಿ ಇರ್ತಾರೆ ಅವರು. And as soon as the doctor went off, ಯಾವಾಗ ಡಾಕ್ಟರ್ ಅವ್ರು ಹೋಗ್ತಾರೆ ವಾಪಸ್, she will become a devil now. ಈಗ ನೋಡ್ರಿ ನರ್ಸ್ಗಳು ದೆವ್ವಗಳಾಗ್ಬಿಡ್ತಾರೆ. Such a way sometimes. ನೋಡಿ, ಅದೇ ರೀತಿಯಲ್ಲಿ ಕೆಲವೊಂದ್ ಸರ್ತಿ ನಡ್ಕೊಳ್ತಾರೆ. ಯಾಕೆ ಆ ವಿಚಾರ ಬಂತಪ್ಪ ಈಗ? ಸುಮಾರು ಜನ ನರ್ಸ್ಗಳು ಇದ್ದಾರೆ, ಅದಕ್ಕೆ ನಾನು ಬಂದ್ಬಿಡ್ತಾನೆ. ಬೇರೆ ಯಾರು ತಗೋಬೇಕಾಯ್ತು ನಾವು. ಆಮೇಲೆ ಇವ್ರ ಮುಖಗಳು ನೋಡ್ತಾ ಇದ್ದೀನಿ ನಾನು. Hallelujah. Hallelujah. So in many places, many areas, maybe business or maybe any area in your office also. ನೋಡ್ರಿ, ಅನೇಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಉಂಟು. ನಿಮ್ಮ ಕೆಲಸ ಮಾಡುವಂತ ಸ್ಥಳಗಳಾಗಿರ್ಬೋದು ಅಥವಾ ಇತರ ಒಂದು ಜಾಗಗಳಲ್ಲಾದ್ರೂ ಸಹ ಈ ಒಂದು ಕಾರ್ಯಗಳು ನಡೆಯುವುದುಂಟು. Verses 6 and 7. 6 ಮತ್ತು 7ನೇ ವಾಕ್ಯ. And not just pleasing the human, we are doing for the Lord, it should be. ನೋಡ್ರಿ, ನಾವು ಮಾಡುವಂತ ಕೆಲಸ ಯಾವುದೋ ಒಬ್ಬ ಮನುಷ್ಯನನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಮಾಡೋದಲ್ಲ, ಆದರೆ ಪರಲೋಕದಲ್ಲಿರುವ ನಮ್ಮ ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು. Sometimes when some people treat us in a wrong way, we are frustrated. ನೋಡ್ರಿ, ಕೆಲವೊಂದು ಸಮಯದಲ್ಲಿ ಅನೇಕ ಜನಗಳು ನಮ್ಮನ್ನ ಅಲ್ಲಿ ತಪ್ಪಾದ ರೀತಿಯಲ್ಲಿ ನೋಡ್ತಾರೆ ಅಥವಾ ತಪ್ಪಾದ ರೀತಿಯಲ್ಲಿ ನಮ್ಮನ್ನ ನಡೆಸ್ಕೊಳ್ತಾರೆ. ನಮಗೆ ಅದು ಬೇಜಾರುಂಟು ಮಾಡುತ್ತೆ. Maybe in your workplace, family, anywhere. ಒಂದು ವೇಳೆ ನಿಮ್ಮ ಕೆಲಸದ ಜಾಗದಲ್ಲಿರ್ಬೋದು, ನಿಮ್ಮ ಕುಟುಂಬದಲ್ಲೇನೆ ಆಗಿರ್ಬೋದು. Go with me to Ezra and Nehemiah. ನನ್ನೊಟ್ಟಿಗೆ ಎಜ್ರಾ ಮತ್ತು ನೆಹೆಮೀಯನ ಅಧ್ಯಾಯಕ್ಕೆ ಬನ್ರಿ. How many of you familiar in those both chapters? ಎಷ್ಟು ಜನಕ್ಕೆ ಬಹಳ ಇದು ವಾಕ್ಯಗಳೆಲ್ಲ ನೆನಪಿದೆ? ಎಜ್ರಾ ನೆಹೆಮೀಯ. They are having a vital role to play
when the rebuilding of the Jerusalem. ನೋಡಿರಿ, ಅಲ್ಲಿ ಯೆರೂಸಲೇಮನ್ನ ಪುನಃ ಕಟ್ಟುವುದರ ಒಂದು ವಿಷಯದಲ್ಲಿ ಎಜ್ರ ನೆಹಮ್ಯ ಇದ್ರಲ್ಲ, ಅವರಿಬ್ಬರು ಸಹ ಮುಂಚೂಣಿಯಾಗಿ ನಿಂತಿದ್ರು. Single-handedly they did that. ನೋಡಿರಿ, ಅವರು ಒಬ್ಬೊಬ್ಬರೇ ಅವರು ನಿಂತುಕೊಂಡು ಮುನ್ನಡೆಸಿದ್ರು ಎಲ್ಲರನ್ನ ಅಲ್ಲಿ ಯೆರೂಸಲೇಮನ್ನ ಪುನಃ ಕಟ್ಟೋದಕ್ಕೆ. Hallelujah. Hallelujah. I'm talking about the Ezra and Nehemiah. ಎಜ್ರ ಮತ್ತು ನೆಹಮ್ಯನ ವಿಷಯದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. It is written about Ezra. Actually, Ezra was a senior man. ನೋಡಿರಿ, ಎಜ್ರನ ನೋಡೋದಾದ್ರೆ ಅವನು ಬಹಳ ಹಿರಿಯನಾದಂತ ವ್ಯಕ್ತಿ. Senior than Nehemiah. ನೆಹಮ್ಯನಿಗಿಂತ ಅವನು ಹಿರಿಯನಾದವನು. So, for example, take only one quality of Ezra. ಎಜ್ರನಲ್ಲಿ ಇರುವಂತ ಒಂದೇ ಒಂದು ಆ ಕ್ವಾಲಿಟಿಗೆ ನಾವು ತೆಗೆದುಕೊಳ್ಳೋಣ. Book of Ezra 7, 6 and 10. ಎಜ್ರ 7ನೇ ಅಧ್ಯಾಯ 6ರಿಂದ 10. And it talks about him from verses 1 only talks about him. ನೋಡ್ರಿ, ಎಜ್ರನ ಒಂದು ಗುಣಗಳನ್ನ 7ನೇ ಅಧ್ಯಾಯ Even his family is how it's total about his genealogy also you can see that. ನೋಡ್ರಿ, ಎಜ್ರನ ಅವನ ಇಡೀ ವಂಶಾವಳಿನೇ ಸಹ ನಾವಲ್ಲಿ ನೋಡಬಹುದು. Such a honor. ಅಷ್ಟು ನೋಡ್ರಿ, ಅವನು ಬಹಳ ಗೌರವ ಇದೆ ಅವನಿಗೆ ಅವನ ವಿಷಯದಲ್ಲಿ. Even in the word of God honored him. ನೋಡ್ರಿ, ದೇವರ ವಾಕ್ಯದಲ್ಲೂ ಸಹ ಎಜ್ರನನ್ನ ಗೌರವಿಸಲಾಗಿದೆ. Because he lived such a way. ಯಾಕೆ ಅಂತಂದ್ರೆ ಅವನು ಆ ರೀತಿಯಾಗಿ ಜೀವಿತವನ್ನ ನಡೆಸಿದ ಅವನು. Why God said I am a God of Abraham, Isaac and Jacob? ಯಾಕೆ ದೇವರು ಹೇಳಿದ್ರು ನಾನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ? Because they lived such a way. ಯಾಕೆ ಅಂತಂದ್ರೆ ಅವರು ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ಅವರು ಜೀವನವನ್ನು ನಡೆಸಿದ್ರು. ಅವರು ಆ ರೀತಿ ಜೀವಿಸಿದ್ರು, ದೇವರ ಹೆಸರು ಹೇಳಕ್ಕೆ ಏನು ನಾಚಿಕೆ ಪಡಲ್ಲ ಅಂತೆ. ಆಮೆನ್. What about you and me now? ಹಾಗಾದ್ರೆ ನಮ್ಮ ವಿಷಯದಲ್ಲಿ ಏನು? Hallelujah. Hallelujah. Lift your hands and say, ಕೈಗಳನ್ನು ಮೇಲಕ್ಕೆ ಎತ್ತಿ ಹೇಳ್ರಿ, Lord, do it through me also. ದೇವರೇ ನನ್ನ ಮೂಲಕನೂ ನೀನು ಮಾಡು. ನನ್ನ ಮೂಲಕನೂ ಅದೇ ಜೀವನ ಬರುತ್ತಪ್ಪ ದೇವರೇ. ನನ್ನ ಮೂಲಕನೂ ಅದೇ ಜೀವನ ಬರುತ್ತದೆ. Hallelujah. Hallelujah. So come back to verses 9 now. ಈಗ ಅಲ್ಲಿ 9ನೇ ವಾಕ್ಯಕ್ಕೆ ಬರೋಣ. ಎಫೆಸ 6:9. The masters how they should treat others now. ನೋಡಿರಿ, ಅಲ್ಲಿ ನಾವು ಬೇರೆಯವರನ್ನ ಯಾವ ರೀತಿಯಲ್ಲಿ ನಾವಲ್ಲಿ ಅವರನ್ನ ಟ್ರೀಟ್ ಮಾಡಬೇಕೆಂಬುದಾಗಿ. No partiality. ಅಲ್ಲಿ ಯಾವುದೇ ರೀತಿಯಲ್ಲಿ ಪಾರ್ಶಾಲಿಟಿ ಇಲ್ಲ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಆ ರೀತಿಯಾಗಿ ಇಲ್ಲ. Only one word I am coming out of those chapters. ಒಂದೇ ಒಂದು ವಾಕ್ಯದಿಂದ ನಾನು ಆ ಒಂದು ಚಾಪ್ಟರ್ ಇಂದ ಹೊರಗಡೆ ಬರೋಣ. Only one word I am giving in that. ಒಂದು ವಾಕ್ಯವನ್ನು ನಿಮಗೆ ಕೊಡ್ತಾ Because ಇದ್ದೀನಿ. we don't have time to complete this verses. ಯಾಕೆಂದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಕಂಪ್ಲೀಟ್ ಮಾಡೋದಕ್ಕೆ ಸಮಯ ಇಲ್ಲ. All of a sudden next verses 10 to up to 18 or 20 the topic has totally changed now. ನೋಡ್ರಿ, ಇಲ್ಲಿ ಎಫೆಸ 6ನೇ ಅಧ್ಯಾಯ 10ರಿಂದ 18ನೇ ವಾಕ್ಯ ತನಕ ನಾವು ಅಲ್ಲಿ ಬರೋದಾದ್ರೆ ಅಲ್ಲಿ ಟಾಪಿಕ್ ಏನೇ ಬೇರೆ ಆಗಿದೆ ಈಗ ಅಲ್ಲಿ. Hallelujah. Hallelujah. And he talk about how to withstand the enemy now. ನೋಡ್ರಿ, ಇಲ್ಲಿ ಅಲ್ಲಿ ಪೌಲ ಬರೀತಾ ಇದ್ದಾನೆ, ವೈರಿಯನ್ನು ಹೇಗೆ ಎದುರಿಸಿ ನಿಲ್ಲಬೇಕು ಎಂಬುದಾಗಿ ಬರೀತಾ ಇದ್ದಾನೆ. Not only counseling. ಅಲ್ಲಿ ನಿಮಗೆ ಕೌನ್ಸಿಲಿಂಗ್ ಮಾತಾಡ್ತಿರೋದಲ್ಲ ಅಲ್ಲಿ. See, not only brain thing Bible says. ಅಲ್ಲಿ ನಮ್ಮ ಮನಸ್ಸಿನ ಆಲೋಚನೆ ವಿಷಯದಲ್ಲಿ ಬರ್ತಾ ಇಲ್ಲ. Maybe it looks like a very good to your brain. ನೋಡ್ರಿ, ಒಂದು ವೇಳೆ ನಿಮ್ಮ ಮನಸ್ಸಿಗೆ ಚೆನ್ನಾಗಿ ಕಾಣಬಹುದು ಅದು. Oh, great preaching. Yes. ಅಲ್ಲಿ ಚೆನ್ನಾಗಿ ಪ್ರಸಂಗ ಮಾಡಿದ್ರು ಎಂಬುದಾಗಿ ಅನ್ಸುತ್ತೆ. Fine. Okay, we upload that message. ಅದು ಚೆನ್ನಾಗಿದೆ ನಾವು ಅದನ್ನ ಮೆಸೇಜ್ ಅಪ್ಲೋಡ್ ಮಾಡೋಣ ಅಂತ ಅನ್ಬೋದು. Hallelujah. Hallelujah. But something is behind in that. ಆದ್ರೆ ಅದರ ಹಿಂದೆ ಏನೋ ಇದೆ. The message contains something else. ನೋಡ್ರಿ, ಆ ಒಂದು ಸಂದೇಶದಲ್ಲಿ ಇನ್ನೇನೋ ವಿಶೇಷವಾಗಿರೋದು ಇದೆ. It is not only word is going inside of you. ನೋಡ್ರಿ, ಮಾತ್ರವಲ್ಲ ನಿಮ್ಮ ಒಳಗಿಂದ ಬರ್ತಿರೋ ಮಾತುಗಳು ಏನು ಆಗ್ತಿದೆ ಅದು ಮಾತ್ರನೇ ಅಲ್ಲ. Here the word is going inside of you now. ನೋಡ್ರಿ, ನಿಮ್ಮ ಬಾಯೊಳಗಿಂದ It is not only a knowledge or a words. ನೋಡ್ರಿ, ನಿಮ್ಮ ಒಳಗಿಂದ ಬರ್ತಿರೋ ಮಾತು ಯಾವ್ದು? ನಿಮಗೆ ನನ್ನ ಬಾಯಿಂದ ನಿಮಗೆ ಬರ್ತಿರುವಂತ ಮಾತು ಯಾವುದೇ ಒಂದು ಜ್ಞಾನ ಅಥವಾ ಜ್ಞಾನಗಳೇನೋ ಅಲ್ಲ ಅದು. It carries the power of God. ನೋಡಿ, ಆ ಒಂದು ಮಾತುಗಳು ದೇವರ ಶಕ್ತಿಯನ್ನು ತೆಗೆದುಕೊಂಡು ಬರ್ತಾ ಇದೆ. That's why we come every Sunday. ಅದಕ್ಕೋಸ್ಕರ ನೋಡಿ ನಾವೆಲ್ಲರೂ ಸಹ ಪ್ರತಿ ಭಾನುವಾರ ಬರ್ತಾ ಇದ್ದೇವೆ. That's why we read Bible every day. ಅದಕ್ಕೋಸ್ಕರ ನೋಡಿ ನಾವು ಪ್ರತಿ ದಿವಸ ದೇವರ ವಾಕ್ಯವನ್ನು ಓದ್ತೀವಿ ನಾವು. It's not mere science or not mere knowledge, no. ನೋಡ್ರಿ, ಅಲ್ಲಿ ಯಾವುದೇ ಒಂದು ಸೈನ್ಸ್ ಆಗ್ಲಿ ಯಾವುದೇ ಒಂದು ಮನುಷ್ಯನ ಜ್ಞಾನವಾಗ್ಲಿ ಅಲ್ಲ. This is our life. ನೋಡ್ರಿ, ಇದೇ ನಮ್ಮ ಜೀವಿತ. How many of you people when you read the Bible first time in your life, oh, I got back my life. ನೋಡ್ರಿ, ನಿಮ್ಗೆ ಎಷ್ಟು ಜನಕ್ಕೆ ಈ ಅನುಭವವಾಗಿದೆ? ಮೊದಲನೇ ಸಲ ಸತ್ಯವೇದನ ದೇವರ ವಾಕ್ಯವನ್ನು ಓದಿದಾಗ ನಾನು ಜೀವಿತವನ್ನು ತಿರುಗಿ ಪಡ್ಕೊಂಡೆ ಎನ್ನುವಂತ ಅನುಭವ ಎಷ್ಟು ಜನಕ್ಕಾಗಿದೆ? It happened to me also. ನೋಡ್ರಿ, ಇದು ನನಗೂ ಸಹ ಆಗಿದೆ ಇದು. Even maybe your daddy mom already in the salvation. ನೋಡ್ರಿ, ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ಅವರು ಆಲ್ರೆಡಿ ಮೊದಲನೇದಾಗಿನೇ ಅವರು ರಕ್ಷಣೆ ಹೊಂದಿರಬಹುದು. For children it's take little time to realize this fact.
ಆದರೆ ಮಕ್ಕಳಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಈ ಒಂದು ನಿಜವಾದ ವಿಷಯವನ್ನು ಅರಿತುಕೊಳ್ಳುವುದಕ್ಕೆ. So why the one more word I was explaining about the frustration word. ನೋಡ್ರಿ, ಇನ್ನೂ ಒಂದು ಪದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಏನು ಅಂತಂದ್ರೆ ಆ ಒಂದು ಜಿಗುಪ್ಸೆ ಎನ್ನುವಂತ ಪದ. Why we not talk like 4:29 Ephesians 4? Why we not talk like that? ನೋಡ್ರಿ, ಎಫೆಸ 4:29 ಬರೆಯಲ್ಪಟ್ಟಿದೆಯಲ್ಲ, ಯಾಕೆ ನಾವು ಆ ರೀತಿಯಾಗಿ ಮಾತನಾಡಬಾರದು? Why we are not meek and kind? Do you know? ಯಾಕೆ ನಾವು ಅಷ್ಟೊಂದಾಗಿ ನಾವು ಏನೋ ಕುಗ್ಗಿ ಹೋದವ್ರ ತರ ಅಲ್ಲಿ ಕರುಣೆ ಉಳ್ಳವರಾಗಿರ್ಬಾರ್ದು? Why we are not loving? Instead of that loving, we are rude many times. ನೋಡ್ರಿ, ನಾವು ಇತರರೊಟ್ಟಿಗೆ ಪ್ರೀತಿಯಾಗಿ ಇರುವುದರ ಬದಲು ಅವರ ವಿಷಯದಲ್ಲಿ ಕೋಪವುಳ್ಳವರಾಗಿರ್ತೀವಿ, ರೇಗಾಡ್ತೀವಿ. In any circumstances we do that. ಏನೇ ಒಂದು ಪರಿಸ್ಥಿತಿ ಇರ್ಬೋದು, ನಾವು ಆ ರೀತಿಯಾಗಿ ಮಾಡ್ತೀವಿ. Because of the frustration. ಯಾಕೆ ಅಂತಂದ್ರೆ ನಮ್ಮೊಳಗೆ ಇರೋದು ಆ ಒಂದು ಜಿಗುಪ್ಸೆ. Oh, this happened, finished, my life is finished now. ಓ, ಇದಾಯ್ತು, ನನ್ನ ಜೀವಿತನೇ ಮುಗಿದೋಗ್ಬಿಡ್ತು. And always accusing some people. ಯಾವಾಗಲೂ ಸಹ ಬೇರೆಯವರ ವಿಷಯದಲ್ಲಿ ಇತರರನ್ನ ದೂಷಣೆ ಮಾಡ್ತಾ ಇರುವಂತದ್ದು. Not to honor their works. ಅವರು ಮಾಡುವಂತ ಕೆಲಸಗಳನ್ನ ನಾವು ಗೌರವಿಸುವುದಿಲ್ಲ. Because you hate that person, though he's doing a good thing, you hate him. ನೋಡ್ರಿ, ಆ ವ್ಯಕ್ತಿ ಅಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ರು ಸಹ ಅಲ್ಲಿ ನೀವು ದ್ವೇಷಿಸ್ತೀರ ಅವ್ರನ್ನ. Because you hate that person. ಯಾಕೆಂದ್ರೆ ಅವ್ರನ್ನ ದೂಷಿಸ್ತೀರಾ, ಯಾಕೆಂದ್ರೆ ಅವ್ರನ್ನ ದ್ವೇಷ ಮಾಡ್ತೀರಾ. ಅದಕ್ಕೆ That's what the hypocrisy, partiality, that is 6:9. ಅದೇನೆ ನೋಡಿ, ಕಪಟತನ 6:9 ಬರೆಯಲ್ಪಟ್ಟಿರುವಂತದ್ದು. So try have the character of the appreciation others. ನೋಡ್ರಿ, ಇತರ ವ್ಯಕ್ತಿಗಳನ್ನ ಹೊಗಳುವಂತ ಒಂದು ಗುಣಗಳನ್ನ ಬೆಳೆಸ್ಕೊಳ್ರಿ. First Corinthians 12 to 31. 1 ಕೊರಿಂಥಿಯ 12:13 13. We have a different job to do. ನೋಡ್ರಿ, ನಾವು ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಬೇರೆ ಬೇರೆವಾದಂತ ಕೆಲಸಗಳು ಕೊಡಲ್ಪಟ್ಟಿದೆ. We are the organs of the body of Christ. ನೋಡ್ರಿ, ನಾವು ದೇವರ ಆ ಒಂದು ಶರೀರಕ್ಕೆ ಪ್ರತಿಯೊಂದು ಅಂಗಗಳಾಗಿದ್ದೇವೆ. The church is preparing all around the globe. It's a groom that getting ready for the receiving the bridegroom. ನೋಡ್ರಿ, ಲೋಕದಲ್ಲಿರುವಂತಹ ಎಲ್ಲಾ ಸಭೆಗಳು ಸಹ ಅಲ್ಲಿ ನಮ್ಮ ಮದಲಿಂಗನನ್ನ ಆತನು ಬರುವುದನ್ನ ನಾವು ಅಲ್ಲಿ ಹೊಂದಿಕೊಳ್ಳುವುದಕ್ಕೆ ಕಾಯ್ತಾ ಇದ್ದೇವೆ ಎಲ್ಲ ಸಭೆಯಾಗಿ. We are ready. How the groom will be set up, to receive that bridegroom. ನೋಡ್ರಿ, ಮದುವೆ ಹೆಣ್ಣು ಹೇಗೆ ಅಲ್ಲಿ ರೆಡಿಯಾಗಿರ್ತಾಳೋ ಅಲ್ಲಿ ವರನನ್ನ ಅಲ್ಲಿ ಸಂಧಿಸೋದಕ್ಕೆ, ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಯೇಸು ಸ್ವಾಮಿ ಬರುವುದನ್ನ ಅಲ್ಲಿ ಆತನ ಬರುವಿಕೆಗೆ ಸಿದ್ಧರಾಗಿದ್ದೇವೆ. The climax situation the church is right now. ನೋಡ್ರಿ, ಆ ಒಂದು ಕ್ಲೈಮ್ಯಾಕ್ಸ್ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇವಾಗ. ಆ ಕುತೂಹಲ, ಆಮೆನ್. ಆ ಮದುವೆಲಿಂಗನ್ನ ಎದುರುಗೊಳ್ಳೋದಕ್ಕೆ ಮೊದಲಿಗಿತ್ತಿ ರೆಡಿ ಆಗಿರ್ತಾಳೆ. ಮದುವೆ ಮನೇಲಿ ಎಂತ ಸಂಭ್ರಮ ಇರುತ್ತೆ, ಅದೇ ಸಂಭ್ರಮ ನೋಡಿ ನಿಮಗೆ ಇರೋದಿಲ್ಲ. ಈ ಕಡೆ ಕೇಳಿಸ್ಕೊಳ್ರಿ. ಯಾಕೆ ನೀವು ಇಷ್ಟು ಖುಷಿಲಿ ಬರೋದು ಪ್ರತಿ ಭಾನುವಾರ? ಯಾಕೆ ನೀವು ಬೈಬಲ್ ಓದೋಕೆ ಯಾಕಾಗುತ್ತೆ ಅಂದ್ರೆ, ಆ ಕುತೂಹಲದಲ್ಲಿದೆ ಸಭೆ ಅಂತ ಹೇಳಿದ್ರೆ. ಆ ಮೊದಲಿಂಗನ್ನ ಎದುರುಗೊಳ್ಳುತ್ತೆ ಮೊದಲಿಗಿತ್ತಿ. ಇದು ಯಾವಾಗಲೂ ಇದೇ ಸಂಭ್ರಮ ಇದು. ಹಂಗಂತ ಮದುವೆಗೆ ಉದಾಹರಣೆ ಅಲ್ಲ ಅದು. ಮದುವೆಗೆ ಉದಾಹರಣೆ ಅಲ್ಲ ಆ ಕ್ಲೈಮ್ಯಾಕ್ಸ್. ಮದುವೆ ಅಲ್ಲ ಅದು. ಆ ಉದಾಹರಣೆಯಲ್ಲಿ ಅದೊಂದು ಉದಾಹರಣೆ ಅಷ್ಟೇ ಅದು. ಯಾಕೆಂದ್ರೆ ಅದು ಎಕ್ಸಾಂಪಲ್ ಅಷ್ಟೇ ಅದು. ಆ ಖುಷಿನಲ್ಲಿ ಯಾವಾಗಲೂ ಸಭೆ ಇರುತ್ತೆ. ಕೆಲಸ ತಿಳ್ಕೊಂಡ್ರೆ ದೇವರಿಗೆ ಮದುವೆ ಆಗ್ಬಿಡೋದ ಹೋಗಿ? ನಾನು ಆ ಮೊದಲಿಂಗ ಬರ್ತಾ ಇದ್ದೇನೆ, ಮೊದಲಿಗಿತ್ತಿ ಸಭೆ ಸಿದ್ಧ ಆಗ್ತಾ ಇದೆ. ಅದಕ್ಕೆ ನಿಮಗೆ ನೋಡ್ರಿ, ಯಾವಾಗಲೂ ಪ್ರತಿ ವಾರ ಪ್ರತಿದಿನ ನೀವು ಮುಂಜಾನೆ ಯಾಕೆ ಪ್ರಾರ್ಥನೆ ಮಾಡ್ತೀರಾ? ಮುಂಜಾನೆ ಯಾಕೆ ದೇವ್ರನ್ನ ಹಿಂಬಾಲಿಸ್ತೀರಾ ನೀವು? ಅದೇನಾದ್ರೂ ಇಲ್ಲ ಅಂದ್ರೆ ನಿನಗೆ ಮದುವೆ ಅಂದ್ರೆ ಗೊತ್ತಿಲ್ಲ, ನಿನಗೆ ಮೊದಲಿಗಿತ್ತಿ ಗೊತ್ತಿಲ್ಲ, ಮೊದಲಿಗನು ಗೊತ್ತಿಲ್ಲ, ನಿನಗೆ ಊಟನೂ ಗೊತ್ತಿಲ್ಲ, ಮನೆಯಲ್ಲ ಮಕ್ಕಳೇ ಮಲ್ಕೊಬಿಡೋದು ಒಳ್ಳೇದು. ನಿನಗೆ ಯಾವ ಪ್ರೀತಿನೂ ಇಲ್ಲ. ನಿನಗೆ ಕೆಲವರಿಗೆ ಯಾವ ಸೆನ್ಸಿಟಿವ್ನೆಸ್ ಇರೋದಿಲ್ಲ. ಎಮ್ಮೆಗೆ ಜ್ವರ ಬಂದ್ರೆ ಎಮ್ಮೆಗೂ ಚಿಂತೆ ಇಲ್ಲ, ಆ ಯಜಮಾನಿಗೂ ಚಿಂತೆ ಇಲ್ಲ. ಆ ಥರ ಕೆಲವರಿಗೆ ಏನು ಸೆನ್ಸಿಟಿವ್ನೆಸ್ ಇಲ್ಲ, ಕೆಲವರಿಗೆ ಸೂಕ್ಷ್ಮತೆನೇ ಇಲ್ಲ. ಎಲ್ಲ ಕಳ್ಕೊಂಡಿದ್ರೆ ನೀವು ಅನೇಕರು. ಅದಕ್ಕೆ ನಿಮಗೆ ಯಾವ ಖುಷಿ ಇರೋದಿಲ್ಲ. ಕೆಲವರು ನೋಡಿ ಎಷ್ಟು ಖುಷಿಲಿ ಬಂದು ಬೈಬಲ್ನ ಹೆಂಗ್ ಬರ್ಕೊಂಡು ಹೋಗ್ತಾರೆ. ಚೆಕ್ ಮಾಡಿದೀವಿ ಅವ್ರನ್ನ. Hallelujah. Okay, let us come back. So why you allow that frustration? ಯಾಕೆ ನೀವು ಆ ಒಂದು ಜಿಗುಪ್ಸೆಯನ್ನ ನೀವು ಜೀವಿತದಲ್ಲಿ ಅಲೋ ಮಾಡ್ತೀರಾ? James chapter 3 it can explain you. ನೋಡ್ರಿ, ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಇದು ವಿವರವಾಗಿ ಬರೆಯಲ್ಪಟ್ಟಿದೆ. Tame the tongue. ನೋಡ್ರಿ, ನಿಮ್ಮ ನಾಲಿಗೆಯನ್ನು ಹೆಂಗ್ ಬೇಕಾದ್ರೆ ತಿರುಗಿಸಬಹುದು, ಹೆಂಗ ಹತೋಟಿ ಇಟ್ಕೊಬೇಕು ಅಂತ ಹೇಳಿ. Hallelujah. And James chapter 1:14. ಯಾಕೋಬ 1:14 where it actually starts. ಇದು ಎಲ್ಲಿಂದ ಪ್ರಾರಂಭವಾಗುತ್ತೆ? Human heart. ನೋಡ್ರಿ, ಇದು ಮನುಷ್ಯನ ಹೃದಯದೊಳಗಿಂದ. The root cause is not the devil. No. ನೋಡ್ರಿ, ಅಲ್ಲಿ ಆ ಒಂದು ಪರಿಸ್ಥಿತಿಗಳಿಗೆ ಅಲ್ಲಿ ಕಾರಣವಾಗಿರುವಂತದ್ದು ಸೈತಾನ ಅಲ್ಲ, ನಿಮ್ಮ ಹೃದಯನೇ. ಮಾಟ ಮಂತ್ರಗಳೆಲ್ಲ ಸೈತಾನ ಅಲ್ಲ, ನಿಮ್ಮ ಮನೇಲಿ ಯಾರು ಅಲ್ಲ. ಆಮೆನ್. ಅದು ಸರಿನಾ? ಅದು 14 ನಿಮ್ಮ ಹೃದಯದೊಳಗೆ ಹುಟ್ಟುತ್ತಿದ್ದಾನೆ. ಅದು ಸರಿನಾ? ಅದು ಯಾಕೋಬ 1
ಅದು 12-14 ಇದೆ. ಎಲ್ಲಿಂದ ಬರುತ್ತೆ ನಿಮ್ಮೊಳಗೆ ಕಾದಾಟಗಳು, ಯುದ್ಧಗಳು? ನಿಮ್ಮ ಅಂತರಿಂದ್ರಿಯಗಳಿಂದ ಇದೆಯಾ ಅಲ್ಲಿ? ಅಷ್ಟೇ ವಾಕ್ಯ ಅದು. ಯಾಕೋಬ 1ನೇ ಅಧ್ಯಾಯದಲ್ಲಿ 13-14-15. ಓಕೆ, 13-15 ಹಾಕೊಳ್ಳಿ. God, that's why God your hearts with that full of diligence, Bible says. ನಿಮ್ಮ ಹೃದಯಗಳನ್ನ ತುಂಬಾ ಜಾಗೃತಿಯಿಂದ ಕಾಪಾಡ್ಕೊಳ್ಳಿ. Hallelujah. That's where the started. Exact word, they start from your heart. ನೋಡಿರಿ, ಅಲ್ಲೇನೆ ಪ್ರಾರಂಭವಾಗೋದು. ಆ ಒಂದು ವಿಷಯಗಳು ಎಲ್ಲಿಂದ ಪ್ರಾರಂಭ ಆಗುತ್ತೆ? ಮನುಷ್ಯನ ಹೃದಯದೊಳಗಿಂದನೇ. He had created some desire. ನೋಡಿದ್ರೆ ಮನುಷ್ಯ ಅವನ ಹೃದಯದೊಳಗೆ ಏನೋ ಒಂದು ಆಸೆಯನ್ನ ಅವನು ಅಲ್ಲಿ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ. I want to build a house. ನಾನು ಮನೆಯನ್ನು ಕಟ್ಬಿಡ್ಬೇಕು ನಾನು. Hallelujah. Hallelujah. Already is having a own house. ಒಂದ್ ಮನೆ ಈಗಾಗಲೇ ಅವ್ರಿಗೆ ಇರುತ್ತೆ, ಮನೆ ಇದೆ ಅವ್ರಿಗೆ ಆಗ್ಲೇ. ಜೋಪಡಿನ ಬಿಲ್ಡಿಂಗ್ ಎಂತದೋ ಒಂದು ಇದೆ ಒಟ್ಟಲ್ಲಿ. ಅದು ಗುಡಿಸ್ಲ ದೊಡ್ಡ ಮನೆನ ಏನೋ ಒಂದು ಇದೆ ಅವ್ರಿಗೆ. ಇಲ್ಲ, ಇವನಿಗ ಮನೆ ಕಟ್ಟಬೇಕು ಅಂತ ಇರ್ತದೆ. ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಎಲ್ಲ ಹೋಗಿ. ಒಂದು 5 ಬೆಡ್ರೂಮ್ 10 ಬೆಡ್ರೂಮ್. ಇವನು ಮನೆ ಕಟ್ಟಬೇಕು, ತಗೊಳಪ್ಪ, ಡಿಸೈರ್ ಶುರು ಆಗೋಯ್ತು. ಎಂತೆಂತದ್ದು ಶುರು ಆಗೋಯ್ತು. Hallelujah. How many of you know Jeremiah 35? ಯೆರೆಮೀಯ 35ನೇ ಅಧ್ಯಾಯ ಎಷ್ಟು ಜನಕ್ಕೆ ಗೊತ್ತಿದೆ? There you see one generation. ನೋಡ್ರಿ, ಅಲ್ಲಿ ಒಂದು ಜನಾಂಗವನ್ನ ನಾವು ನೋಡ್ತೀವಿ. See, we also talk today even now. ನೋಡ್ರಿ, ಅದರ ವಿಷಯದಲ್ಲಿ ನಾವು ಈ ದಿವಸವೂ ಸಹ ನಾವು ಮಾತನಾಡ್ತೀವಿ. ನಾವು Jonadab and Rekab. ಜೋನಾದಾಬ್ ಮತ್ತು ರೇಕಾಬ್ ಎಂಬುವರ ವಿಷಯದಲ್ಲಿ. ಯೋನಾದಾಬ್ ಮತ್ತೆ ರೇಕಾಬ ಅಂತ. Do you know what their owe and what their sacrifice? Do you know? ಅವರು ಪ್ರಮಾಣ ಮಾಡಿದ್ರು, ಅವರು ಏನು ತ್ಯಾಗ ಮಾಡಿದ್ರು ನಿಮಗೆ ಗೊತ್ತಾ? Mostly the spiritual life is a sacrifice. ನೋಡ್ರಿ, ಅಲ್ಲಿ ಅವರ ಆತ್ಮಿಕ ಜೀವಿತ ಇದೆಯಲ್ಲ, ಅದನ್ನ ತ್ಯಾಗ ಮಾಡ್ಬಿಟ್ರು. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಆತ್ಮಿಕ ಜೀವಿತ ಒಂದು ತ್ಯಾಗ. ಆನಸ್ಸಿಂಗ್ ಅರ್ಥ ಆಗ್ತಿದೆಯಲ್ಲೇ? ಅಲ್ಲೇ ಯಾಕೆ ಕೂತ್ಕೊಳ್ತೀಯ ನೀನು ಅಷ್ಟು ದೂರ? ನೀನು ಆತ್ಮಿಕ ಜೀವಿತ ಒಂದು ತ್ಯಾಗ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆದ್ರೆ ಮಾತ್ರ ಕಾಯ್ತಿ ನೋಡೋಣ. ತ್ಯಾಗ ಮಾಡಕ್ಕೆ ರೆಡಿ ಇದ್ದೀರಿ ನೀವು? Yes, some area you should give up. ಹೌದು, ನೋಡ್ರಿ, ಕೆಲವೊಂದು ವಿಷಯಗಳು ಅಥವಾ ಕೆಲವೊಂದು ಏರಿಯಾಗಳಿದೆಯಲ್ಲ, ನಾವು ಅದನ್ನ ಬಿಟ್ಬಿಡ್ಬೇಕು. I don't think for me it is a sacrifice, or I never consider that. ನಾನು ಅದನ್ನ ತ್ಯಾಗ ಅಂತ ನಾನು ನೆನೆಸುತ್ತಿಲ್ಲ. ನಾನು because it's my duty to do that. ಯಾಕೆ ಅಂತಂದ್ರೆ ಅದು ನನ್ನ ಕರ್ತವ್ಯ, ನಾನು ಮಾಡಬೇಕು ಅದನ್ನ. For you it may be sacrifice, maybe. ಒಂದು ವೇಳೆ ನಿಮಗೆ ಅದು ತ್ಯಾಗ ಅಂತ ಅನಿಸಬಹುದು. Because pride is your character. ಯಾಕೆಂತಂದ್ರೆ ಹೆಮ್ಮೆ ನಿಮ್ಮ ಗುಣ ಆಗಿದೆ. ಹೆಮ್ಮೆ ಎರಡೂ ನಿಂದು, ಎರಡೂ ಜೊತೆ ನಿಂದು. And you have your own idea apart from God's idea. ನೋಡಿದ್ರೆ, ದೇವರ ಆಲೋಚನೆ ಬಿಟ್ಟು ನಿಮ್ಮದೇ ಆದಂತಹ ಆಲೋಚನೆಗಳಿದೆ. Then it has to become a sacrifice only. ಹಾಗಾಗಿ ಆ ಒಂದು ವಿಷಯಗಳನ್ನ ನೀವು ಬಿಡ್ತೀರಲ್ಲ, ಅದನ್ನ ನೀವು ತ್ಯಾಗ ಅಂತಾನೆ ನೆನೆಸಬೇಕು. The people who follow Jesus like me, no, we never consider anything sacrifice. ನೋಡಿರಿ, ಯಾವ ಜನಗಳು ನನ್ನ ಹಾಗೆ ದೇವರನ್ನ ಹಿಂಬಾಲಿಸ್ತೀವಲ್ಲ, ನಾವು ಅದನ್ನ ತ್ಯಾಗ ಅಂತ ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. Hallelujah. Hallelujah. Okay, we are still in our opening only. ನಾವು ಪ್ರಾರಂಭದ ವಾಕ್ಯದಲ್ಲೇ ಇದ್ದೇವೆ. Okay, let us come out from that Ephesians chapter 6:10 onwards. ಈಗ ಎಫೆಸ 6:10ರಿಂದ ನಾವು ವಾಪಸ್ ಬರೋಣ. It explains you. It is more than your knowledge. ನೋಡ್ರಿ, ನಮ್ಮ ಆಲೋಚನೆಗೂ ಮಿಗಿಲಾಗಿ ನಮಗೆ ವಿವರಣೆ ಮಾಡುತ್ತೆ ದೇವರ ವಾಕ್ಯ ಇಲ್ಲಿ. That is the power of God. ಏನು ಅದು? ದೇವರ ವಾಕ್ಯದಲ್ಲಿ ಇರುವಂತ ಶಕ್ತಿ, anointing, ಆ ಅಭಿಷೇಕ, holiness, ಆ ಪರಿಶುದ್ಧತ್ವ. There is a name of Jesus in that. It contains the name of Jesus. ನೋಡಿರಿ, ಇವೆಲ್ಲವೂ ಸಹ ಯೇಸು ಎಂಬ ಹೆಸರಿನಲ್ಲಿ ಎಲ್ಲವೂ ಅಡಕವಾಗಿದೆ. Why I am telling? Because some people, after they getting the deliverance, they ignore the name of Jesus. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ನೀವು ನೆನೆಸೋದಾದ್ರೆ, ಅನೇಕ ಜನಗಳು ಬಿಡುಗಡೆಯನ್ನ ಹೊಂದಿಕೊಂಡ ನಂತರ ಯೇಸು ಹೆಸರನ್ನೇ ಅವರು ತಾತ್ಸಾರ ಮಾಡಿಬಿಡ್ತಾರೆ. And after they getting total deliverance, they think it happened through doctors, or it happened through their money and maybe their connections, maybe politicians. They maybe magnify their politicians. ನೋಡಿರಿ, ಅನೇಕ ಸಮಯಗಳಲ್ಲಿ ಅಲ್ಲಿ ಜನಗಳು ಬಿಡುಗಡೆಯನ್ನು ಹೊಂದಿಕೊಂಡ ನಂತರ, ಈ ಕೆಲಸವು ನನಗೆ ಡಾಕ್ಟರ್ ಇಂದ ಆಗ್ಲಿ ಅಥವಾ ಇತರ ಬೇರೆ ವ್ಯಕ್ತಿಗಳಿಂದಾಗ್ಲಿ ಅಥವಾ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳಿಂದ ನನಗೆ ಬಿಡುಗಡೆ ಆಯ್ತು ಎಂಬುದಾಗಿ ಅವರು ಅಂದ್ಕೊಂಡ್ಬಿಡ್ತಾರೆ. ಅವರು We need to learn from David those things. ನೋಡಿರಿ, ಈ ಎಲ್ಲಾ ವಿಷಯಗಳನ್ನ ದಾವಿದನಿಂದ ನಾವು ಕಲಿಯುತ್ತಿದೆ. His journey was shepherd boy to a king. ನೋಡಿರಿ, ಅವನ ಪ್ರಯಾಣ ಹೇಗಿತ್ತು? ಅವನು ಕುರಿ ಕಾಯಂದ ವ್ಯಕ್ತಿಯಿಂದ ಹಿಡಿದು ಈಗ ಅರಸನಾಗಿದ್ದಾನೆ. ಅವನು very rarely boasted himself. ನೋಡಿದ್ರೆ, ಬಹಳ ಕಮ್ಮಿ ಅವನು ತನ್ನನ್ನ ತಾನು ಹೆಚ್ಚಿಸಿಕೊಂಡಿದ್ದು. One wrong thing he did in his life. ಒಂದು ತಪ್ಪು ವಿಷಯವನ್ನು ಅವನ ಜೀವಿತದಲ್ಲಿ ಮಾಡಿದ ಅವನು. Psalms 51. ಕೀರ್ತನೆ 51. And one more census, he counted the Israelites.
ನೋಡ್ರಿ ಇನ್ನೊಂದು ಏನಂತಂದ್ರೆ ಜನಗಣತಿ ಮಾಡಿದ ಅವನು ಇಸ್ರಾಯೇಲ್ ಜನರ Mostly two things consider, okay? ಈ ಎರಡು ವಿಷಯಗಳು ಅಲ್ಲಿ ಗಣನೆಗೆ ಬಂದು ಅವನು ತಪ್ಪು ಮಾಡಿದ್ದು. That has been forgiven. ನೋಡ್ರಿ ಅದು ಅವನಿಗೆ ಕ್ಷಮಿಸಲ್ಪಡ್ತು. Because it was not like a pride thing like Saul, no. ನೋಡಿರಿ ಸೌಲ ಅವ್ನು ಮಾಡಿದ ತಪ್ಪನಲ್ಲೂ ಅವನು ತನ್ನನ್ನು ಹೆಚ್ಚಿಸ್ಕೊಂಡ, ಆದ್ರೆ ದಾವೀದ ಮಾಡ್ಲಿಲ್ಲ ಅವನು. Pride and he want the power. ನೋಡಿರಿ ಅಲ್ಲಿ ಸೌಲ ಅವನು ತನ್ನನ್ನು ಹೆಚ್ಚಿಸ್ಕೊಂಡ ಹೆಮ್ಮೆಯಲ್ಲಿ ಮಾತ್ರ ಅವನಿಗೆ ಅವನು ಅಧಿಕಾರ ಬೇಕಿತ್ತು. 1 Samuel chapter 15. 1 ಸಮುವೇಲ 15ನೇ ಅಧ್ಯಾಯ. You can see the fall of the Saul. ನೋಡಿರಿ ಸೌಲ ಹೇಗೆ ಬಿದ್ದು ಹೋದ ಅನ್ನೋದನ್ನ ನಾವು ಅಲ್ಲಿ ಗಮನಿಸಬಹುದು. Hallelujah. Hallelujah. But David never did that. ಆದ್ರೆ ನೋಡ್ರಿ ದಾವೀದ ಎಲ್ಲೂ ಸಹ ಆ ರೀತಿಯಾಗಿ ಮಾಡಲಿಲ್ಲ. Joseph never did that. ಯೋಸೇಫ್ ಆ ರೀತಿಯಾಗಿ ಮಾಡಲಿಲ್ಲ. In fact, Joseph never opened his mouth. ನೋಡ್ರಿ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಯೋಸೇಫ್ ಅಲ್ಲಿ ಬಾಯಿನೇ ತೆಗಿಲಿಲ್ಲ ಅವನು. The most spectacular thing about David and Joseph is, ನೋಡ್ರಿ ಒಂದು ಬಹಳ ವಿಶೇಷವಾದ ಒಂದು ಅಂಶ ಅಲ್ಲಿ ದಾವೀದ ಮತ್ತೆ ಯೋಸೇಫನ ನಡುವೆ ಅಂತ ನಾವು ನೋಡೋದಾದ್ರೆ, listen to me carefully here. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. All David's prayers it is in psalms. ನೋಡ್ರಿ ಎಲ್ಲ ದಾವೀದನ ಎಲ್ಲಾ ಪ್ರಾರ್ಥನೆಗಳು ಏನಿದೆಯಲ್ಲ ಎಲ್ಲವೂ ಕೀರ್ತನೆಯಾಗಿ ಬರೆಯಲ್ಪಟ್ಟಿದೆ. We never knew what kind of prayer Joseph did. ನೋಡ್ರಿ ನಮ್ಗೆ ಗೊತ್ತೇ ಇಲ್ಲ ಯೋಸೇಫ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾನೆ ಅಂತ. But he was better than David. ನೋಡ್ರಿ ದಾವೀದನಿಗಿಂತಲೂ ಅಲ್ಲಿ ಬಹಳ ಪ್ರಮುಖನಾದ ಯೋಸೇಫ. So okay, we can consider only one point about Joseph here. ನೋಡ್ರಿ ಒಂದು ಅಂಶವನ್ನು ನಾವು ಅಲ್ಲಿ ಪ್ರಾಮುಖ್ಯತೆಗೆ ತೆಗೆದುಕೊಳ್ಳೋಣ ಯೋಸೇಫನ ವಿಷಯದಲ್ಲಿ. 45 Genesis 45 1 to 5. ಆದಿಕಾಂಡ 45 1ರಿಂದ 5. He forgive his brothers. ನೋಡ್ರಿ ಯೋಸೇಫ ತನ್ನ ಅಣ್ಣ ತಮ್ಮಂದಿರನ್ನ ಕ್ಷಮಿಸ್ದ. ಎಲ್ಲರೂ ನಾನು ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ ಅಂತ ಹೇಳಿ. ನಾನು ಯಾರನ್ನು ಬೇಕಾದ್ರೂ ಕ್ಷಮಿಸ್ತೀನಿ. Hallelujah. Hallelujah. See, that's the only area you can see what kind of person Joseph is. ನೋಡ್ರಿ ಇದೊಂದೇ ಒಂದು ವಿಷಯ ಬಹಳ ನೀವು ಅಂಶ ನೀವು ಗಮನಿಸಬೇಕಾಯ್ತು ಯೋಸೇಫ ಯಾವ ರೀತಿಯಾದಂತ ವ್ಯಕ್ತಿಯಾಗಿದ್ದ ಎಂಬುದಾಗಿ. David ruled for 40 years, he ruled for 80 years. ನೋಡ್ರಿ ದಾವೀದ 40 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ದ, ಯೋಸೇಫ 80 ವರ್ಷ ಆಳ್ವಿಕೆಯನ್ನು ಮಾಡ್ದ. Hallelujah. Hallelujah. Because he's very meek and kind person. ಯಾಕೆಂತಂದ್ರೆ ನಾವು ನೋಡಬಹುದು ಅಲ್ಲಿ ಯೋಸೇಫನ ವಿಷಯದಲ್ಲಿ ಅವನು ಬಹಳ ಅಲ್ಲಿ ಮುಗ್ಧನಾಗಿದ್ದ, ಮಾತ್ರವಲ್ಲ ಕರುಣೆಯುಳ್ಳ ವ್ಯಕ್ತಿಯಾಗಿದ್ದ. David did many battles. ನೋಡ್ರಿ ದಾವೀದ ಅನೇಕ ಯುದ್ಧಗಳನ್ನು ಮಾಡ್ದ. But Joseph never wore a single sword. ನೋಡ್ರಿ ಯೋಸೇಫ ಎಲ್ಲೂ ಸಹ ಒಂದು ಸವಿನು ಕತ್ತಿ ಹಿಡ್ಕೊಳ್ಳೇ ಇಲ್ಲ ಅವನು. Hallelujah. Hallelujah. So mostly that's what the topic today we are talking here. ನೋಡ್ರಿ ಅದೇನೇ ಒಂದು ಅಂಶ ನಾವು ಈ ದಿವಸ ಧ್ಯಾನ ಮಾಡ್ತಾ It is ಇರುವಂತದ್ದು. there in Ephesians chapter 4:29 onwards. ಎಫೆಸ 4ನೇ ಅಧ್ಯಾಯ ನಾವು 29ನೇ ವಾಕ್ಯದಿಂದ. Hallelujah. And Hallelujah. verses 30 now. 30ನೇ ವಾಕ್ಯಕ್ಕೆ That ಬರೋಣ. is very crucial. ನೋಡ್ರಿ ಬಹಳ ಒಂದು ಮುಖ್ಯವಾದಂತ ಅಂಶ. Do not grieve the Holy Spirit. ದೇವರ ಪವಿತ್ರಾತ್ಮನನ್ನ ದುಃಖಿಸಬೇಡಿರಿ. It is very important. Do you know why? ಇದು ಬಹಳ ಮುಖ್ಯ. ಯಾಕೆ ಗೊತ್ತಾ? What kind of the grieving of the Holy Spirit? ಏನು ಪರಿಶುದ್ಧಾತ್ಮನನ್ನ ದುಃಖಿಸುವುದಂತಂದ್ರೆ ಏನು? Doubting the God's word, ದೇವರ ವಾಕ್ಯವನ್ನೇ ಅನುಮಾನ ಮಾಡುವಂತದ್ದು. God's actions. You are not giving your testimony mostly. ನೋಡಿರಿ ದೇವರು ಮಾಡಿದಂತ ಕಾರ್ಯಗಳ ವಿಷಯದಲ್ಲಿ ಸಾಕ್ಷಿ ಹೇಳದೇ ಇರುವಂತದ್ದು. And hypocrisy. ಒಂದು ಪಕ್ಷಪಾತ ಅಥವಾ ಕಪಟ. And talking against the people who are operating in the gifts. ನೋಡ್ರಿ ಅಲ್ಲಿ ದೇವರ ವರಗಳಿಂದ ಕಾರ್ಯ ಮಾಡ್ತಿರ್ತಾರಲ್ಲ ಅವರ ವಿಷಯದಲ್ಲಿ ಮಾತನಾಡುವಂತದ್ದು. She may be or he may be operating through the prophetic gift. ನೋಡ್ರಿ ಅವರು ಅವರುಗಳು ಅಲ್ಲಿ ದೇವರ ಒಂದು ವರಗಳಿಂದ ಅಲ್ಲಿ ಕಾರ್ಯ ಮಾಡ್ತಾ But ಇರ್ತಾರೆ. you doubt the tongues, speaking in tongues. ಆದ್ರೆ ನೀವು ಅನ್ಯ ಭಾಷೆಗಳ ವಿಷಯದಲ್ಲಿ ಅನುಮಾನ ಪಡ್ತೀರಾ? And somebody is shining in the ministry. ಅಥವಾ ಕೆಲವರು ಒಂದು ಸೇವೆಯಲ್ಲಿ ಬಹಳ ಒಂದು ಮಿಂಚ್ತಾ ಇರ್ತಾರೆ. And instead of you praying about them, you are talking against them behind. ಅವರ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರ ಬದಲು ಹಿಂದೆ ಅವರ ವಿಷಯದಲ್ಲಿ ಮಾತಾಡ್ತೀರಾ. That's what the verse 30. ಅದೇನೇ ಎಫೆಸ 4:30ನೇ ಅಧ್ಯಾಯ 30ನೇ ವಾಕ್ಯ. Watch the 30. 30ನೇ ವಾಕ್ಯವನ್ನು It's all ಗಮನಿಸಿರಿ. grieving the Holy Spirit. ನೋಡಿದ್ರೆ ಇದು ಪವಿತ್ರಾತ್ಮನನ್ನ ದುಃಖಪಡಿಸುವಂತದ್ದು. Maybe your mummy is a praying lady. ನೋಡಿರಿ ನಿಮ್ಮ ತಾಯಿ ಅಲ್ಲಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದಾರೆ. And you should honor her. ನೀವು ಆಕೆಯನ್ನ ಗೌರವಿಸಬೇಕು. And you should take the counsel from her. ಅವರಿಂದ ನೀವು ಅನೇಕ ವಿಚಾರಗಳನ್ನ ತೆಗೆದುಕೊಳ್ಬೇಕು. Hallelujah. Hallelujah. Because it's a seal, the redemption seal is the Holy Spirit. ನೋಡ್ರಿ ಏನು ಅಂತಂದ್ರೆ ಇಲ್ಲಿ ಒಂದು ಬಿಡುಗಡೆ ಏನು ಅಂತಂದ್ರೆ ಪರಿಶುದ್ಧಾತ್ಮನಿಂದ ಅಲ್ಲಿ ಬಿಡುಗಡೆ ಇದೆ ನಮಗೆ. Seal ಮುದ್ರೆ ಹಾಕಿದ್ದಾರೆ. ಆಮೆನ್. ಪವಿತ್ರಾತ್ಮನಿಂದ ನಮಗೆ ದೇವರು ಮುದ್ರೆ ಹಾಕಿದ್ದಾರೆ. How many of you are familiar about this seal and all? ಎಷ್ಟು ಜನಕ್ಕೆ ಈ ಒಂದು ಮುದ್ರೆ ವಿಷಯದಲ್ಲಿ ಬಹಳ ಚೆನ್ನಾಗಿ ಗೊತ್ತಿದೆ? How many of you know God taught it?
Jesus bought it and Holy Spirit brought it. ಎಷ್ಟು ಜನಕ್ಕೆ ಗೊತ್ತು? ದೇವರು ಯೋಚನೆ ಮಾಡಿದ್ರು, ಯೇಸು ಸ್ವಾಮಿ ಅದನ್ನು ತೆಗೆದುಕೊಂಡು ಬಂದ್ರು, ಪರಿಶುದ್ಧಾತ್ಮನು ಅದನ್ನ ನೆರವೇರಿಸಿದ್ರು. Okay, how many of you know that? ಎಷ್ಟು ಜನಕ್ಕೆ ಇದು ತಿಳಿದಿದೆ? See, what we do, that's a seal. Holy Spirit has sealed your redemption. ನೋಡಿದ್ರೆ ಎಷ್ಟು ಜನಕ್ಕೆ ನಿಮ್ಗೆ ತಿಳಿದಿದೆ? ಪರಿಶುದ್ಧಾತ್ಮನು sealed the redemption. ಆ ಒಂದು ಬಿಡುಗಡೆಯನ್ನ ನಮಗೆ ಮುದ್ರೆಯಾಗಿ ಕೂಡ ಮುದ್ರೆ ಹಾಕಿದ್ದಾನೆ. ಅದನ್ನ ಬಿಡುಗಡೆಯನ್ನ How many of you are in the government offices here? ನೀವು ಎಷ್ಟು ಜನ ಗವರ್ನಮೆಂಟ್ ಆಫೀಸ್ ನಲ್ಲಿ ಇದ್ದೀರಾ ನೀವು? And after your note, that officer has to sign and seal it. ನೋಡಿದ್ರೆ ಗವರ್ನಮೆಂಟ್ ಆಫೀಸ್ ಅಲ್ಲಿ ಇರುವಂತ ನೀವು ಒಂದು ಪತ್ರ ಅಥವಾ ಒಂದು ಲೆಟರ್ ಬರೆದ ನಂತರ ಅಲ್ಲಿ ಆಫೀಸರ್ ಗಳಿದ್ದಾರಲ್ಲ, ಅವರು ಸೀಲ್ ಮಾಡಿ ಸೈನ್ ಹಾಕ್ಬೇಕು ಅವರು. That means the confirmation of your victory. ನೋಡ್ರಿ, ಅದೇನು ಅಂತಂದ್ರೆ ನೀವೇನು ಬರೆದಿರ್ತೀರಾ ಅದನ್ನ ಪ್ರಕಟಗೊಳಿಸೋದು, ಅದನ್ನ ಕನ್ಫರ್ಮ್ ಮಾಡುವಂತದ್ದು ಆ ಸೀಲ್ ಅದು. The Holy Spirit seal upon you means you are the confirmed of your victory. ಆಮೆನ್. ಪರಿಶುದ್ಧಾತ್ಮನು ಸಹ ನಿಮ್ಮ ಒಂದು ಕೆಲಸಗಳಿಗೆ ಆ ಒಂದು ಮುದ್ರೆನ ಹಾಕ್ತಾನೆ. ಅದರ ಅರ್ಥ ಏನು ಅಂತಂದ್ರೆ ನಿಮ್ಮ ಕಾರ್ಯಗಳಿಗೆ ಆ ಒಂದು ಜಯದ ವಿಷಯದಲ್ಲಿ ಪರಿಶುದ್ಧಾತ್ಮನ ಮುದ್ರೆ ಹಾಕುವಂತದ್ದು. How many of you know the praise the Lord? ನಿಮಗೆ ಎಷ್ಟು ಜನಕ್ಕೆ ಗೊತ್ತು ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಅಂದ್ರೆ Where it started? ಅದು ಎಲ್ಲಿಂದ ಪ್ರಾರಂಭ ಆಯ್ತು? Hallelujah. Hallelujah. Leah, very good. ಸ್ವಲ್ಪ ಫಾಲೋ ಮಾಡ್ತಾ ಇದ್ದಾರೆ ಅವರು ಮೆಸೇಜ್ ನ. 29:35. ಆದಿಕಾಂಡ. Yes. ಆದಿಕಾಂಡ 29:35. When she received the child, she said, "Praise the Lord." ನೋಡಿರಿ, ಯಾವಾಗ ಆಕೆ ಮಗುವನ್ನ ಪಡೆದಳು ಅಲ್ಲಿ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಿದಳು. Hallelujah. Hallelujah. That means Judah. ನೋಡಿರಿ, ಅದರ ಅರ್ಥ ಏನಂತಂದ್ರೆ ಯೂದ. Hallelujah. Hallelujah. Do you know what is the meaning of praise the Lord? ನಿಮಗೆ ಗೊತ್ತಾ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಅದರ ಅರ್ಥ ಏನು ಎಂಬುದಾಗಿ? Praise means it is not a give us a victory, or we won the it is no, it is the victory shout after the war. ನೋಡ್ರಿ, ಅಲ್ಲಿ ಪ್ರೈಸ್ ದ ಲಾರ್ಡ್ ಎಂಬುದಾಗಿ ನಾವು ಹೇಳುದಾದ್ರೆ ನಾವಲ್ಲಿ ಸ್ತುತಿ ಮಾಡುವುದು ಏನು ಎಂಬುದಾಗಿ ಅಲ್ಲ, ಆ ಒಂದು ಜಯವನ್ನ ಹೊಂದಿದ ನಂತರ ಅಲ್ಲಿ ಕೂಗು ಬರ್ತಲ್ಲ, ಅದೇನೇ ಆ ಒಂದು ಸ್ತುತಿ ಎಂಬುದಾಗಿ. Praise and praise the Lord means it is more than the victory. ನೋಡ್ರಿ, ಅಲ್ಲಿ ಸ್ತುತಿ, ಅವರ ಸ್ತುತಿಯಲ್ಲಿ ಆ ಒಂದು ಪ್ರೈಸ್ ದ ಲಾರ್ಡ್ ಎಂಬುದಾಗಿ ಹೇಳೋದಾದ್ರೆ ಆ ಒಂದು ಜಯಕ್ಕಿಂತಲೂ ಮಿಗಿಲಾದಂತದ್ದು ಅದು. Watch the people who talk kind and always positive. ನೋಡ್ರಿ, ಅಲ್ಲಿ ಬಹಳವಾಗಿ ಆ ಒಂದು ಪಾಸಿಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗಳು, ಅಲ್ಲಿ ಕರುಣೆಯ ಮಾತನಾಡುವಂತ ವ್ಯಕ್ತಿಗಳನ್ನ ನೀವು ಎಚ್ಚರಿಕೆಯಿಂದ ಗಮನಿಸ್ರಿ. Watch from today onwards. ಈ ದಿವಸದಿಂದ ಅಂತ ವ್ಯಕ್ತಿಗಳನ್ನ ಗಮನಿಸ್ರಿ. They live long. ಅವರು ನೋಡ್ರಿ ಬಹಳ ದೀರ್ಘಾಯುಷ್ಯವಾಗಿ ಅವರು ಬದುಕ್ತಾರೆ. ಇಲ್ಲೇ ಇದ್ದಾರೆ ನೋಡ್ರಿ, ಇಲ್ಲೊಬ್ರು 84 ವರ್ಷದವ್ರು ಕೂತಿದ್ದಾರೆ ನೋಡ್ರಿ. ಆಮೆನ್. Hallelujah. Hallelujah. Some old people are here. ನೋಡ್ರಿ, ವಯಸ್ಕರು ಇದ್ದೀರಾ ಇಲ್ಲಿ. You can practice at least now. ಈಗಲಾದ್ರೂ ಸಹ ನೀವು ಅದನ್ನ ಅಭ್ಯಾಸ ಮಾಡ್ಕೊಳ್ಬಹುದು. ಸೊಸೈಟಿ ಇಷ್ಟ ಆಗಲ್ಲ ಅದು, ಆದ್ರೂ ನೀನು ಮಾಡಬಹುದು. ಇವಾಗಿಂದ ನೀನೇನಾದ್ರು ಕೈಂಡ್ ಅಲ್ಲಿ ನೀನು ಪ್ರೀತಿಲಿದ್ರೆ ಇನ್ನೊಂದು 50 ವರ್ಷ ಬದುಕಬಹುದು. Hallelujah. 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 So verse 31 now. 31ನೇ ವಾಕ್ಯ ಈಗ. I think 4:30 you should remember always and you preach about that. ನೋಡ್ರಿ, ಎಫೆಸ 4:30ನೇ ವಾಕ್ಯವನ್ನ ನೀವು ನೆನಪಿನಲ್ಲಿ ಇಟ್ಟುಕೊಂಡ್ರಿ, ಇದರ ವಿಷಯದಲ್ಲಿ ನೀವು ಸಹ ಪ್ರಸಂಗ ಮಾಡ್ರಿ. If you go against your conscience, ನೋಡ್ರಿ, ನಿಮಗೆ ಜ್ಞಾನವಿಲ್ಲದೆ ನಿಮ್ಮ ಜ್ಞಾನಕ್ಕೆ ವಿರುದ್ಧವಾಗಿ ನೀವು ಅಲ್ಲಿ ಹೋಗೋದಾದ್ರೆ, ಅನುಷ ನೀನು ಬೈಬಲ್ ತೆಗಿತಾ ಇರೋದು ನೋಡ್ತಾ ಇದ್ದೀನಿ, ಬೇಕಾ ಬಿಟ್ಟು ಬೈಬಲ್ ತೆಗಿತಾ ಇದೆಯಾ ನೋಡ್ತಾ ಇದ್ದೀನಿ, ನೀನು ಬರ್ಕೊಳ್ತಾನಿಲ್ಲ, ನೀನು ಹೆಂಗ್ ತೆಗಿತಾ ತಿರುಗ್ತಾ ಇದೆಯಾ ನೋಡ್ತಾ ಇದ್ದೀನಿ ನಾನು. Hallelujah. Hallelujah. ಬರ್ಕೊಳ್ಳೋ ಅಭ್ಯಾಸ ಯಾಕಿಲ್ಲ ಅನುಷನ್ಗೆ? ಕೇರಳ ಬೈಬಲ್ ಹೇಳಿ ತಿರುಗ್ತಾ ಇರೋದು ಈ ತರ ಅವರಿಗೆ ಆ ಥರ ಅದು ನಿಮಗೆ ಹೇಳ್ಕೊಟ್ಟಿರೋದು, ಯಾರು ಹೇಳ್ಕೊಟ್ಟಿರೋದು ಆ ಥರ ನಿಮಗೆ? ಅಯ್ಯ, ಇದು ನೀನು ಜೀವ ಅಡಗಿರೋದು ಬೈಬಲ್ ನಿಮಗೆ. ಕೆಲವೆಲ್ಲ ಬೈಬಲ್ನ ತಲೆ ತಿಂಬಿಡ್ಕೊಂಡು ಮಲಗ್ತಾರೆ, ನಾನೇ ವಿರೋಧ ಮಾಡೋದಿಲ್ಲ. ಮಾಡಿ ಅಷ್ಟೇ ಹದಾರು ಮಾಡ್ತಾರಲ್ಲ, ಮುತ್ತೆಲ್ಲ ಕೊಡ್ತಾರೆ, ಅಟ್ಲೀಸ್ಟ್ ಹದಾರು ಮಾಡ್ತಾರಲ್ಲ. ನೀನು ಹಿಂಗೆಲ್ಲ ಮಾಡ್ಬಿಟ್ರೆ ನೆಕ್ಬಿಟ್ಟಿದ್ದಲ್ಲ ನೀನು. Hallelujah. Hallelujah. Ephesians 4:30. ಎಫೆಸ 4:30. It's about the Holy Spirit, grieving the Holy Spirit. ನೋಡಿದ್ರೆ, ಇದು ಪರಿಶುದ್ಧಾತ್ಮನನ್ನ ಅಲ್ಲಿ ದುಃಖಪಡಿಸುವ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. So what are the things you grieve the Holy Spirit? ಯಾವ ವಿಷಯಗಳು ಅಲ್ಲಿ ನೀವು ಪರಿಶುದ್ಧಾತ್ಮನನ್ನು ದುಃಖಪಡಿಸುವಂತದ್ದು? Doubting the miracles. ಅದ್ಭುತಗಳ ವಿಷಯದಲ್ಲಿ ಅನುಮಾನ ಪಡುವಂತದ್ದು. Talking about the people who are operating in the gifts. ನೋಡಿರಿ, ದೇವರು ಕೊಟ್ಟಿರುವಂತಹ ಒಂದು ವರಗಳಿಂದ ಕಾರ್ಯ ಮಾಡ್ತಿರ್ತಾರಲ್ಲ, ಆ ಒಂದು ಸೇವಕರ ವಿಷಯದಲ್ಲಿ ಅನುಮಾನ ಪಡುವಂತದ್ದು, ಅವರ ವಿರುದ್ಧವಾಗಿ ಮಾತನಾಡುವಂತದ್ದು. Maybe whatever kind of man of God, woman of God, don't talk about that. ನೋಡಿರಿ, ಅವರು ಎಂತ ರೀತಿಯಾದಂತಹ ದೇವರ ಮನುಷ್ಯನಾಗಿದ್ರು ಅವರ ವಿಷಯದಲ್ಲಿ ಮಾತನಾಡಬೇಡ್ರಿ.
Whatever. ಏನೇ ಆಗಿರ್ಬೋದು. Maybe you are a very simple believer here. ನೋಡ್ರಿ ನೀವು ಸಹ ಒಂದು ಸಾಮಾನ್ಯವಾದಂತಹ ವಿಶ್ವಾಸಿ ಆಗಿರ್ಬೋದು. I was also such a person one day. I was one day. ನೋಡ್ರಿ ನಾನು ಸಹ ಒಂದು ದಿವಸ ಅದೇ ರೀತಿ ನಿಮ್ಮ ರೀತಿಯಾಗಿನೇ ಇದ್ದೆ ನಾನು. But today I go to the nations today. ಆದ್ರೆ ಈಗ ನೋಡ್ರಿ ನಾನು ದೇಶಗಳಿಗೆ ಹೋಗ್ತೀನಿ ಸೇವೆಗಾಗಿ. So we cannot neglect anyone. ಹಾಗಾಗಿ ನೋಡ್ರಿ ಯಾರು ಸಹ ನಾವು ಅಲ್ಲಿ ಉದಾಸೀನ ಮಾಡಬಾರದು. Hallelujah. Hallelujah. Those who will grieve the Holy Spirit. ನೋಡ್ರಿ ಯಾರು ಅಲ್ಲಿ ಒಂದು ಕಾರ್ಯಗಳನ್ನು ಮಾಡ್ತಿರಲ್ಲ ಪರಿಶುದ್ಧಾತ್ಮನನ್ನು ನೀವು Maybe you can ದುಃಖಪಡಿಸುವವರಾಗಿರ್ತೀರಾ. mock Jesus. ಒಂದು ವೇಳೆ ನೀವು ದೇವರನ್ನ ನೀವು ದುಃಖಪಡಿಸಬಹುದು. You may be forgiven. You may be forgiven. ಯೇಸು ಸ್ವಾಮಿ ವಿಷಯದಲ್ಲಿ ನೀವೇನಾದ್ರೂ ಮಾತನಾಡಿದ್ರು ಸಹ ನಿಮಗೆ ಕ್ಷಮೆ ಸಿಗುತ್ತೆ. If you talk against me, fine, forgiven. ಪಾಸ್ಟರ್ ವಿರುದ್ಧವಾಗಿ ಮಾತನಾಡಿದ್ರು ಸಹ ಅಲ್ಲಿ ಕ್ಷಮೆ ಸಿಗುತ್ತೆ, ಸರಿ ಅದು. ಮಾತಾಡ್ತಾನೆ ಇರ್ತೀರ ಗೊತ್ತದ ನನಗೆ, ಅದು ಗೊತ್ತು ನನಗೆ, ಕ್ಷಮೆ ಸಿಗ್ತಾನೆ ಇರುತ್ತೆ. But not against the Holy Spirit. ಆದ್ರೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾತನಾಡಬೇಡ್ರಿ, ದುಃಖಪಡಿಸಬೇಡ್ರಿ. No, you will never get a second chance. No. ನೋಡ್ರಿ ಅಲ್ಲಿ ಎರಡನೇ ಒಂದು ಚಾನ್ಸ್ ಇಲ್ವೇ ಇಲ್ಲ, ಕ್ಷಮೆ ಸಿಗದೇ ಇಲ್ಲ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾತನಾಡಿದ್ರೆ. Verses 31 and okay, 31 will, because that also different subject. 31ನೇ ವಾಕ್ಯವನ್ನು ಅಲ್ಲಿ ನಾವು ನೋಡೋಣ. See, watch how can we finish now these verses. This even still we are in the opening only. ನೋಡ್ರಿ ನಾವು ಪ್ರಾರಂಭದಲ್ಲೇ ಇದ್ದೀವಿ ನಾವು ಇನ್ನೂ ಸಹ. Every sentence is a different subject. ನೋಡ್ರಿ ಪ್ರತಿಯೊಂದು ಅಲ್ಲಿ ವಾಕ್ಯ ಇದೆಯಲ್ಲ ಅದು ಬೇರೆ ಬೇರೆ ಅಂಶವನ್ನೇ ಅಲ್ಲಿ ನಮಗೆ ಹೇಳುತ್ತೆ ಅದು. See, when you receive the message, ಯಾವಾಗ ನೀವು ಅಲ್ಲಿ ಪ್ರಸಂಗವನ್ನು ನೀವು ಕೇಳ್ಕೊಳ್ತೀರಾ, keep the journal. ನೀವು ಅದನ್ನ ಒಂದು ಪುಸ್ತಕವಾಗಿ ನೀವು ಮಾಡ್ಕೊಳ್ರಿ, ಜರ್ನಲ್ ಆಗಿ ಮಾಡ್ಕೊಳ್ರಿ. Keep the subject also. ಆ ಸಬ್ಜೆಕ್ಟ್ ಆಗಿ ವಿಷಯವನ್ನು ಸಹ ನೀವು ಅಲ್ಲಿ ಸರಿಯಾಗಿ ಬರ್ದಿಟ್ಕೊಳ್ರಿ. Hallelujah. Hallelujah. Then we can use you people. ನೋಡ್ರಿ ಅದರ ನಿಮಿತ್ತ ನಿಮ್ಮನ್ನು ಸಹ ಅಲ್ಲಿ ಉಪಯೋಗಿಸಬಹುದು ನಾವು. We can send you to preach somewhere. ನಿಮ್ಮನ್ನು ಸಹ ಬೇರೆ ಕಡೆ ಸಂದೇಶವನ್ನು ಕೊಡೋದಕ್ಕೆ ಕಳಿಸಬಹುದು ನಾವು. Hallelujah. Hallelujah. So we have to leave a lot of things here. Verses 31. ನೋಡ್ರಿ 31ನೇ ವಾಕ್ಯದಲ್ಲೂ ಸಹ ಅನೇಕ ವಿಷಯಗಳು ನಾವು ಕಲಿಯುವುದಿದೆ. We need to make the confession also here. ನೋಡ್ರಿ ನಾವು ಹರಕೆಗಳನ್ನ ಸಹ ನಾವು ಮಾಡಬೇಕಾಗಿದೆ. Let all the bitterness and wrath and anger and the clamor and the slander be put away from you along with all malice. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಆಮೆನ್. ಎಲ್ಲ ಹೇಳೋದಾಗ್ಲಿ ನನ್ನಿಂದ ಎಲ್ಲ ದ್ವೇಷ, ಕೋಪ, ಕ್ರೋಧ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ವಿಸರ್ಜನೆ. Hallelujah. Hallelujah. Okay, verses 32, we will go further quickly now. 32ನೇ ವಾಕ್ಯಕ್ಕೆ ಹೋಗೋಣ. 31, now it is almost everyone carrying that burden. ನೋಡ್ರಿ 31ನೇ ವಾಕ್ಯ ಇದೆಯಲ್ಲ, ನಾವೆಲ್ಲರೂ ಸಹ ಅದನ್ನ ಹೊತ್ಕೊಂಡೇ ನಡೀತಾ ಇದೀವಿ ನಾವು ಅದನ್ನ. Here I love some village women. ನೋಡ್ರಿ ಈ ಒಂದು ವಿಷಯದಲ್ಲಿ ಹಳ್ಳಿಯಲ್ಲಿ ಇರುವಂತಹ ಹೆಂಗಸರನ್ನ ನಾನು ಅಲ್ಲಿ ಇಷ್ಟಪಡ್ತೇನೆ. Whatever their children do, you know. ಮಕ್ಕಳು ಏನೇ ಮಾಡಿದ್ರು ಸಹ they never bother. ಅವರು ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅದರ ವಿಷಯದಲ್ಲಿ. Hallelujah. Hallelujah. ಅವನು ಹೋಗಿ ಎಲೆಕ್ಷನ್ ನಿಂತ್ಕೊಂಡಿರ್ತಾನೆ ಹೋಗಿ ಕಾಲೇಜಲ್ಲಿ, ಅವ್ರ ಅಪ್ಪ ತಗೊಂಡು ಹೋಗೋದು 50 ಸಾವಿರ ಹೋಗಿ ಎಲೆಕ್ಷನ್ ನಿಂತ್ಕೊಳ್ತಾನೆ ಅವ್ರ ಅಪ್ಪ. ಇಲ್ಲಿ ವಿಪಿ ಗೊತ್ತಾ, ಕಾಲೇಜಲ್ಲೆಲ್ಲ ವಿಪಿ ನಿಂತ್ಕೊಳ್ತಾರಲ್ವಾ, ಅಪ್ಪನೇ ದುಡ್ಡು ಕೊಡ್ತಾನೆ. ನಮ್ಮಲ್ಲಿ ನಮ್ ಟೈಮಲ್ಲಿ ಕಾಲೇಜ್ ಎಲೆಕ್ಷನ್ ನಿಂತ್ಕೊಳ್ತೀವಿ ಅಂತ ಹೇಳಿದ್ರೆ ಸೀದಾ ಕಾಲೇಜೇ ಬಿಡಿಸ್ಬಿಡೋರು ನಮ್ಗೆ. Hallelujah. So I love some village people in that area. ಹಾಗಾಗಿ ನೋಡ್ರಿ ಈ ಒಂದು ವಿಷಯದಲ್ಲಿ ಹಳ್ಳಿಯಲ್ಲಿರುವಂತಹ ಜನಗಳನ್ನ ನಾನು ಬಹಳ ಇಷ್ಟಪಡ್ತೀನಿ. But still they achieve. ಆದ್ರೂ ಸಹ ಅವ್ರು ನೋಡ್ರಿ ಅವ್ರು ಸಾಧಿಸ್ತಾರ ಗುರಿಯನ್ನ. ಆ ಮಕ್ಕಳುಗಳು ಸಾಧಿಸಿದ್ದಾರೆ ಗುರಿ. ಆಮೆನ್. ಆಮೆನ್. You have given the freedom to your children. ಆಮೆನ್. ನೀವು ನಿಮ್ಮ ಮಕ್ಕಳಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಕೊಡ್ರಿ. For example, Kumar. ಉದಾಹರಣೆಗೆ ಕುಮಾರ್ ಅವರು his dad and mom never knew what he studied. ನೋಡ್ರಿ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರ ತಂದೆ ತಾಯಿಗೆ ಗೊತ್ತೇ ಇಲ್ಲ. ಏನು ಓದಿದ್ದಾರೆ ಅಂತ ಅವ್ರ ಅಪ್ಪ ಅಮ್ಮಂಗೆ ಗೊತ್ತೇ ಇಲ್ಲ. ಆಮೆನ್. Hallelujah. Hallelujah. But still he is a successful man. ಆದ್ರೂ ಸಹ ನೋಡ್ರಿ ಅವರು ಆ ಒಂದು ಜಯವನ್ನು ಹೊಂದಿರುವಂತ ವ್ಯಕ್ತಿ. But think about the town, the people are in the town. ಆದ್ರೆ ಅಲ್ಲಿ ಸಿಟಿ ಒಳಗೆ ಇರುವಂತ ಜನಗಳನ್ನ ನೋಡ್ರಿ. Every day you shout at your children. ನೋಡ್ರಿ ಪ್ರತಿ ದಿವಸ ನಿಮ್ಮ ಮಕ್ಕಳ ಮೇಲೆ ನೀವು ಕೂಗಾಡ್ತಾನೆ ಇರ್ತೀರಾ. Not a single day is useful. ನೋಡ್ರಿ ಅದು ಉಪಯೋಗನೇ ಇಲ್ಲ, ಒಂದು ದಿವಸನೂ ಸಹ ಅದು ಉಪಯೋಗಕ್ಕೆ ಬರೋದನೇ ಇಲ್ಲ ಅದು. So verses 32 will give as the answer now. ನೋಡ್ರಿ 32ನೇ ವಾಕ್ಯ ಅದಕ್ಕೆ ಉತ್ತರ ಬರುತ್ತೆ ನಮಗೆ. Be kind to one another. ನೋಡ್ರಿ ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಿರ್ರಿ. Tell the next person, be kind to one another. ನಿಮ್ಮ ಅಕ್ಕ ಪಕ್ಕದಲ್ಲಿರೋರಿಗೆ ಹೇಳ್ರಿ ನೀವು ಕರುಣೆಯುಳ್ಳವರಾಗಿರಿ ಎಂಬುದಾಗಿ. ನಿದ್ರೆ ಮಾಡ್ತಿದ್ದವರಿಗೆ ತಿವಿರಿ ಒಂದು ಸ್ವಲ್ಪ ಜೋರಾಗಿ. Hallelujah. Hallelujah. So loudly, be kind to one another. ಜೋರಾಗಿ ಹೇಳ್ರಿ ನೀವು ಒಬ್ಬರಿಗೊಬ್ಬರು ಕರುಣೆಯುಳ್ಳವರಾಗಿರ್ರಿ. Actually direct confession this is. Direct. No need to alter this verse. ನೋಡ್ರಿ ಇದನ್ನ ನಾವು ಬೇರೆ ರೀತಿಯಾಗಿ ಹೇಳೋದು ಅವಶ್ಯಕತೆ ಇಲ್ಲ, ನೇರವಾಗಿ ಇದು ನಮಗೆ ಹರಕೆಯ ಮಾತಾಗಿದೆ.
Be tender hearted. Tell the next person, be tender hearted. ನೀವು ಉಪಕಾರಿಗಳಾಗಿರ್ರಿ ಎಂಬುದಾಗಿ ಪಕ್ಕದವರಿಗೆ ಹೇಳ್ರಿ. Forgiving one another. ಒಬ್ಬರಿಗೊಬ್ಬರು ಕ್ಷಮಿಸುವವರಾಗಿರಿ ಎಂಬುದಾಗಿ ಹೇಳ್ರಿ. As God in Christ forgive you. ನೋಡಿರಿ, ಕ್ರಿಸ್ತನು ಹೇಗೆ ನಮಗೆ ಕ್ಷಮಿಸಿದನೋ ಹಾಗೆ ನೀವು ಕ್ಷಮೆಯುಳ್ಳವರಾಗಿರ್ರಿ. Hallelujah. Hallelujah. Now chapter 5, 1 and 2. ಈಗ ನೋಡ್ರಿ, ಎಫೆಸ 5ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. We are dealing some subjects here. ನೋಡ್ರಿ, ಇಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಾವು ಅಲ್ಲಿ ಮಾತನಾಡ್ತಾ ಇದ್ದೇವೆ. Actually that's our opening. ನೋಡ್ರಿ, ಇದು ನಮಗೆ ಪ್ರಾರಂಭದ ವಾಕ್ಯ. But still it's having a lot of points. ಆದ್ರೂ ಸಹ ನೋಡ್ರಿ, ಬಹಳ ಒಂದು ಅಂಶಗಳಿದೆ ನಾವು ಕಲಿಯೋದಕ್ಕೆ. See, remember we have been forgiven. ನೆನಪಿನಲ್ಲಿ ಇಟ್ಕೊಳ್ರಿ, ನಾವು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇವೆ. Not because of our good deeds we achieved this. ನೋಡ್ರಿ, ನಾವು ಮಾಡಿದಿಂದ ಒಂದು ಒಳ್ಳೆ ಕಾರ್ಯದಿಂದ ನಾವು ಕ್ಷಮಿಸಲ್ಪಟ್ಟಿಲ್ಲ. Ephesians 2, 8 to 10. ಎಫೆಸ 2ನೇ ಅಧ್ಯಾಯ 8 ರಿಂದ 10. The faith. ನಂಬಿಕೆ. Through faith you are saved by grace. ನೋಡ್ರಿ, ನಂಬಿಕೆಯಿಂದ ದೇವರ ಕೃಪೆ ಮೂಲಕವಾಗಿ ರಕ್ಷಣೆ ಹೊಂದಿದವರಾಗಿದ್ದೇವೆ ನಾವೆಲ್ಲರೂ. There is no such a thing God has pleased with our work, then only we are saved. Never, no. ನೋಡ್ರಿ, ನಾವೇನೋ ಒಂದು ಬಾರಿ ಒಳ್ಳೆ ಕಾರ್ಯಗಳನ್ನು ಮಾಡಿದೀವಿ, ಅದರ ನಿಮಿತ್ತದಿಂದ ದೇವರು ಇಷ್ಟಪಟ್ಟರು, ನಮ್ಮನ್ನ ಮೆಚ್ಚಿಬಿಟ್ರು, ನಾವು ರಕ್ಷಣೆ ಹೊಂದಿದವರಾಗಿದ್ದೀವಿ ಅಂದುಕೊಳ್ಬೇಡ್ರಿ. Maybe sometimes you left your job, business, and you are running for God. Something maybe God is pleased mostly, little maybe not 100, maybe 1% maybe God has pleased. ನೋಡ್ರಿ, ಒಂದು ವೇಳೆ ನೀವು ಕೆಲಸ ಬಿಟ್ಟಿರ್ಬೋದು ಅಥವಾ ಬಿಸ್ನೆಸ್ ಬಿಟ್ಟಿರ್ಬೋದು, ದೇವರನ್ನೇ ಹಿಂಬಾಲಿಸುವುದು ಎಲ್ಲವನ್ನ ಬಿಟ್ಟು ನೋಡ್ರಿ, ಆದ್ರೆ ಅದು ಒಂದು ವೇಳೆ ಒಂದೇ ಒಂದು ಅಂಶ, ಒಂದೇ ಒಂದು % ದೇವರು ಮೆಚ್ಚಿರ್ಬೋದು. ಅದರ like children, we should follow him. ನೋಡ್ರಿ, ಮಕ್ಕಳ ಹಾಗೇನೆ ನಾವು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು. Watch a baby, 3 or 4 year old baby. ನೋಡ್ರಿ, 3 ಅಥವಾ 4ನೇ ವರ್ಷದಲ್ಲಿರುವಂತಹ ಮಕ್ಕಳನ್ನ ನೀವು ಗಮನಿಸಿರಿ. For to kindle that baby, the mom hidden in that hill station. ನೋಡ್ರಿ, ಅಲ್ಲಿ ತಾಯಿ ಅಲ್ಲಿ ಒಂದು ಬೆಟ್ಟ ಗುಡ್ಡಗಳಲ್ಲಿ ಒಂದು ಮಗುವನ್ನ ಆಡಿಸೋದಕ್ಕೆ ಅಲ್ಲಿ ಹೌತ್ಕೋಬಹುದು, ಮಗುವನ್ನ ಅಲ್ಲಿ ಬಿಟ್ಟು. It was the tea estate. ನೋಡ್ರಿ, ಒಂದು ಟೀ ಎಸ್ಟೇಟ್ ಅದು. All of a sudden mom hidden. ನೋಡ್ರಿ, ಅಲ್ಲಿ ತಾಯಿ ಹೌತ್ಕೊಂಡ್ರು. And lot of people try to console that baby. ನೋಡ್ರಿ, ಆ ಒಂದು ಸಮಯದಲ್ಲಿ ಮಗು ಅಳ್ತಾ ಇದೆ, ಅದನ್ನ ಸಮಾಧಾನ ಪಡಿಸಬೇಕು ಅಂತ ಅನೇಕ ಜನಗಳು ಪ್ರಯತ್ನ ಪಟ್ಟರು. Some toys has been given. ನೋಡ್ರಿ, ಏನೋ ಆಟ ಸಾಮಾನು ಕೊಟ್ರು, chocolates, cakes has been given. ಚಾಕ್ಲೇಟ್ ಕೊಟ್ರು, ಕೇಕ್ ಗಳನ್ನ ಕೊಟ್ರು. Only for 1 minute. ಏನು ಒಂದೇ ಒಂದು ನಿಮಿಷ ಅಷ್ಟೇ ಅದು. Then again, mummy started. ನಂತರ ಮತ್ತೆ ತಾಯಿಗೋಸ್ಕರ ಮಗು ಅಳೋದಕ್ಕೆ ಪ್ರಾರಂಭ ಮಾಡ್ತು. Such a way we should follow Christ. ಅದೇ ರೀತಿಯಲ್ಲಿ ನೋಡ್ರಿ, ನಾವು ಸಹ ಕ್ರಿಸ್ತನನ್ನ ಹಿಂಬಾಲಿಸಬೇಕು. Verses 2. 5ನೇ ಅಧ್ಯಾಯ 2ನೇ ವಾಕ್ಯ. I love this. ನನಗೆ ಬಹಳ ಇಷ್ಟ ಈ So ವಾಕ್ಯ. when we walk with God such a way, ನೋಡ್ರಿ, ಯಾವಾಗ ನಾವು ಕ್ರಿಸ್ತನನ್ನ ಆ ರೀತಿಯಾಗಿ ಹಿಂಬಾಲಿಸ್ತೇವೆ, it is like a aroma, a fragrant offering to sacrifice to God. ನೋಡ್ರಿ, ಯಾವಾಗ ನಾವು ಆ ರೀತಿಯಾಗಿ ನಾವು ದೇವರನ್ನ ಹಿಂಬಾಲಿಸ್ತೇವೆ, ಅದು ಆ ಒಂದು ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ದೇವರಿಗೆ ಅಲ್ಲಿ ಸಮರ್ಪಿಸಲ್ಪಡುತ್ತದೆ ಅದು. Even Christ offered us himself. ನೋಡ್ರಿ, ಕ್ರಿಸ್ತನು ನಮಗೋಸ್ಕರ ತನ್ನನ್ನೇ ಯಜ್ಞವಾಗಿ ಸಮರ್ಪಿಸಿಕೊಂಡಲ್ಲ. And it is obligation that we should also do that. ನೋಡ್ರಿ, ಇದು ನಮಗೆ ಅದು ಸಾಲವಾಗಿದೆ. ಏನು ಅಂತಂದ್ರೆ, ನಾವು ಸಹ ನಮ್ಮನ್ನ ಕ್ರಿಸ್ತನಿಗೆ ಯಜ್ಞವಾಗಿ ಅಥವಾ ಒಂದು ಸುಗಂಧ ವಾಸನೆಯಾಗಿ ನಾವು ಕ್ರಿಸ್ತನಿಗೆ ಸಮರ್ಪಣೆ ಮಾಡಬೇಕು ನಮ್ಮನ್ನ. Chapter 5 verses 3 here. 5ನೇ ಅಧ್ಯಾಯ 3ನೇ ವಾಕ್ಯ. Even the word of sexual immorality, impurity, this should not be among you. ನೋಡ್ರಿ, ಅಲ್ಲಿ ಜಾರತ್ವ, ಯಾವ ವಿಧವಾದ ಬಂಡತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. Playing with the flesh. ನೋಡ್ರಿ, ಅಲ್ಲಿ ಶರೀರದೊಟ್ಟಿಗೆ ಆಟ ಆಡುವಂಥದ್ದು. Playing with the high desires. ನಿಮ್ಮ ಒಂದು ಕಣ್ಣಿನ ಆಸೆಯಲ್ಲಿ ಆಟ ಆಡುವಂಥದ್ದು. Maybe you are in a advanced digital time. ನೋಡ್ರಿ, ಈ ಒಂದು ನೀವು ಒಂದು ಅಡ್ವಾನ್ಸ್ ಆಗಿ ಮುಂದೆ ಇರುವಂತಹ ಒಂದು ಟೆಕ್ನಾಲಜಿ ಒಂದು ಕಾಲದಲ್ಲಿ ನೀವಿದ್ದೀರಾ. Those things may change, their morality may change there. ನೋಡ್ರಿ, ಆ ಒಂದು ನೀತಿ ಇತ್ತಲ್ಲ, ಅದು ಬದಲಾಗಿದೆ. But here the Bible standard never changes. ಆದ್ರೆ ಸತ್ಯವೇದದಲ್ಲಿ ಇರುವಂತ ಆ ಒಂದು ಸ್ಟ್ಯಾಂಡರ್ಡ್ ಇದೆಯಾ, ಇದು ಎಂದಿಗೂ ಬದಲಾಗಿಲ್ಲ. If you find out something wrong in your mind, eyes and thoughts, ಒಂದು ವೇಳೆ ನೀವು ನಿಮ್ಮ ಮನಸ್ಸಿನಲ್ಲಿ, ಕಣ್ಣಿನಲ್ಲಿ, ನಿಮ್ಮ ಹೃದಯದಲ್ಲಿ ಏನಾದರೂ ತಪ್ಪು ಕಲ್ಪನೆ ಬಂದಿದೆಯಾ,
You need to start immediately like this. ನೋಡ್ರಿ ತಕ್ಷಣದಲ್ಲೇ ನೀವು ಮೊಣಕಾಲೂರಿ ಕೈ ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ನೀವು You need to say, no, I don't want this. ನೀವು ಹೇಳ್ಬೇಕು, ನಿಮ್ಮನ್ನು ತಗ್ಗಿಸ್ಕೊಂಡು ದೇವರೇ ನನಗೆ ಇದು ಬೇಡ. If you love and doing that secret sin, ಒಂದು ವೇಳೆ ನೀವು ಅದನ್ನ ಇಷ್ಟಪಟ್ಟು ನೀವು ಆ ಒಂದು ರಹಸ್ಯವಾದ ಪಾಪಗಳನ್ನು ನೀವು ಮಾಡ್ತಾ you are ಇದ್ರೆ, misusing your independence. ನೀವು ಆ ಒಂದು ನಿಮಗೆ ಕೊಟ್ಟಿರುವಂತ ಆ ಒಂದು ಸ್ವಾತಂತ್ರ್ಯ ಅನ್ಯೋನ್ಯತೆಯನ್ನ ನೀವು ತಪ್ಪಾಗಿ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ. Then you will have to face the consequences. ನೋಡ್ರಿ, ಅದರ ನಿಮಿತ್ತ ನೀವು ಆ ಒಂದು ಅದರ ಪರಿಣಾಮವನ್ನು What is ಎದುರಿಸಬೇಕು. the consequences? ಏನದರ ಪರಿಣಾಮ? Secret sins will bring open reproach. ನೋಡ್ರಿ, ಆ ಒಂದು ರಹಸ್ಯವಾದ ಪಾಪ ಇದೆಯಲ್ಲ, ಅದು ಬಹಿರಂಗವಾಗಿ ಸಾರಲ್ಪಡುತ್ತೆ. If you get mocked openly, ನೋಡ್ರಿ, ನೀವು ಏನ್ ಮಾಡ್ತೀರಾ ಅದನ್ನ ಬಹಿರಂಗವಾಗಿ ಅದು ಸಾರಲ್ಪಡುತ್ತೆ. ಅದು ನೀವೇನಾದ್ರೂ ನಿಗೆಲ್ಲರೂ ಬಹಿರಂಗ ಅವಮಾನ ಆಗಿದೆ ಅಂದ್ರೆ ಶೋರ್ ಆಗಿ ನೀನೇನೋ ಗುಟ್ಟಾಗಿ ಪಾಪ ಮಾಡಿದ್ಯಾ ಅಂತ ಅರ್ಥ. ಅದು ಎಲ್ಲಾದ್ರೂ ನಿಮ್ಗೆ ಅವಮಾನ ಆಯ್ತು, ಸ್ಕೂಲು, ಕಾಲೇಜ್, ಜಾಬ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಅವಮಾನ ಆಯ್ತು ತಿಳ್ಕೊಡ್ರಿ, ಶೋರ್ ಆಗಿ ಏನೋ ನಿಮ್ಮಲ್ಲಿ ಗುಪ್ತ ಪಾಪ ಗ್ಯಾರಂಟಿ ಇದೆ, ಕಳಿಸ್ಕೊಳ್ಳಿದ್ದು. ಅವತ್ತಿನ ತಕ್ಷಣ ಒಂದು ಅರಕೆ ಮಾಡೋದಾಗ್ಲಿ ಅದನ್ನ. Hallelujah. Hallelujah. Okay, let's go for the 4 now. ಈಗ ಮುಂದಕ್ಕೆ ಹೋಗೋಣ. 5ನೇ ಅಧ್ಯಾಯ 4ನೇ ವಾಕ್ಯ. The verses 3 is very important. You need to deal very strictly. ನೋಡ್ರಿ, 5ನೇ ಅಧ್ಯಾಯ 3ನೇ ವಾಕ್ಯ ಇದೆಯಲ್ಲ, ಬಹಳ ಮುಖ್ಯವಾದ ಅಂಶ. ಅದನ್ನ ಎಚ್ಚರಿಕೆಯಿಂದ ನಾವು ಅದನ್ನ ಕೈಗೊಳ್ಳಬೇಕು. ಜೋರಾಗಿ ಹೇಳ್ರಿ. No lust of the eyes. ನೋಡ್ರಿ, ಕಣ್ಣಿನ ಆಸೆ ಇಲ್ಲ ನನಗೆ. No lust of the flesh. ಆ ಶರೀರದ ಆಸೆ ಇಲ್ಲ ನನಗೆ. No secret sins. ಆ ರಹಸ್ಯವಾದ ಪಾಪಗಳಿಲ್ಲ ನನ್ನಲ್ಲಿ. ಗಟ್ಟಿಯಾಗಿ ಹೇಳ್ಬೇಕಾಗಿತ್ತು ನೀವು. ಆಮೆನ್. ಗಟ್ಟಿಯಾಗಿ ಹೇಳ್ಬೇಕಾದನ್ನ ಯಾವಾಗ್ಲೇ ಅದು ಹೋಗೋದು. ಆಮೆನ್. When you say no, at least you can stop tomorrow. ನೋಡ್ರಿ, ಯಾವಾಗ ನೀವು ಇಲ್ಲ ಅಂತ ಹೇಳ್ತಿರಲ್ಲ, ಅಟ್ಲೀಸ್ಟ್ ನೀವು ನಾಳೆಯಿಂದ ನಾನು ಅದನ್ನು ನಿಲ್ಲಿಸ್ತೀರಾ. ಅಲ್ಲ, ನೀನಾಗೆ ಬೇಕಂತಾನೆ ಮಾಡಿರ್ಬೋದು. ಯಾವಾಗ ನೀನು ಕೂಗ್ತ್ಯಾ, ನಾಳೆಲ್ಲ ನಾಡಿದ್ ಗ್ಯಾರಂಟಿ. ಆಮೆನ್, ಆಮೆನ್. ಅಪ್ಪ, ಈ ಫ್ರೆಂಡ್ಶಿಪ್ ಬೇಡಪ್ಪ ನನಗೆ ಅಂದ್ರೆ ಅವನ ಹತ್ರ ಊರೇ ಬಿಟ್ಟು ಹೋಗ್ಬಿಡ್ತಾನ. Hallelujah. 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 You must desire that, okay? Amen. That I want to walk in uprightly. ನೋಡ್ರಿ, ನಾನು ಆ ದೇವರ ನೀತಿವಂತಿಕೆಯಲ್ಲಿ ಜೀವಿಸಬೇಕು ಎಂಬುದಾಗಿ ನೀವು ಅದನ್ನ ಬಯಸಬೇಕು. This is not belongs to God's children. ನೋಡ್ರಿ, ಇದು ದೇವರ ಮಕ್ಕಳಿಗೆ ಇದು ಇವೆಲ್ಲ ಸಂಬಂಧಪಟ್ಟಿದ್ದಲ್ಲ. Because we have a faith among us. ಯಾಕೆಂತಂದ್ರೆ ನಮ್ಮೊಳಗೆ ಆ ಒಂದು ನಂಬಿಕೆ ಇದೆ. Because it's a God's house. ಯಾಕೆಂತಂದ್ರೆ ಇದು ದೇವರ ಮನೆ. ಇದು we love and we trust each other. ಯಾಕೆಂತಂದ್ರೆ ನಾವು ಪ್ರೀತಿ ಮಾಡ್ತೀವಿ, ನಾವು ಒಬ್ಬರೊಬ್ಬರು ನಾವು ನಂಬ್ತೀವಿ. ನಾವು that secret thing should not be there. ನೋಡ್ರಿ, ಈ ಒಂದು ರಹಸ್ಯವಾದಂತ ಪಾಪಗಳಿದೆಯಲ್ಲ, ಯಾವುದು ಸಹ ನಮ್ಮೊಳಗೆ ಇರಬಾರ್ದು. verses 4. 4ನೇ ವಾಕ್ಯ. Hallelujah. Hallelujah. ಇದು ಯಾರ್ದಿದು? verses 4. No joking things. ನೋಡ್ರಿ, ಅಲ್ಲಿ ಕುಚೋದ್ಯ ಮಾತು ಇಲ್ಲ. ತಮಾಷೆಗೆ ಮಾಡ್ದೆ, ಏನೋ ಮಾಡ್ಬಿಟ್ಟು ತಮಾಷೆಗೆ ಮಾಡ್ದೆ. I just made a kindle, you say, when you talk something, you say, oh, just ತಮಾಷೆಗೆ ಮಾಡ್ಬಿಟ್ಟೆ ಅಂತ ಹೇಳ್ತೀಯ. No. Watch that verses. 4ನೇ ವಾಕ್ಯ ನೋಡ್ರಿ. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಕುಚೋದ್ಯ ಅಂದ್ರೆ ತಮಾಷೆ. ಓಕೆ, ಇಂಗ್ಲಿಷ್ ಅಲ್ಲಿ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ ಕೆಲವರಿಗೆ. Let there be no filthiness or nor foolish talk nor crude joking. See here in English, crude joking. ನೋಡ್ರಿ, ಅಲ್ಲಿ ಆ ಒಂದು ತಮಾಷೆ ಮಾಡುವಂತದ್ದು. which are not no place of but instead let there be thanksgiving. Hallelujah. Amen. ನೋಡ್ರಿ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನ ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. That's why I love the Bible. ಹಾಗಾಗಿ ನೋಡ್ರಿ, ಅದಕ್ಕೋಸ್ಕರನೇ ನಾನು ದೇವರ ವಾಕ್ಯವನ್ನ, ಸತ್ಯವೇದವನ್ನ ಬಹಳ ಇಷ್ಟಪಡುವಂತದ್ದು. Not only it shows wrong, what you need to do to come out of that. ನೋಡ್ರಿ, ಯಾವುದು ತಪ್ಪು ಅಂತ ಮಾತ್ರನೇ ತೋರಿಸ್ತಾ ಇಲ್ಲ, ಅದನ್ನ ಬಿಟ್ಟು ನೀನು ಏನು ಮಾಡಬೇಕು, ಯಾವುದು ಸರಿ ಅದನ್ನು ಸಹ ಇದು ಬರೆಯಲ್ಪಟ್ಟಿದೆ ಇಲ್ಲಿ. Hallelujah. Hallelujah. And in other things we know that all our old nature. ನೋಡ್ರಿ, ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ನಮ್ಮ ಇಂದಿನ ಜೀವಿತದ ಗುಣಗಳು ಅದ್ಯಾವುದು ಸಹ ಬೇಡ. From 5 to 13 and 14, all those are old nature. ನೋಡ್ರಿ, ಎಫೆಸ 5ನೇ ಅಧ್ಯಾಯ 5ರಿಂದ 13ನೇ ವಾಕ್ಯದ ತನಕ ಇದೆಯಲ್ಲ, ಅವೆಲ್ಲವೂ ಸಹ ನಾವು ರಕ್ಷಣೆ ಹೊಂದುವುದಕ್ಕಿಂತ ಮೊದಲು ಇದ್ದಂತ ಗುಣಗಳು ನಮ್ಮೊಳಗೆ. 15 now directly. 15ನೇ ವಾಕ್ಯ ನೇರವಾಗಿ. Walk wisdom with the God's wisdom. ಹಾಗಾಗಿ ನೋಡ್ರಿ, ಇಲ್ಲಿ ದೇವರ ಒಂದು ಜ್ಞಾನದಲ್ಲಿ ನಾವು ನಡಿಬೇಕು. Hallelujah. Hallelujah. Say loudly, I am having a God's wisdom. Say loudly. ಜೋರಾಗಿ ಹೇಳ್ರಿ, ದೇವರ ಜ್ಞಾನ ನನ್ನೊಳಗಿದೆ ಅಂತ ಹೇಳ್ರಿ ಜೋರಾಗಿ.
Verses 21. 21ನೇ ವಾಕ್ಯ. Submitting one another for the reverence for Christ. ನೋಡ್ರಿ, ಇಲ್ಲಿ ನಾವು ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. When you look to the person, ನೀವು ಯಾವುದಾದ್ರೂ ವ್ಯಕ್ತಿನ ನೀವು ನೋಡಿದಾಗ suddenly you consider they're a very wealthy person. ನೋಡ್ರಿ, ಅವರು ಬಹಳ ಸಂಪತ್ತುಳ್ಳವರು ಎಂಬುದಾಗಿ ನೀವು And you ಅಂದ್ಕೊಳ್ತೀರಾ, poor person. ಅಥವಾ ಅವರು ಬಡವರಾಗಿದ್ದಾರೆ ಎಂಬುದಾಗಿ ನೀವು You should ಅಂದ್ಕೊಳ್ತೀರಾ. not do that. ಅದನ್ನು ನೀವು ಮಾಡಬಾರ್ದು. Hallelujah. Hallelujah. From 22 onwards now. 22ನೇ ವಾಕ್ಯದಿಂದ ಈಗ Here between husband and wife. ಇಲ್ಲಿ ನೋಡ್ರಿ, ಗಂಡ ಮತ್ತು ಹೆಂಡತಿ ವಿಷಯದಲ್ಲಿ It says, Bible says, the women should be submissive. ನೋಡ್ರಿ, ಇಲ್ಲಿ ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಸ್ವಲ್ಪ ಉಲ್ಟಾಗಿದೆ ಈಗ, ಉಲ್ಟಾಗಿದೆ, ಸರಿಯಾಗಿ ನೋಡ್ಕೊಳ್ಳಿ ಇದು. ಹಲ್ಲೆಲೂಯಾ. ರಾಕ್ಷಸಿ ತರ ನಿಂತ್ಕೊಂಡ್ಬಿಡ್ತಾಳೆ ಅವಳು, ರಾಕ್ಷಸಿ ತರ ನಿಂತ್ಕೊಂಡ್ಬಿಡ್ತಾಳು. ಹಲ್ಲೆಲೂಯಾ. ಯಾರೊಬ್ರು ಹೇಳ್ತಾ ಇದ್ರು, ಹೋಗಿದ್ದೇನೋ ನಿಮ್ಮ ಅಣ್ಣ ಮನೆಗೆ ಹೋಗ್ಬೋದಪ್ಪ, ಅಲ್ಲಿ ರಾಕ್ಷಸಿ ಇದ್ದಾಳೆ ಒಬ್ಳು ನಮ್ಮ ಅತ್ತಿಗೆ ಅಂತ ಹೇಳ್ತಾರೆ. ಆ ತರ ಇರುತ್ತೆ, ಹಂಗೆಲ್ಲ ಆಗೋದಿಲ್ಲ. ಓಕೆ, hallelujah. Hallelujah. Okay, here was 22 to 24. 22ರಿಂದ 24ನೇ ವಾಕ್ಯ ತನಕ ನೋಡ್ರಿ. Maybe you are a big officer mostly. ಒಂದು ವೇಳೆ ನೀವು ದೊಡ್ಡ ಒಂದು ಆಫೀಸರೇ ಆಗಿರ್ಬೋದು, Whatever kind of woman you are. ನೀವು ಯಾವ ರೀತಿಯಾದಂತ ವ್ಯಕ್ತಿ, ಹೆಂಗಸಾಗಿ ಸ್ತ್ರೀ ಆಗಿದ್ದೀರಾ ಅಂತ ಆಫೀಸರ್ ಆದ್ರೆ ಗ್ಯಾರಂಟಿ ಸಲ್ಯೂಟ್ ಹೊಡಿಬೋದಾಗಿತ್ತು ನಿನಗೆ. Hallelujah. Hallelujah. Chapter 5, 22 to 24. 5ನೇ ಎಫೆಸ 5ನೇ ಅಧ್ಯಾಯ 22ರಿಂದ 24. So you must be submissive. ಹಾಗಾಗಿ ನೀವು ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ಬೇಕು. Whatever. ಏನೇ ಇರ್ಬೋದು. Say sometimes, actually, not sometimes, always I am very rude only, always. ನೋಡ್ರಿ, ಕೆಲವೊಂದು ಸರ್ತಿ ಎಲ್ಲ ಯಾವಾಗಲೂ ಸಹ ನಾನು ರೇಗಾಡ್ತಾನೆ ಇರ್ತೀನಿ. Yes means yes, no means no. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. She has to tolerate. ಅದೇ ಶೋಭಕ್ಕ ಅದನ್ನ ಸಹಿಸಿಕೊಳ್ಳಬೇಕು. Hallelujah. Hallelujah. So that's the best example. ಇದೇ ಒಂದು ಒಳ್ಳೆ ಉದಾಹರಣೆ ನಿಮಗೆ. Hallelujah. Hallelujah. But 25 will do the 25 also. 25ನೇ ವಾಕ್ಯ ಇದೆಯಲ್ಲ, ಅದನ್ನು ಸಹ ನಾನು ಮಾಡ್ತೀನಿ. Hallelujah. Hallelujah. Husbands, love your wives. ಗಂಡಂದ್ರೆ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ. Hallelujah. Hallelujah. ಈಗಿನ ಕಾಲದಲ್ಲಿ ಜಾಸ್ತಿನೇ ಪ್ರೀತಿ ಇದೆ ಈಗಿನ ಕಾಲದಲ್ಲಿ. ಅದೇ ಅವ್ರಿಗೆ ಅದ ಮೇಲೆ ಒಟ್ಟಕ್ಕೆ ಕೂತಿರೋದು ಅವಳು. ಅವಳು ಎಲ್ಲಿ ಕೂರ್ಸಿದ್ರೆ ಅಲ್ಲೇ ಸರಿ ಇರ್ತಿದ್ಲು ಅವಳು. ಇವನ್ ತಗೊಂಡೋಗಿದ್ದು ಎಲ್ಲ ಕೂರ್ಸ್ಕೊಂಡವನ ಇವನು. Hallelujah. Hallelujah. ಓಕೆ, ಅದಲ್ಲಿ ಸಾಕಾಗುತ್ತೆ ಅಷ್ಟೇ. ಅದ್ರದ್ದು ಮನೇಲಿ ಓದ್ಕೊಳ್ಳಿ, ಜಾಸ್ತಿನೇ ಇದೆ ಅದು. ಅದನ್ನ ಓದಿದ್ರೆ ಈಗ ನಮ್ದು ಟೈಮ್ ತುಂಬಾ ಮುಂದಕ್ಕೆ ಹೋಗುತ್ತೆ. ಜಾಸ್ತಿ ನಗ್ತೀರಾ ಆಮೇಲೆ ನೀವು. ಆಮೇಲೆ ನಾವು ಯಾವ ಏರಿಯಾಗೂ ಹೋಗ್ಬಿಡ್ತೀನಿ, ಆಮೇಲೆ ನಾನು ನಿಮಗೆ ಎಲ್ಲೆಲ್ಲಿಗೂ ಹೋಗ್ಬಿಡ್ತೀನಿ ಆಮೇಲೆ ನಾನು. ಅದರಿಂದ ನೀವು 22 to 33, it is about the between the husband and the wife. ನೋಡ್ರಿ, 5ನೇ ಅಧ್ಯಾಯ 22ರಿಂದ 33ನೇ ವಾಕ್ಯದ ತನಕನೂ ಸಹ ಗಂಡ ಹೆಂಡತಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. And between the husband and wife, no one should go. ಮಾತ್ರವಲ್ಲ, ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾರು ಸಹ ತಲೆ ಹಾಕಬಾರ್ದು. Even the pastor, no. ಇವನ್ ಪಾಸ್ಟರ್ಗಳು ಸಹ ಇಲ್ಲ. Mummy, daddy, no. ತಂದೆ ತಾಯಿಗಳು ಸಹ ಇಲ್ಲ. ಯಾರು ಹೋಗ್ಬಾರ್ದು ಅವ್ರ ಮಧ್ಯಕ್ಕೆ. Hallelujah. Hallelujah. ಎರಡೇ ಕೌನ್ಸಿಲಿಂಗ್ ಅವ್ರಿಗೆ. ಏನ್ ಕೌನ್ಸಿಲಿಂಗ್? ಎರಡು ಜಗಳ ಆಡ್ಕೊಂಡು ಬರ್ತಾರೆ ಅಂತೇಳಿ ಏನ್ ಕೌನ್ಸಿಲಿಂಗ್ ಅವ್ರಿಗೆ? ಎರಡೇ ಅವ್ರಿಗೆ ಗಂಡ ಹೆಂಡತಿ. ಒಂದು ಬದುಕಕ್ಕೆ ಬರಲ್ಲ, ಇನ್ನೊಂದು ತಿನ್ನ ಅನ್ನಕ್ಕೆ ಮಣ್ಣು ಹಾಕೊಳ್ತಾ ಇದ್ದಾನೆ. ಗಂಡ ಹೆಂಡತಿ ಜಗಳ ಆಡೋರು ಯಾರಾದ್ರೂ ಬದುಕಕ್ಕೆ ಬರಲ್ಲ, ಇಲ್ಲ ತಿನ್ನ ಅನ್ನಕ್ಕೆ ಮಣ್ಣು ಹಾಕೊಳ್ಳೋದು. ಆಮೇಲೆ ಬಾ ನೀನು ಜಗಳ ಆಡ್ಕೊಂಡು ಬಾ, ಆಮೇಲೆ ಮಾತ್ರ ನಿನಗೇನು ಆಗ್ತೀವಿ ನೋಡ್ತೀವಿ ನಾವು. Hallelujah. Actually, a lot of points we covered today here. Amen. ಅನೇಕ ಅಂಶಗಳನ್ನ ನಾವು ಇವತ್ತು ಧ್ಯಾನ ಮಾಡಿದ್ದೀವಿ. Because verses 4:17 is very important. Why we cover? Because of the verses 17. ನೋಡ್ರಿ, 4ನೇ 15ನೇ ವಾಕ್ಯ ಇದೆಲ್ಲ ಬಹಳ ಮುಖ್ಯ. We will read and we will come back to our message now. ನಾವು ಅದನ್ನು ಓದಿ ತಿರುಗಿ ನಮ್ಮ ಸಂದೇಶಕ್ಕೆ ಬರೋಣ. Hallelujah. Hallelujah. How long we can go, we'll see now. Amen. Ephesians 4:17 we will read and we'll come back to our ಎಫೆಸ message. 4:17. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. 18 also. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. Say, you compare yourself to them. ನೋಡ್ರಿ, ನೀವು ನಿಮ್ಮನ್ನ ಲೋಕದ ಜನಗಳಿಗೆ, ಅನ್ಯ ಜನಗಳಿಗೆ ನಿಮ್ಮನ್ನ ಹೋಲಿಕೆ ಮಾಡ್ಕೊಳ್ತೀರಾ. They are rich people, they are doing well. See what about these 17, 18 ನೋಡ್ರಿ, years? ಲೋಕದ ವ್ಯಕ್ತಿಗಳು ಅವರು ಸಂಪತ್ತುಳ್ಳವರಾಗಿದ್ದಾರೆ, ಅವರು ಹಾಗೆ ಹೀಗೆ ಎಂಬುದಾಗಿ ಅವರಿಗೆ ನಿಮ್ಮನ್ನ ಹೋಲಿಸಿಕೊಳ್ತಿರಲ್ಲ. ಇಲ್ಲಿ ದೇವರ ವಾಕ್ಯ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ಇಲ್ಲಿ What's the last two words? 17, 18ರಲ್ಲಿ ಕಡೆ 2 ವಾಕ್ಯಗಳನ್ನ ನೋಡ್ರಿ ಅಲ್ಲಿ. Hallelujah. Hallelujah. They are away from this eternal life.
ನೋಡಿರಿ, ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. They are alienated from the life of God because of their ignorance. ನೋಡಿರಿ, ಅವರಲ್ಲಿರುವ ಆ ಒಂದು ಅಜ್ಞಾನದ ನಿಮಿತ್ತದಿಂದ ಅಥವಾ ಕಾಠಿಣ್ಯದ ನಿಮಿತ್ತದಿಂದ ನಿತ್ಯ ಜೀವಕ್ಕೆ ಅನ್ಯರಾಗಿದ್ದಾರೆ ಅವರು. But we try to compare ourselves to those worldly people. ಆದ್ರೆ ನೋಡ್ರಿ, ನಾವು ಆ ಒಂದು ಲೋಕದ ಜನಗಳಿಗೆ ನಮ್ಮನ್ನ ಹೋಲಿಕೆ ಮಾಡ್ಕೊಳ್ತೀವಿ. I think for the humanity this is the final stop. ನೋಡ್ರಿ, ಆ ಒಂದು ಮನುಷ್ಯತ್ವಕ್ಕೆ ನೋಡ್ರಿ ಇದೇನೆ Final stop. ನೋಡ್ರಿ, ಕೊನೆಯ ಒಂದು ಸ್ಟಾಪ್ ಇದು. This Bible is the final stop for everyone. ನೋಡ್ರಿ, ಪ್ರತಿಯೊಬ್ಬರಿಗೂ ಸಹ ಇದೇನೆ ಕೊನೆಯ ಒಂದು ಸ್ಟಾಪ್, ಸತ್ಯವೇದ. Hallelujah. Hallelujah. See, preaching of the gospel, ನೋಡ್ರಿ, ದೇವರ ಒಂದು ಸುವಾರ್ತೆಯನ್ನ ಸಾರುವಂತದ್ದು, it is manifesting the God's righteousness. ನೋಡ್ರಿ, ದೇವರ ನೀತಿವಂತಿಕೆಯನ್ನ ಅಲ್ಲಿ ಪ್ರಕಟಿಸುವಂತದ್ದು. Watch there in Romans chapter 1, 16 to 18 it is there. ರೋಮಪುರ 1:16-17 ಅದನ್ನ ಗಮನಿಸ್ರಿ. When you preaching the gospel, ನೀವು ಯಾವಾಗ ದೇವರ ಸಂದೇಶ ಸುವಾರ್ತೆನ ಸಾರ್ತೀರಾ, the God's righteousness is manifesting in that. ನೋಡ್ರಿ, ದೇವರ ಆ ಒಂದು ನೀತಿವಂತಿಕೆ ಪ್ರಕಟ ಆಗ್ತಿದೆ, ಅದು ಮಾರ್ಪಡಿಸ್ತಾ ಇದೆ. Why should we ashamed about that? ಅದರ ವಿಷಯದಲ್ಲಿ ನಾವು ಯಾಕೆ ನಾಚಿಕೆ ಪಡಬೇಕು? Hallelujah. Hallelujah. Maybe it may offend someone. ಒಂದು ವೇಳೆ ಅದು ಬೇರೆಯವರಿಗೆ ಅದು ತಪ್ಪಾಗಿ ಅದನ್ನ ಅವ್ರಿಗೆ ತಪ್ಪು ಅದನ್ನ ಎತ್ತಿ ತೋರಿಸುತ್ತೆ ಅದು. But because of their ignorance, they are away from this life. ಯಾಕೆ ನೋಡ್ರಿ, ಅವರಲ್ಲಿರುವ ಕಠಿಣತೆ, ಅವರಲ್ಲಿರುವ ಒಂದು ನಿರಾಕರಿಸ್ತಾರಲ್ಲ, ಅದರ ನಿಮಿತ್ತದಿಂದಲೇ ಆ ಒಂದು ನಿತ್ಯ ಜೀವಕ್ಕೆ ಅವರು ದೂರ ಇದ್ದಾರೆ. Hallelujah. Hallelujah. Ephesians chapter 4:29 onwards we meditate till now. ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 21ರಿಂದ 29ರಿಂದ ನಾವು ಧ್ಯಾನ ಮಾಡ್ತಾ ಇದ್ದೀವಿ. Almost chapter 6 also we went on. ನಾವು 6ನೇ ಅಧ್ಯಾಯ ಸಹ ನಾವು ಧ್ಯಾನ ಮಾಡಿದ್ವು. And we covered lot of subjects also. ಅನೇಕ ಒಂದು ವಿಷಯಗಳನ್ನ ನಾವು ಅಲ್ಲಿ ಕವರ್ ಮಾಡಿದ್ದೇವೆ. The message is the power of our tongue. ನೋಡ್ರಿ, ಈ ಒಂದು ಸಂದೇಶ ಏನು ಅಂತಂದ್ರೆ ನಮ್ಮ ನಾಲಿಗೆಯಲ್ಲಿರುವಂತ ಶಕ್ತಿ. Hallelujah. Hallelujah. And for our opening we read one more, so Psalms 33 also. ಮಾತ್ರವಲ್ಲ, ಪ್ರಾರಂಭದಲ್ಲಿ ಕೀರ್ತನೆ 33ನ ಸಹ ನಾವು ಅಲ್ಲಿ ಓದಿಕೊಂಡಿದ್ದೀವಿ. Hallelujah. Hallelujah. Replace your words with the God's word. ನೋಡ್ರಿ, ನಿಮ್ಮ ಮಾತುಗಳನ್ನ ದೇವರ ವಾಕ್ಯಗಳಿಂದ ಬದಲಾಯಿಸಿಕೊಳ್ಳ್ರಿ. The best example. ಆಮೇನ್. ಬಹಳ ಉತ್ತಮವಾದಂತ ಒಂದು ಉದಾಹರಣೆ. Before I conclude, ನಾನು ಅದನ್ನ ಅಲ್ಲಿ ಕೊನೆ ಮಾಡೋದಕ್ಕಿಂತ ಮೊದಲು the final help for you. ನೋಡ್ರಿ, ಕೊನೆಯ ಒಂದು ಸಹಾಯ ನಿಮಗೆ ಏನು ಅಂದ್ರೆ, That every our word should be through the God's word only we can filter that. ನೋಡ್ರಿ, ನಿಮ್ಮ ಪ್ರತಿಯೊಂದು ಮಾತುಗಳು ಏನಾಗಿರ್ಬೇಕು, ಅದು ದೇವರ ವಾಕ್ಯನೇ ಆಗಿರ್ಬೇಕು. So today, say loudly, today I replace my words with the God's word. ಜೋರಾಗಿ ಹೇಳ್ರಿ, ಈ ದಿವಸ ನನ್ನ ಮಾತುಗಳನ್ನ ದೇವರ ಮಾತುಗಳಿಂದ ಬದಲಾಯಿಸ್ತೀನಿ. What is the effect of the word of God, do you know? ನೋಡ್ರಿ, ದೇವರ ವಾಕ್ಯದ ಪರಿಣಾಮ ಏನು ಗೊತ್ತಾ ನಿಮಗೆ? How many of you know some clay pots to make some roti? ಎಷ್ಟು ಜನಕ್ಕೆ ಗೊತ್ತು ಆ ಒಂದು ಮಣ್ಣಿನ ಮಡಿಕೆಗಳನ್ನ ಉಪಯೋಗಿಸ್ತಾರೆ ರೊಟ್ಟಿಗಳನ್ನ ಮಾಡೋದಕ್ಕೆ? Furnace also they will make. ಆ ಒಂದು ಫರ್ನೇಸ್ ಕೂಡ ಮಾಡ್ತಾರೆ ಅದರಲ್ಲಿ. ಎಂತದ್ದು ಒಲೆ ಈಗೆಲ್ಲ ರೊಟ್ಟಿ ಮಾಡ್ತಾರಲ್ಲ ಇದ್ರಲ್ಲ ಹೋಟೆಲ್ಗಳು ಎಂತದ್ದು ದೊಡ್ಡ ಬಾಂಡಿ ತರ ಅದನ್ನ ಇಟ್ಬಿಟ್ಟು ರೊಟ್ಟಿ ಮಾಡ್ತಾರಲ್ಲ. Hallelujah. Hallelujah. It is through the clay, right? ನೋಡ್ರಿ, ಆ ಒಂದು ದೊಡ್ಡ ಬಾಂಡಿ ಇಟ್ಟಿರ್ತಾರಲ್ಲ, ಅದು ಆ ಜೇಡಿ ಮಣ್ಣಿನಿಂದ ಮಾಡ್ತಿರಲ್ಲ. What are the things involved in that? ಅದರಲ್ಲಿ ಏನೇನು ಅಂಶ ಅದರೊಳಗಿದೆ? 3 things are there. 3 ಅಂಶಗಳು. Hallelujah. Hallelujah. One, the clay. ಒಂದೇನು ಅಂತಂದ್ರೆ ಅದು ಜೇಡಿ ಮಣ್ಣು, fire, ಬೆಂಕಿ, and the roti. ಮತ್ತೆ ರೊಟ್ಟಿ. Hallelujah. Hallelujah. So clay means this body. ಜೇಡಿ ಮಣ್ಣು ಏನು ಅಂತಂದ್ರೆ ಈ ಶರೀರ. Hallelujah. Hallelujah. The fire is the Holy Spirit. ಬೆಂಕಿ ಅಂತಂದ್ರೆ ಪರಿಶುದ್ಧ ಆತ್ಮ. The roti is the word of God. ನೋಡ್ರಿ, ಆ ರೊಟ್ಟಿ ಇದೆಯಲ್ಲ, ಅದು ದೇವರ ವಾಕ್ಯ. ಆಮೆನ್. ಅರ್ಥ ಆಗ್ತಿದ್ಯಾ? ಕೈಗಳ ಮೇಲೆ ಎತ್ತಿ ಸ್ತೋತ್ರ ಹೇಳ್ಬೋದಾ? Hallelujah. Hallelujah. Okay, these people are just, they got disconnected. I repeat again. ಆಮೆನ್. ಇಲ್ಲಿ ಡಿಸ್ಕನೆಕ್ಟ್ ಆಗಿತ್ತು, ಪುನಃ ನಾನು ಅದನ್ನ ರಿಪೀಟ್ ಮಾಡ್ತೀನಿ. It is like in why I say use the word, replace your words with the word of God. ಯಾಕೆ ನಾನು ಅದನ್ನ ಹೇಳಿದೆ ಅಂತಂದ್ರೆ, ನಿಮ್ಮ ಮಾತುಗಳನ್ನ ದೇವರ ಮಾತುಗಳಿಂದ ಬದಲಾಯಿಸ್ಕೊಳ್ರಿ. I write daily devotions almost every day, right? ಪ್ರತಿದಿನ ಒಂದು ದೈನಂದಿಕ ಭಕ್ತಿಯ ನಾನು ಪ್ರತಿ ದಿವಸ ಬರೀತೀನಿ ನಾನು. Sometimes I make totally through the word of God only. ನೋಡ್ರಿ, ಅನೇಕ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ದೇವರ ವಾಕ್ಯದಿಂದಲೇ ಅದನ್ನ ಬರೀತೀನಿ. Not a single line from my mind. ನೋಡ್ರಿ, ಒಂದು ಲೈನ್ ಸಹ ನನ್ನ ಆಲೋಚನೆಯಿಂದ ಇರೋದಿಲ್ಲ ಅದು. But I love that. ಆದ್ರೆ ಅದು ಬಹಳ ನಾನು ಇಷ್ಟಪಡ್ತೀನಿ ಅನ್ನೋದನ್ನ. Hallelujah. Hallelujah. Because the word of God, it is there in Hebrews chapter 4:12. ನೋಡ್ರಿ, ಯಾಕೆ ಅಂತಂದ್ರೆ ದೇವರ ವಾಕ್ಯ ಇಬ್ರಿಯ 4:12 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. It has a life.
ಜೀವ ಇದೆ ಅದಕ್ಕೆ. It can penetrate the bone, flesh and bone marrow. ನೋಡ್ರಿ ಅಲ್ಲಿ ಅದು ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನ ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು. Hallelujah. Hallelujah. The word, the scripture you call Bible, we call as a scripture, right? ನೋಡ್ರಿ ಇಲ್ಲಿ ಬೈಬಲ್ ಇದೆಯಲ್ಲ, ಇದನ್ನ ಅಲ್ಲಿ ವಾಗ್ದಾನಗಳು ಸ್ಕ್ರಿಪ್ಚರ್ ಎಂಬುದಾಗಿ ಕರಿತೀವಲ್ಲ ನಾವು ಅದನ್ನ. It is the definition for the scripture, maybe the word of God is. ನೋಡ್ರಿ ಆ ಒಂದು ಸ್ಕ್ರಿಪ್ಚರ್ ಅಥವಾ ದೇವರ ವಾಕ್ಯಕ್ಕೆ ಏನು ಅದು ಡೆಫಿನೇಷನ್ ಎಂಬುದಾಗಿ ನೋಡೋದಾದ್ರೆ, God's word in written. ನೋಡ್ರಿ ದೇವರ ಮಾತು ಬರೆಯಲ್ಪಟ್ಟಿದೆ. This is what the scripture meaning. ನೋಡ್ರಿ ಅದೇನೆ ಈ ಒಂದು ವಾಕ್ಯ ಎಂಬುದಾಗಿ. ಸರಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. Amen. Hallelujah. Hallelujah. The scripture in written. ಏನು The word in written. ದೇವರ ಮಾತು ಬರೆಯಲ್ಪಟ್ಟಿದೆ. That means God's word in writing. ನೋಡ್ರಿ ದೇವರು ಏನ್ ಮಾತಾಡಿದ್ರೋ ಅದೇನೆ ಬರೆಯಲ್ಪಟ್ಟಿರುವಂತದ್ದು. Maybe George Washington's letter is still alive. ನೋಡ್ರಿ ಜಾರ್ಜ್ ವಾಷಿಂಗ್ಟನ್ ಅವ್ರು ಏನ್ ಹೇಳಿದ್ರು ಅದು ಈಗಲೂ ಸಹ Mahatma Gandhi's letter is still alive. ನೋಡ್ರಿ ಮಹಾತ್ಮ ಗಾಂಧಿ ಏನು ಬರೆದಿದ್ರು ಅದು ಈಗಲೂ ಸಹ ಇದೆ. Some may ignore Mahatma Gandhi or Washington. ನೋಡ್ರಿ ಅನೇಕ ಜನಗಳು ಮಹಾತ್ಮ ಗಾಂಧಿಯನ್ನಾಗ್ಲಿ ಅಥವಾ ಆ ಒಂದು ಜಾರ್ಜ್ ವಾಷಿಂಗ್ಟನ್ ಅವರನ್ನ ನಿರಾಕರಿಸಬಹುದು. But their sacrifice is still, it is there. ಆದ್ರೆ ಅವ್ರು ಮಾಡಿರುವಂತ ತ್ಯಾಗ ಈಗಲೂ ಸಹ ಇದೇನೆ ಅದು. See, now in India some people mock Mahatma Gandhi. ನೋಡ್ರಿ ಭಾರತ ದೇಶದಲ್ಲಿ ಅನೇಕ ಜನಗಳು ಮಹಾತ್ಮ ಗಾಂಧಿ ಅವರ ವಿಷಯದಲ್ಲಿ ಆಡ್ಕೊಳ್ತಾರೆ. How long they will do that? ಎಷ್ಟು ದಿವಸ ಮಾಡ್ತಾರೆ ಅದನ್ನ? They maintain their lies, the manipulated lies they mix and they try to rule the country. ನೋಡ್ರಿ ಅವರು ತಮ್ಮದೇ ಆದಂತ ಒಂದು ಸುಳ್ಳುಗಳನ್ನ ಅವರು ಸೃಷ್ಟಿಸಿಕೊಂಡು ಸ್ವಲ್ಪ ದಿನಗಳು ಮಾತ್ರನೇ ಅಲ್ಲಿ ಆಳ್ವಿಕೆ ಮಾಡಬಹುದು. ಅದರ ನಿಮಿತ್ತದಿಂದ whatever the kingdom, it cannot sustain without love. Never sustain that without love. ನೋಡ್ರಿ ಪ್ರೀತಿ ಇಲ್ಲದೆ ಯಾವ ರಾಜ್ಯವೂ ಸಹ ಅದು ಅನೇಕ ವರ್ಷಗಳ ತನಕ ಅದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದು Hallelujah. Hallelujah. Remember, whatever kind of authoritarianism that may be, the dictatorship, maybe come with China Communist Party, maybe Islam, maybe Hinduism, RSS, whatever kind of dictatorship, without love it cannot sustain. The day will come, the fall will come. ನೋಡ್ರಿ ಅದು ಎಂತಹದೇ ರಾಜ್ಯವಾಗಿರ್ಬೋದು, ಅವ್ರು ಎಂತದೇ ಹೌದು ಸರ್ವಾಧಿಕಾರ ಆಗಿರ್ಬೋದು, ಅದು ಯಾವುದೇ ದೇಶ ಆಗಿರ್ಬೋದು, ಪ್ರೀತಿ ಇಲ್ಲ ಅಂತಂದ್ರೆ ಅದು ಅನೇಕ ವರ್ಷಗಳ ಕಾಲ ಅದು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಅದು ಬಿದ್ದು ಹೋಗುತ್ತೆ. We know history also proved that. ನೋಡ್ರಿ ಆ ಇತಿಹಾಸವನ್ನು ಸಹ ಅದನ್ನ ಪ್ರೂವ್ ಮಾಡಿದೆ. ಅದನ್ನ think about before Christ. ಯೋಚನೆ ಮಾಡ್ರಿ, ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು maybe Alexander, exactly 300 years back, Alexander was ruled the whole earth. ನೋಡ್ರಿ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು 300 ವರ್ಷಗಳ ಹಿಂದೆ ಅಲೆಕ್ಸಾಂಡರ್ ಇಡೀ ಲೋಕವನ್ನೇ ಆಳ್ವಿಕೆ ಮಾಡಿದ. How long he ruled? ಎಷ್ಟು ವರ್ಷ ಅವನು ಆಳ್ವಿಕೆ ಮಾಡಿದ? Only 8 to 12 years, that's it. 8 ರಿಂದ 12 ವರ್ಷ ಅಷ್ಟೇ. maybe Alexander 1 2 3 come and gone. ಅಲೆಕ್ಸಾಂಡರ್ 1 2 3 ಜನ ಬಂದ್ರು ಹೋದ್ರು ಅಷ್ಟೇ. how long Roman empirism? ರೋಮನ್ ಸಾಮ್ರಾಜ್ಯ ಎಷ್ಟು ದಿವಸ ಇತ್ತು? it was totally a dictatorship. ನೋಡ್ರಿ ಅದು ಸಂಪೂರ್ಣವಾಗಿ ಸರ್ವಾಧಿಕಾರ ರೋಮನ್ ಎಂಪೈರ್. maybe 11 centuries gone. 11ನೇ ಶತಮಾನದಲ್ಲಿ ಹೋಯಿತು. among even that ruling, Jesus appeared that time. ನೋಡ್ರಿ ಯೇಸು ಸ್ವಾಮಿ ಇದ್ದಾಗಲೂ ಅವರ ರೋಮನ್ ಸಾಮ್ರಾಜ್ಯ ಇದ್ದಾಗಲೂ ದೇವರು ಅಲ್ಲಿ ಅವರಿಗೆ ಕಾಣಿಸಿಕೊಂಡ್ರು. what he preached? ಏನು ಅಲ್ಲಿ ಸಂದೇಶವನ್ನು ಮಾಡಿದ್ರು? he preached the kingdom of God. ನೋಡ್ರಿ ಆ ಸಮಯದಲ್ಲಿ ದೇವರ ರಾಜ್ಯದ ವಿಷಯವನ್ನೇ ಅಲ್ಲಿ ಸಂದೇಶ ಸಾರಿತು. so only the kingdom of God will sustain. ಆಮೆನ್. ಹಾಗಾಗಿನೇ ದೇವರ ರಾಜ್ಯವು ಮಾತ್ರವೇ ಅದು ನಿರಂತರವಾಗಿ ಇರುವಂತದ್ದು. why I am telling you, ಯಾಕೆ ಇದನ್ನ ಹೇಳ್ತಿದ್ದೀನಿ ನಿಮಗೆ ಗೊತ್ತಾ? you may be frustrated when you see the world. ನೋಡ್ರಿ ಈ ಲೋಕವನ್ನು ನೋಡಿದಾಗ ನಿಮಗೆ ಒಂದು ನಿರಾಸೆ ಆಗುವುದು, ಜಿಗುಪ್ಸೆ ಆಗುವುದು ನಿಮಗೆ. first Kings chapter 17 also for Elijah, same thing. ಒಂದು ಅರಸುಗಳು 17ನೇ ಅಧ್ಯಾಯದಲ್ಲಿ ಎಲೀಷನಿಗೂ ಸಹ ಅದೇ ರೀತಿಯಾಗಿತ್ತು ಎಲೀಯನಿಗೆ. but single man changed the course of the history. ನೋಡ್ರಿ ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಆ ಒಂದು ಪರಿಸ್ಥಿತಿಯನ್ನೇ ಆ ಒಂದು ರಾಜ್ಯವನ್ನೇ ಬದಲಾವಣೆ ಮಾಡ್ದ. I say you are that Elijah. ಆಮೆನ್. ನಾನು ಹೇಳ್ತೀನಿ ನೀವು ಸಹ ಅದೇ ಎಲಿಯ ಎಂಬುದಾಗಿ. I said today for this time you are that Elijah. ಆಮೆನ್. ನಾನು ಹೇಳ್ತೀನಿ ಈ ಒಂದು ಸಮಯಕ್ಕೆ ನೀವೇನೇ ಆ ಎಲಿಯ. first I am talking about the 17, that first King chapter 17. ನೋಡ್ರಿ ಒಂದು ಅರಸುಗಳು 17ನೇ ಅಧ್ಯಾಯದ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. why I am telling this? because people think we need so many people to do the ministry. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಎಂಬುದಾಗಿ ನಿಮಗೆ ಹೇಳೋದಾದ್ರೆ ಅನೇಕ ಜನಗಳು ಹೇಳ್ತಾರೆ, ನಮಗೆ ಅನೇಕ ಜನಗಳು ಬೇಕು ಸೇವೆ ಮಾಡೋದಕ್ಕೆ ಎಂಬುದಾಗಿ ನೀವು ಅಂದ್ಕೊಳ್ತೀರಾ. when God told Gideon, he brought 30,000. ನೋಡ್ರಿ ಗಿದ್ಯೋನಿಗೆ ಹೇಳಿದಾಗ ಅವನು 30,000 ಜನ ಕರ್ಕೊಂಡು ಬಂದ. God said it is too much. ದೇವರು ಹೇಳಿದ್ರು ಇದು ಬಹಳ ಹೆಚ್ಚಾಯ್ತು, ಇದು only I need 300 people. ನನಗೆ ಬೇಕಾಗಿರೋದು 300 ಜನ ಮಾತ್ರನೇ.
ಆಮೆನ್. Hallelujah. Hallelujah. That's why Jesus said, if 2 or 3 agree in my name, it shall be done. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನು ಇರ್ತೇನೆ. ಅದೇ ಮುಗಿದೋಯ್ತು ಕೆಲಸ ಅದು. And 1 Corinthians chapter 11, 1 ಕೊರಿಂಥಿಯ 11ನೇ ಅಧ್ಯಾಯ 17 to 19. 17ರಿಂದ 19. Yes, there is a difference. ನೋಡಿ, When you come together, there is a difference. ಯಾವಾಗ ನೀವು ಒಟ್ಟಾಗಿ ಸೇರಿ ಬರ್ತೀರಲ್ಲ ಅಲ್ಲಿ ವ್ಯತ್ಯಾಸ ಅಡಗಿದೆ. So you have different ideas. ಆಮೇಲೆ ನೀವು ನೋಡಿದ್ರಿ, ನೀವು ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಆಲೋಚನೆಗಳಿದೆ. You will come and tell me, no, that man is telling you there is no unity. Yes, it is. Watch that verses, the 1 Corinthians 12, 17 to 19. There is a division. ನೋಡ್ರಿ, ನೀವು ಬಂದು ನನಗೆ ಹೇಳ್ಬೋದು, ಓ ಆ ವ್ಯಕ್ತಿ ಈ ರೀತಿಯಾಗಿ ಹೇಳ್ತಾನೆ, ಅಲ್ಲಿ ಒಗ್ಗಟ್ಟೆ ಇಲ್ಲ, ಒಂದು ಮನಸ್ಸಿಲ್ಲ ಅಂತ ಹೇಳ್ಬೋದು. 1 ಕೊರಿಂಥಿಯ 11ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯನ ತೆಗೆದು ನೋಡ್ರಿ, ಅಲ್ಲಿ ಬರೆಯಲ್ಪಟ್ಟಿದೆ. ಹೌದು, ನೀವು ಒಬ್ಬೊಬ್ಬರು ಸಹ ಒಂದೊಂದು ರೀತಿಯಾಗಿರ್ತೀರಾ, ಅನೇಕ ಆಲೋಚನೆಗಳು ನಿಮ್ಮೊಳಗೆ ಇದೆ ಎಂಬುದಾಗಿ. Hallelujah. Hallelujah. But when you come as a division, then the leadership will come. Leadership will come, leader will come. ನೋಡ್ರಿ, ಯಾವಾಗ ನೀವು ಆ ಒಂದು ಡಿವಿಷನ್ ಅಲ್ಲಿ ಬರ್ತಿರಲ್ಲ, ಅಲ್ಲಿ ನಾಯಕತ್ವ ಅಲ್ಲಿ ಬರುತ್ತೆ ಅಲ್ಲಿ. ಆಮೆನ್. That's why you need the leader. ಅದಕ್ಕೋಸ್ಕರ ನೋಡ್ರಿ, ನಿಮಗೆ ಒಬ್ಬ ನಾಯಕ ಬೇಕು. Hallelujah. Hallelujah. Why you need the leader, apostle, the leader? Because there is a division. ನೋಡ್ರಿ, ಯಾಕೆ ಅಪೊಸ್ತಲರಲ್ಲಿ ಅಲ್ಲಿ ಒಬ್ಬ ನಾಯಕ ಬೇಕಿತ್ತು? ಯಾಕೆ ಅಂತಂದ್ರೆ ಪ್ರತಿಯೊಬ್ಬರು ಸಹ ಒಂದೊಂದು ರೀತಿಯಾಗಿದ್ರು ಅವರು. A capable man can control the division. ನೋಡ್ರಿ, ಅಲ್ಲಿ ಒಬ್ಬ ಯೋಗ್ಯನಾದಂತ ವ್ಯಕ್ತಿ ಆ ಒಂದು ವಿಧ ವಿಧವಾಗಿ ಇರುವಂತ ಆಲೋಚನೆಗಳನ್ನ ಕಂಟ್ರೋಲ್ ಮಾಡ್ತಾನೆ. ಯಾಕೆ ಹಂಗ ಆಡ್ತೀಯ ನೀನು? ಸರಿಯಾಗಿ ಕೂತ್ಕೊಳ್ಳ ಅಂತ ಹೇಳ್ತೀವಿ ನಾವು. Hallelujah. ನೀನ್ ಹೇಳಕ್ ಆಗೋದಿಲ್ಲ. ನೀನ್ ಹೇಳಿದ್ರೆ ನಿನ್ ಮೇಲೆ ತಿರುಗಿ ಬಿಡ್ತಾನೆ ಅವನು. The leadership will take care of that. ನೋಡ್ರಿ, ಆ ಒಂದು ನಾಯಕತ್ವ ಇದೆಯಲ್ಲ, ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಅವನು ತೆಗೆದುಕೊಳ್ತಾನೆ ಅದನ್ನ. So I will stop here. We will continue with this one. ಆಮೆನ್. ನಾವೆಲ್ಲಿಗೆ ನಿಲ್ಲಿಸಿ ನಾವು ಮುಂದಿನ ವಾರದಿನ ಧ್ಯಾನ ಮಾಡೋಣ. Because lot of verses in the next week I will give lot of verses for you. ಯಾಕೆಂದ್ರೆ ಇನ್ನೂ ಅನೇಕ ವಾಕ್ಯಗಳಿದೆ, ಅದನ್ನ ನಾನು ನಿಮಗೆ ಕೊಡ್ತೀನಿ ನಾನು. Because I made this, I prepared this message. ಯಾಕೆಂತಂದ್ರೆ ಇದೊಂದು ಸಂದೇಶವನ್ನು ನಾನು ಪರಿಪೂರ್ಣವಾಗಿ ನಾನು ಬರೆದಿಟ್ಟಿದ್ದೀನಿ ನಾನು. In the morning I added lot of verses also. ಅನೇಕ ಒಂದು ವಾಕ್ಯಗಳನ್ನ ಮುಂಜಾನೆಯಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. I said replace your words with the Bible, ನಾನು God's ಹೇಳಿದೆ, words. ನಿಮ್ಮ ಮಾತುಗಳ ಬದಲಾಗಿ ದೇವರ ವಾಕ್ಯವನ್ನು ಹೇಳ್ರಿ. What will happen? ಏನಾಗುತ್ತೆ? It will like the furnace. ನೋಡ್ರಿ, ಅದು ಬೆಂಕಿಯ ಹಾಗೆ. Furnace of clay. ನೋಡ್ರಿ, ಒಲೆ ಒಲೆ ರೊಟ್ಟಿ ಮಾಡೋ ಒಲೆ ಅಂತ ಹೇಳಿದೆ ನಾನು ನಿಮಗೆ. Hallelujah. Hallelujah. The clay is your flesh. ನೋಡ್ರಿ, ಆ ಒಂದು ಮಂಡಿದೆಯಲ್ಲ ಅದು ನಿಮ್ಮ ಶರೀರ. The Holy Spirit is the fire. ನೋಡ್ರಿ, ಪರಿಶುದ್ಧ ಆತ್ಮನ ಆ ಬೆಂಕಿ. The word is the roti. ಆ ವಾಕ್ಯ, ದೇವರ ವಾಕ್ಯ ಇದೆಯಲ್ಲ ಅದೇನೆ ಆ ಒಂದು ಜೀವ. Hallelujah. ಆಮೆನ್. Hallelujah. Okay, that's how it goes. ನೋಡ್ರಿ, ಹಾಗೇನೆ ಇದು ಮುಂದೆ ಹೋಗುವಂತದ್ದು. And then you come to the authoritative position then now. ಮಾತ್ರ ಈಗ ನೋಡ್ರಿ, ಆ ಒಂದು ದೇವರ ಅಧಿಕಾರವುಳ್ಳ ಒಂದು ಜಾಗಕ್ಕೆ ನೀವೀಗ ಬರೋಣ ನಾವು. Hallelujah. Hallelujah. Isaiah 34:16 to 17. ಯೆಶಾಯ 34:16 18. When you replace your word with the God's word, ಯಾವಾಗ ನೀವು ನಿಮ್ಮ ಮಾತನ್ನ ದೇವರ ಮಾತುಗಳಿಂದ ಬದಲಾಯಿಸ್ತೀರಾ, how God created, you can create the things. ನೋಡ್ರಿ, ದೇವರು ಹೇಗೆ ಅಲ್ಲಿ ಸಮಸ್ತವನ್ನ ಸೃಷ್ಟಿ ಮಾಡಿದನೋ ಅದೇ ರೀತಿಯಲ್ಲಿ ನೀವು ಸಹ ಸೃಷ್ಟಿ ಮಾಡಬಹುದು. I know many people, many Christian and many believers, pastors, they blindly they go. ನೋಡ್ರಿ, ನನಗೆ ಅನೇಕ ಪಾಸ್ಟರ್ಗಳು, ಕ್ರಿಶ್ಚಿಯನ್ಗಳು, ಬಿಲಿವರ್ಗಳು ಗೊತ್ತಿದೆ. ಅವರು ಕುರುಡರಾಗಿ ಹಂಗೆ ಹೋಗ್ತಾರೆ. ಅವರು Simply they say we survive. They thought simply we are surviving. ಅವ್ರು ಹೇಳ್ತಾರೆ, ನಾವು ಸರ್ವೈವ್ ಆಗ್ತಾ ಇದೀವಿ, ನಾವು ಜೀವ ನಡೆಸ್ತಾ ಇದೀವಿ. ಜೀವನ ನಡೀತಾ ಇದೆ, ಹೆಂಗ ಬದುಕೊಂಡಿದೀವಿ. No, ಐಸಾ ನಯ್ಯೆ. Hallelujah. ಆ ರೀತಿಯಾಗಿಲ್ಲ. We will rule, we will prevail, we will overcome. ಆಮೆನ್. ನಾವು ಆಳ್ವಿಕೆಯನ್ನ ಮಾಡ್ತೇವೆ, ನಾವು ಅಲ್ಲಿ ಸಾಧಿಸ್ತೇವೆ, ನಾವು ಜಯವನ್ನ ಹೊಂದುತ್ತೇವೆ ನಾವು. This is the fear devil having always. ನೋಡ್ರಿ, ಅದಕ್ಕೋಸ್ಕರನೇ ಸೈತಾನಿಗೆ ಇರುವಂತ ಒಂದೇ ಒಂದು ಭಯ, ನಾವು ಆಳ್ವಿಕೆ ಮಾಡ್ತೀವಿ, ನಾವು ಜಯವನ್ನು ಹೊಂದುತ್ತೀವಿ ಅನ್ನೋದಕ್ಕೇನೆ. Say, listen to me carefully. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ. Devil fears each and everyone here, everyone. ಸೈತಾನನು ಇಲ್ಲಿರುವಂತ ಪ್ರತಿಯೊಬ್ಬರ ವಿಷಯದಲ್ಲಿ ಆತನಿಗೆ ಭಯ ಇದೆ. ನೋಡೋದು ಮಲ್ಕೊಂಡಿದ್ರೆ ಮಲಗಿದ್ ನೋಡಿ, ಅದನ್ನ ಕಂಡ್ರು ಭಯ ಸೈತಾನ. ಮಲಗಿರ್ತಾರೆ ನೋಡ್ರಿ, ಅವ್ರು ಕಂಡ್ರು ಭಯ ಇರುತ್ತೆ. ಯಾಕೆ ಗೊತ್ತಾ? ಒಂದಿನ ಎದ್ದು ನನ್ನ ಕುತ್ತಿಗೆ ಎಸಿರ್ತಾನೆ, ಅದು ಭಯ ಇದ್ದೇ ಇರುತ್ತೆ ಅವ್ನಿಗೆ. Hallelujah. ಸ್ವಾಮಿಗೌಡ್ರು ನೋಡಿದ್ರು ಭಯ ಇರುತ್ತೆ. ನೋಡಿ, ಕದ್ದಿ ನಾನು ಔಷಧ ಕೂತ್ಕೊಂಡು ಓಡೋಗಕ್ಕೆ ಬಂದಿರೋದು ಇವತ್ತು, ಆದ್ರೂ ಭಯ ಇರುತ್ತೆ. ವೆಂಕಟೇಶ್ ನೋಡಿದ್ರು ಭಯ ಇರುತ್ತೆ ಸೈತಾನ. ಯಾಕೆ ಗೊತ್ತಾ? ಒಂದ್ ದಿನ ಏನಾದ್ರೂ ವಿಚಾರ ಇವನಿಗೆ ಗೊತ್ತಾಗ್ಬಿಡ್ತು, Hallelujah. ನಾನೇ ಆ ಎಲಿಯ ಅಂತ. ಆಮೆನ್. ಹೇಳ್ರಿ, ನಾನೇ ಆ ಎಲಿಯ ಹೇಳ್ರಿ. ನಾನೇ ಆ ಎಲಿಯ.
ಹೆಂಗಸರುಗಳು ಎಲಿಯಾನ ಅಂತ ಹೇಳ್ರಿ. ಎಲಿಯ ಇವರು, ಅವ್ರು ಎಲಿಯಾನ. ಲೇಡೀಸಿಗೆ ಎಲಿಯಾನ ಅಂತ. ಎಲಿಯಾನ ಅಂತ ಒಂದು ಹುಡುಗಿದ ಹೆಸರಿಟ್ಟಿದ್ದಾರೆ. ಹಾಲೆಲೂಯ. ನೆನಪಾಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಮೆಸೇಜ್ ಇದು? ನಾನೇ ಈಗಿನ ಕಾಲಕ್ಕೆ ಎಲಿಯ ಹೇಳ್ರಿ. ನಾನೇ ಈಗಿನ ಕಾಲದ ಎಲಿಯ. ನಾನೇ ಆ ಎಸ್ತೇರ್ ಅದು. ನಾನೇ ಆ ದಾವೀದ. ನಾನೇ ಆ ದಾವೀದ. Is there not a cause I am here? ಆಮೆನ್. ಕಾರಣವಿಲ್ಲದೆ ನಾನು ಇಲ್ಲಿ ಇದ್ದೀನಾ? Okay, the best words of authority used by in 1 Samuel chapter 17. ನೋಡ್ರಿ, 1 ಸಮುವೇಲ 17ನೇ ಅಧ್ಯಾಯದಲ್ಲಿ ಬಹಳ ಉತ್ತಮವಾದಂತ ಒಂದು ವಾಕ್ಯ, ಆ ಒಂದು ದೇವರ ಅಧಿಕಾರವನ್ನು ಉಪಯೋಗಿಸಿದ್ದು. A 17-year-old boy. 17 ವರ್ಷದ ಹುಡುಗ. A shepherd boy. ಕುರಿ ಕಾಯ್ತಿದ್ದ ಹುಡುಗ. Listen, children, listen here. ಮಕ್ಕಳೇ ಕೇಳಿಸ್ಕೊಂಡ್ರೆ His words made a difference there. ನೋಡ್ರಿ, ಆ ದಾವೀದನ ವಾಕ್ಯ, ಹುಡುಗನ ವಾಕ್ಯ ಬಹಳ ವ್ಯತ್ಯಾಸವನ್ನು ತರ್ತು ಅಲ್ಲಿ. See, before I go, I want to give you 1 minute explanation about David. ನೋಡ್ರಿ, ನಾನು ಮುಂದೆ ಹೋಗೋದಕ್ಕಿಂತ ಮೊದಲು ದಾವೀದನ ವಿಷಯದಲ್ಲಿ ನಾನು ಸ್ವಲ್ಪ ವಿವರಣೆ ಕೊಟ್ಟು ಮುಂದೆ ಹೋಗ್ತೀನಿ. See, when he is explaining with the king, when he was called, he is explaining what he used to do tending the sheep. ನೋಡ್ರಿ, ರಾಜ ಅವನ ಕರೆದ ಅಲ್ವಾ ದಾವೀದನನ್ನ. ದಾವೀದ ಈ ಕುರಿ ಕಾಯೋ ಹುಡುಗ, ಅವನು ಏನೇನು ಮಾಡ್ತಿದ್ದ ಅದನ್ನೆಲ್ಲ ರಾಜನಿಗೆ ವಿವರಣೆ ಮಾಡ್ತಿದ್ದಾನೆ. ನೋಡ್ರಿ, I love that how he explained that. ಅವನು ಹೇಗೆ ವಿವರಣೆ ಮಾಡ್ತಾ ಬಹಳ ಇಷ್ಟ ಆಯ್ತು ನನಗೆ. ಕಾಮಿಕ್ಸ್ ಕತೆ ತರ ಹೇಳ್ತಾನೆ. ರಾಜ ಕೇಳಿಸ್ಕೊಳಪ್ಪ, ರಾಜ ಚಂದು ನಗದೆ. ಯಾವತ್ತೂ ನಗಲ್ವ ನೀನು? ಫ್ರೆಂಡ್ಸ್ ಜೊತೆ ಮಾತ್ರ ನಗದಲ್ಲ ನೀನು? ಫ್ರೆಂಡ್ಸ್ ಜೊತೆ ಮಾತ್ರ ನಗದ್ ನೋಡ್ತೀನಿ. ಹಾಲೆಲೂಯ. ನಿಲ್ಲಿಸ್ಬಿಡ್ಲಿ ಅಂತ ಅವನು ಮಾಡಿ ನಿಲ್ಲಿಸ್ಬಿಡ್ಲಿ ಅಂತ ಅವನು. ಹಾಲೆಲೂಯ. ಸರಿಯಾಗಿ ಕೂತ್ಕೊಳ್ಳಪ್ಪ ಪ್ರೀತಮ್, ನೀನು ಸರಿಯಾಗಿ ಕೂತ್ಕೊ ಹುಡುಗ. ಹಾಲೆಲೂಯ. See, 32 to mostly up to 36. ನೋಡ್ರಿ, 1 ಸಮುವೇಲ 17ನೇ ಅಧ್ಯಾಯ 32ರಿಂದ 36ನೇ ವಾಕ್ಯ ತನಕ. See, that's the words change the course. ನೋಡ್ರಿ, ಆ ಒಂದು ಮಾತುಗಳಿದೆಯಲ್ಲ, ಪರಿಸ್ಥಿತಿನೇ ಬದಲಾವಣೆ ಮಾಡ್ತಾರೆ. He is talking to the king. ನೋಡ್ರಿ, ಈ ಕುರಿಕಾಯ ಹುಡುಗ ರಾಜನಿಗೆ ಮಾತಾಡ್ತಾ ಇದ್ದಾನೆ. ನೋಡಿ ಏನ್ ಮಾತಾಡ್ತಿದ್ದಾನೆ ಹುಡುಗ. ಅವನು ಚಿಕ್ಕ ಹುಡುಗ. ಅವನು ಮಾತಾಡ್ತಾನೆ. ಇವನೇನಂತ ಮಾತಾಡ್ತಾನೆ ಗೊತ್ತಾ? ಮಿತ್ತನು ಕಾರ್ತಿ ಅಂತ ಹೇಳ್ತಾನಂತೆ. ಬೆನ್ಸ್ ಕಾರಿಗೆ 4 ಚಕ್ರ ಇರುತ್ತೆ ಗೊತ್ತಾ? ಅವನ್ ಕಾರ್ತಿ ಹೌದು 4 ಚಕ್ರನ. ನಮ್ ಕಾರಿಗೆ 4 ಇದೆಯಲ್ಲ ಬರೀ. ಏನ್ ಹೇಳ್ತಾನಂತೆ? ಅದೇನ್ ಮಾತು ನಿಂದದು? ಹಲ್ಲೆಲೂಯ. ನಿಂತರನೆ ಚಿಕ್ಕ ಹುಡುಗ. ಎಲ್ಲಿ ನೋಡಿ ನೀವು ಯಶವಂತ್ ನಿಂತರನೆ ಚಿಕ್ಕ ಹುಡುಗ. ವಾಚ್ ಹಿಯರ್. ವಾಕ್ಯ ತೆಗೆದು ನೋಡಿ ಅಲ್ಲಿ ನೀವಲ್ಲಿ. 1 Samuel 17:32 to 36. 1 ಸಮುವೇಲ 17ನೇ ಅಧ್ಯಾಯ 32ರಿಂದ 36. What was the first word from his mouth? ನೋಡ್ರಿ, ಅವನ ಬಾಯಿಂದ ಬಂದಂತ ಮೊದಲನೇ ವಾಕ್ಯ ಏನು? ಅಯ್ಯ, ಈ ಹಳ್ಳಿ ಹುಡುಗ ಇವನು, ದನಕಾಯ ಹುಡುಗ ಇವನು. ಆಮೆನ್. ನೀನು ದನಕಾಯ ಹುಡುಗನ ಹತ್ರ ಕರಾಟೆ ಕುಂಗ್ಫು ಅಂತ ಬಂದ್ರೆ ಕಾಲಕ್ಕೆ ಮುರಿದು ಕಳಿಸ್ಬಿಡ್ತಾನು. ನೀನು ಕೈಯಲ್ಲಿ ಅಲ್ಲಾಡ್ಸಕ್ಕೆ ಆಗಲ್ಲ. ಹಿಂಗೆ ತಾನೆ ಅಲ್ಲಾಡ್ಸೋದು ನೀನು. ಆಯ್ತದ ಬ್ರೂಸ್ಲಿ ಪಾಸ್ಲಿ ಅವನು ನಡೆಯೋದಿಲ್ಲ ಅಲ್ಲೇ. ಅವನು ದನಕಾಯ ಹುಡುಗ ಕಟ್ಟ ಹಾಕ್ಬಿಟ್ಟು ಈಗ ಸರಿಯಾಗಿ ಪಾಠ ಕಳಿಸ್ಬಿಡ್ತಾನೆ ನಮ್ಮ ಹುಡುಗ. That's what David here. Hallelujah. 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 Say no one should fear about this Philistine. ನೋಡ್ರಿ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು. ಭಕ್ತರಿಗೆ ನೋಡಿ ಸ್ತೋತ್ರ ಹೇಳಲ್ಲ ಅವ್ರು. ಇದಕ್ಕೆ ಭಕ್ತರಿಗೆ ಹೇಳ್ರಿ ಭಯ ಪಡಬೇಡ, ಹೇಳ್ರಿ ಭಯ ಪಡಬೇಡ. ಇಲ್ಲ ನೀನು ಹೇಳ್ಕೊ ಭಯ ಪಡಬೇಡ. ಹಾಲೆಲೂಯಾ. ಹಾಲೆಲೂಯಾ. ಎಂಥದ್ದು ಹಾಡಿದೆಯಲ್ಲೊಂದು, ಭಯಪಡಬೇಡ ನೀ ಭಯಪಡಬೇಡ, ಹೋಗಿ ತಂದ ಸೈತಾನ ಸೋತು ಹೋದನಲ್ಲ. ಎಷ್ಟು ಜನ ಬರುತ್ತೆ? ಕೈ ಎತ್ತಿ ನೋಡೋಣ. ಕಲ್ವಾರಿ ಶಿಲ್ವೆಯಲ್ಲಿ ಯೇಸುವಿನ ನಾಮದಲ್ಲಿ ಸೈತಾನ ಸೋತು ಹೋದನಲ್ಲ. ಹೇಳ್ರಿ ಕೈಗಳ ಮೇಲೆ ಎಲ್ಲರೂ. ಕಲ್ವಾರಿ ಶಿಲ್ವೆಯಲ್ಲಿ ಯೇಸುವಿನ ನಾಮದಲ್ಲಿ ಸೈತಾನ ಸೋತು ಹೋದನಲ್ಲ. ಹೇಳಿ, ಭಯಪಡಬೇಡ ನೀ ಭಯಪಡಬೇಡ, ತಂದ ಸೈತಾನ ಸೋತು. ಹೇಳಿ, ಭಯಪಡಬೇಡ ನೀ ಭಯಪಡಬೇಡ, ಭಯವು ತಂದ ಸೈತಾನ ಸೋತು. ಈ ತರ ಹಾಡು ಹೇಳ್ತಿರಲ್ಲ, ಯಾವ ರಾಗ ಬೇಕಾದ್ರೂ ಹೇಳು ನೀನು. ಯಾವ ಮೇಜರ್ ಮೈನರ್ ಯಾವ್ದಾದ್ರು ಇರ್ಬೋದು, ಏನ್ ಚಿಂತೆ ಇಲ್ಲ. ಅವಾಗೆಲ್ಲ ಅದು ಯಾರು ಕನ್ಸಿಡರ್ ಆಗಲ್ಲ. ಅನಾಯಿಂಟಿಂಗ್ ಕನ್ಸಿಡರ್ ಆಗಲ್ಲ, ಅಭಿಷೇಕ ಕನ್ಸಿಡರ್ ಆಗೋದಲ್ಲೇ. ಬೇರೆ ಯಾವುದು ಬರೋದಿಲ್ಲ. ಕೇಳಿಸ್ಕೊಂಬಿಡಿ ನೀವು. ಏಷಯ 10:27. The anointing shall break the yoke. ಅಭಿಷೇಕ ಎಲ್ಲ ನೊಗವನ್ನ ಮುರಿದಾಕತ್ತೆ. ಏಷಯ 10:27. Your outward or maybe your voice, those things never matter. ನೋಡ್ರಿ, ನೀವು ಹೇಗಿದ್ದೀರಾ, ನಿಮ್ಮ ವಾಯ್ಸ್ ಹೇಗಿದೆ, ಅದೆಲ್ಲ ಅಲ್ಲಿ ಗಣನೆಗೆ ಬರೋದಿಲ್ಲ. See here, no war clothes for the David here. ನೋಡ್ರಿ, ಅಲ್ಲಿ ದಾವೀದ ಯಾವ ಬಟ್ಟೆ ಧರಿಸಿದ, ಅಲ್ಲಿ ಅದು ಗಣನೆಗೆ ಬರಲಿಲ್ಲ. What David said, what Saul said here. ದಾವೀದ ಏನ್ ಹೇಳ್ದ, ಸೌಲ ಏನ್ ಹೇಳ್ದ, ಗಮನ ಮಾಡಿ. He said, I will war with him. ನೋಡ್ರಿ, ದಾವೀದ ಹೇಳ್ತಾನೆ, ನಾನು ಅವನೊಟ್ಟಿಗೆ ಯುದ್ಧ ಮಾಡ್ತೀನಿ. I will fight that man. ನಾನು ಅವನೊಟ್ಟಿಗೆ ಕಾದಾಡ್ತೀನಿ.
his head will be 10 foot. 10 ಅಡಿ, ಅವನ ತಲೆ 10 ಅಡಿ ಎತ್ತರದಲ್ಲಿದೆ. This boy may be not more than 6 foot. ಇವನು 6 ಅಡಿಗಿಂತ ಎತ್ತರ ಇಲ್ಲ. 4 feet gap. 4 ಅಡಿ ಎತ್ತರ ಇದೆ ನೋಡಿ ಅವನು. Hallelujah. Hallelujah. What made him to do that? ಆ ರೀತಿಯಾಗಿ ಹೇಳೋದಕ್ಕೆ ಏನು ಮಾಡ್ತಾರೆ, ಏನು ವಿಷಯ ಅದು? What if I would have been Saul, I could have sent him immediately. ನೋಡ್ರಿ, ಒಂದು ವೇಳೆ ನಾನೇನಾದ್ರೂ ಸೌಲ ಆಗಿದ್ದಿದ್ರೆ ತಕ್ಷಣದಲ್ಲಿ ಅವನು ಕಳಿಸ್ತಿದ್ದೆ. ಅವನು If I would have been Saul, I could have given one more throne and I made him to sit beside me. ನೋಡ್ರಿ, ನಾನೇನಾದ್ರೂ ಸೌಲ ಆಗಿದ್ರೆ ಇನ್ನೊಂದು ಸಿಂಹಾಸನ ಇಟ್ಟು ಅವನ ನನ್ನ ಪಕ್ಕದಲ್ಲಿ ಕೂರ್ಸ್ಕೊಳ್ತಾ ಇದ್ದೆ ನಾನು. ಯೋನಾಥನ್ಗೊಂದು ಇವನ್ಗೊಂದು ಕೂರಿಸ್ತಾ ಇದ್ದೆ ನಾನು. Hallelujah. 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 ಅವನ್ನ ಸಾಯಿಸಕ್ಕೆ ಹೋಗಿ ಅವನ ಅಂಶನೇ ಹೋಗ್ಬಿಡುತ್ತೆ, ಸೌಲಿನ ಅಂಶನೇ ಹೋಗ್ಬಿಡುತ್ತೆ ನೋಡಿ. Hallelujah. Amen. See, Hallelujah. jealousy ನೋಡಿ, ಇದು jealousy ಕೇರ್ಫುಲ್ ಆಗಿರ್ರಿ. The spirit of jealousy will destroy himself. ನೋಡ್ರಿ, ಆ ಹೊಟ್ಟೆ ಕಿಚ್ಚಿನ ಒಂದು ಸ್ಪಿರಿಟ್ ಇದೆಯಲ್ಲ, ಎಚ್ಚರಿಕೆ ಆಗಿರಿ, ಅದು ನಾಶನ ಮಾಡ್ಬಿಡುತ್ತೆ ಅವ್ರ ಜೀವನನ. Day by day, Saul's generation has gone. Day by day, David's generation and rise up every day. ನೋಡ್ರಿ, ದಿನ ಮೊದಲುಗೊಂಡು ಸೌಲನ ಸಂತತಿ ಅದು ಕಮ್ಮಿ ಆಗ್ತಾ ಬಂತು. ಅದೇ ದಿನ ಮೊದಲುಗೊಂಡು ನಾವು ನೋಡ್ತೀವಿ ದಾವೀದನ ಸಂತತಿ ಹೆಚ್ಚಾಯ್ತು. See, Saul is telling, no, you cannot fight him. ಸೌಲ ಹೇಳ್ತಾನೆ, ನೋಡ್ರಿ, ನೀನು ಅವನಿಗೆ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ. 32, the small boy is telling, I will fight that man. 32ನೇ ವಾಕ್ಯದಲ್ಲಿ ಸಣ್ಣ ಹುಡುಗ ಹೇಳ್ತಾನೆ, ನಾನು ಯುದ್ಧ ಮಾಡ್ತೀನಿ. He said no. ಸೌಲ ಹೇಳ್ತಾನೆ, ಬೇಡ, ಆಗೋದಿಲ್ಲ. Then what he explained, listen to me, what he explained. ಆಗ ನೋಡ್ರಿ, ದಾವೀದ ಏನು ವಿವರಣೆ ಕೊಡ್ತಾನೆ ಅಂತ. ಕಾಮಿಕ್ಸ್ ಕಥೆ ಹೇಳ್ತಾನೆ ನೋಡ್ರಿ ಈಗ ಅವನಿಗೆ. ಆಮೆನ್. Hallelujah. Hallelujah. Hey king, listen to me, king. When I am tending the sheep of my father's sheep, when a lion or a bear come against that, I will chasten, I will destroy and kill those beasts. ಈಗ ನೋಡ್ರಿ, ದಾವೀದ ಹೇಳ್ತಾನೆ, ರಾಜ ಕೇಳು, 34ನೇ ವಾಕ್ಯ. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನ ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನ ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನ ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನ ಕಿತ್ತುಕೊಳ್ಳುತ್ತಿದ್ದೆನು. Think about those two beasts here. ನೋಡ್ರಿ, ಆ ಎರಡು ಬಲಿಷ್ಠವಾದಂತಹ ಪ್ರಾಣಿಗಳ ವಿಷಯದಲ್ಲಿ ಯೋಚನೆ ಮಾಡಿ. Only single beast now he is facing here. ನೋಡ್ರಿ, ಅಲ್ಲಿ ಸಿಂಹ ಕರಡಿಗಳನ್ನೆಲ್ಲ ಅವನು ಎದುರು ಯುದ್ಧ ಅದ್ರ ವಿರುದ್ಧವಾಗಿ ಹೋರಾಡಿ ಗೆದ್ದಿದ್ದಾನೆ. ಈಗ ಒಂದೇ ಒಂದು ಪ್ರಾಣಿ ಅಲ್ಲಿ ನಿಂತಿರುವಂತದ್ದು. Verses 35, amen. Verses 35 here. 35ನೇ ವಾಕ್ಯ. See, how can he can take that bear of that lion? ನೋಡ್ರಿ, ಹೆಂಗೆ ಆ ಒಂದು ಕರಡಿಯ ಆ ಒಂದು ಗಡ್ಡನ ಇಟ್ಕೊಂಡು ಎಳೆದು ಹೊಡೆದಾಗಿದ್ದಾನೆ. Even among us, it is not even to touch even the dead lion's bear also, we should be careful now. ನೋಡ್ರಿ, ಅದರ ಕೊನೆ ಒಂದು ಭಾಗವನ್ನು ಮುಟ್ಟುದಕ್ಕೂ ಸಹ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು. ಸತ್ತೋಗಿದ್ದು ಹೆಣದ ಗಡ್ಡ ಮುಟ್ಟಕ್ಕೂ ನಮಗೆ ಸಿಂಹದ ಗಡ್ಡ ಮುಟ್ಟಕ್ಕೂ ಯೋಚನೆ ಮಾಡ್ತೀವಿ ನಾವು. Hallelujah. Hallelujah. Okay, 30 verse. What about 36 now? 36ನೇ ವಾಕ್ಯದಲ್ಲಿ ನೋಡ್ರಿ ನಾವು, your servant, he is struck down that both lions and bears and this uncircumcised Philistine shall be like that. See, watch the verses. Shall be like the one of them, for I have defied the armies of the living God. Amen. 36ನೇ ವಾಕ್ಯ, 1 ಸಮುವೇಲ 17:36. ನಿನ್ನ ಸೇವಕರಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. This is the same courage even the Israelites having, same courage. ನೋಡ್ರಿ, ಇದೇ ಒಂದು ಧೈರ್ಯ ಇಸ್ರಾಯೇಲರಿಗೂ ಸಹ ಇರಬೇಕಾಗಿತ್ತು. Even now. ಈ ದಿವಸನೂ ಇದೇ ಒಂದು ಧೈರ್ಯ ಇಸ್ರಾಯೇಲರಿಗೆ ಇರುವಂತದ್ದು. See, few months back 7 nations came against Israel. ನೋಡ್ರಿ, ಕೆಲವೊಂದು ತಿಂಗಳುಗಳ ಹಿಂದೆ 7 ದೇಶ ಇಸ್ರಾಯೇಲ್ಗೆ ವಿರುದ್ಧವಾಗಿ ಬಂತು. They crushed all the nations. ಆ 7 ದೇಶಗಳನ್ನ ಸಹ ಅವರು ತುಳಿದು ಹಾಕಿದ್ರು. Even Syrian president lost the country itself. ನೋಡ್ರಿ, ಆ ಒಂದು ಸಿರಿಯಾ ದೇಶದ ಅಧ್ಯಕ್ಷ ಇದನ್ನಲ್ಲ, ಅವನು ದೇಶನೇ ಬಿಟ್ಟು ಹೋದ. ಅವನು lost his country itself. ಅವನು ದೇಶನೇ ಕಳ್ಕೊಂಡ ಅವನು. Hallelujah. Hallelujah. Coming against Israel. ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಿದ್ದರ ನಿಮಿತ್ತ. The Syrian president always making a plot against Israel. ನೋಡ್ರಿ, ಈ ಒಂದು ಸಿರಿಯನ್ ದೇಶದ ಅಧ್ಯಕ್ಷತೆನಲ್ಲ, ಇಸ್ರಾಯೇಲ್ಗೆ ವಿರುದ್ಧವಾಗಿನೇ ಯಾವಾಗಲೂ ಇರ್ತಿದ್ದ ಅವನು. Hallelujah. Hallelujah. No weapon forced against you shall prosper. ನಿಮಗೆ ವಿರುದ್ಧವಾಗಿ ಹೇಳುವ ಯಾವ ಆಯುಧವು ಜಯಿಸದು. Now king was little convinced here. ಈಗ ನೋಡ್ರಿ, ಇದೆಲ್ಲ ವಿವರಣೆ ಕೊಟ್ಟ ಮೇಲೆ ಆ ರಾಜ ಒಂದು ರೀತಿಯಲ್ಲಿ ಮನವೊಲಿಕೆ ಆದ. See, what are these things here?
ಏನು ಈ ಎಲ್ಲ ಅಂಶಗಳು? The words of your mouth. ನೋಡ್ರಿ, ನಿಮ್ಮ ಬಾಯಿಂದ ಬರುವಂತ ಮಾತುಗಳು. Hallelujah. Hallelujah. How this story started? ಹೇಗೆ ಈ ಒಂದು ವಿಷಯ ಅಲ್ಲಿ ಪ್ರಾರಂಭವಾಯಿತು? He brought some food to his brothers. ನೋಡ್ರಿ, ಈ ಹುಡುಗ ದಾವೀದ ಅವನ ಅಣ್ಣಂದಿರಿಗೆ ಅವನ ಆಹಾರ ತೆಗೆದುಕೊಂಡು ಬಂದಿದ್ದ. And his dad told, go and look at how your brothers are doing. ಮಾತ್ರವಲ್ಲ, ಅವನ ತಂದೆ ಹೇಳಿದ್ರು, ಊಟ ತೆಗೆದುಕೊಂಡು ಹೋಗು, ಕೊಟ್ಬಿಟ್ಟು ನಿನ್ನ ಅಣ್ಣಂದಿರು ಹೇಗಿದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸಿಕೊಂಡು ಬಾ. As soon as he entered that field, ಯಾವಾಗ ಆ ಯುದ್ಧ ಭೂಮಿಯನ್ನ ಇವನು ಅಲ್ಲಿ ಯುದ್ಧ ಭೂಮಿಗೆ ಬಂದ, already war raging already. ನೋಡ್ರಿ, ಅಲ್ಲಿ ಯುದ್ಧ ಪ್ರಾರಂಭ ಆಗಿತ್ತು. Instead of fearing, this boy supposed to fear, right? No, he's not fearing. He's thrilled to enter that war. ನೋಡ್ರಿ, ಅಲ್ಲಿ ಯುದ್ಧ ಜಾಗಕ್ಕೆ ಬಂದಾಗ ಇವನಿಗೆ ಭಯ ಆಗ್ಬೇಕಾಗಿತ್ತು. ಅದರ ಬದಲಾಗಿ ನೋಡ್ರಿ, ಅವನಿಗೆ ಒಂಥರ ಅವನ ಧೈರ್ಯದಲ್ಲಿ ಅವನು ಮುನ್ನುಗ್ದ ಅಲ್ಲಿ. Hallelujah. Hallelujah. And he could hear that beast is loudly shouting. ಮಾತ್ರವಲ್ಲ, ಆ ಒಂದು ಗೋಲ್ಯಾತನು ಅಲ್ಲಿ ಜೋರಾಗಿ ಹೇಳುತ್ತಿದ್ದಂತ ಮಾತುಗಳನ್ನ ಇವನು ಕೇಳಿಸ್ಕೊಂಡ. Verses 24. 24ನೇ ವಾಕ್ಯ. Everyone is running away from that man. ನೋಡ್ರಿ, ಅವನು ಹೇಳ್ತಿರೋದನ್ನ ಕೇಳಿ ಇಸ್ರಾಯೇಲ್ಯರು ಎಲ್ಲರೂ ಸಹ ಓಡೋಗ್ತಾ ಇದ್ದಾರೆ. Hallelujah. Hallelujah. Watch our boy David is talking. Verses 25. 25ನೇ ವಾಕ್ಯದಲ್ಲಿ ನಮ್ಮ ಹುಡುಗ ದಾವೀದ ಏನ್ ಹೇಳ್ತಿದ್ದಾನೆ ನೋಡ್ರಿ. And mainly he heard about the prize money. ನೋಡ್ರಿ, ಅವನು ಸ್ತುತಿಯನ್ನ ಮಾತ್ರ ಕೇಳಿಸ್ಕೊಳ್ತಾ ಇದ್ದಾನೆ. ಅಲ್ಲ, ಪ್ರೈಸ್ ಏನು ಅಂದ್ರೆ ಏನ್ ಬಹುಮಾನ? ನೋಡ್ರಿ, ಅವನನ್ನ ಏನಾದ್ರೂ ಗೆದ್ರೆ, ಗೋಲ್ಯಾತನನ್ನ ಗೆದ್ರೆ ಸಿಗುವಂತ ಬಹುಮಾನ ಏನು? Verses 25. 25ನೇ ವಾಕ್ಯದಲ್ಲಿ Lot of wealth. ಅನೇಕ ಸಂಪತ್ತು. And also he will give, the king's daughter will be given as a marriage. ಅಪಾರ ದ್ರವ್ಯಗಳೊಡನೆ ರಾಜ ತನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಕೊಡ್ತಾನಂತೆ. Hallelujah. Hallelujah. Verses 26 again David words. 26ನೇ ವಾಕ್ಯ ಪುನಃ ದಾವೀದ ಏನ್ ಹೇಳ್ತಾನೆ ಅದಕ್ಕೆ? How come this Philistine can the curse the God's army? ಜೀವ ಸ್ವರೂಪನಾದ ದೇವರ ಸೈನ್ಯವನ್ನ ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನ್ ಎಷ್ಟರವನು? And he confirming again. ಇದನ್ನ ಪುನಃ ಅವನು ಕನ್ಫರ್ಮ್ ಮಾಡ್ತಾನೆ. What is the award we will get? ನೋಡ್ರಿ, ಅವನು ಪುನಃ ಕನ್ಫರ್ಮ್ ಮಾಡ್ಕೊಳ್ತಾನೆ. ಏನು? ಗೋಲ್ಯಾತನನ್ನ ಗೆದ್ರೆ ಏನು ಬಹುಮಾನ ಸಿಗುತ್ತೆ ಅಂತ. 27 here. 27ನೇ ವಾಕ್ಯದಲ್ಲಿ The award is confirmed now. ಏನು ಬಹುಮಾನ ಅದು ಕನ್ಫರ್ಮ್ ಆಯ್ತು. Enormous money. ಅಪಾರ ದ್ರವ್ಯಗಳು. And also the king's daughter will be given as a marriage. ರಾಜ ಮಗಳನ್ನೇ ಮದುವೆ ಮಾಡ್ಕೊಳ್ತಾನೆ. Hallelujah. Hallelujah. And as he was here, the conversation, his brothers were heard. ನೋಡ್ರಿ, ಯಾವಾಗ ದಾವೀದ ಈ ಮಾತುಗಳನ್ನ ಆಡ್ತಾ ಇದ್ದಾನೆ, ಅವನ ಅಣ್ಣಂದ್ರು ಕೇಳಿಸ್ಕೊಂಡ್ರು. This is the world actually. ನೋಡ್ರಿ, ಇದೇನೇ ಅಲೋ ಈ ಲೋಕ. This is your family. ನೋಡ್ರಿ, ಇದೇನೇ ಕುಟುಂಬ. Not everyone like you, maybe what you are doing. ನೋಡ್ರಿ, ನೀವ್ ಏನ್ ಮಾಡ್ತಿದ್ದೀರಾ ಅದನ್ನ ನಿಮ್ಮ ಕುಟುಂಬದಲ್ಲೇನೆ ಎಲ್ಲರೂ ಸಹ ಇಷ್ಟಪಡೋದಿಲ್ಲ. This is what verses 29 changed the line here. ನೋಡ್ರಿ, ಇದೇನೆ 29ನೇ ವಾಕ್ಯದಲ್ಲಿ ಅದ್ರ ಬದಲಾವಣೆ ಮಾತುಗಳು ಬಂದಿತ್ತು. And as soon as this brother Eliab said that, David replied, is there not a cause I am here? ನೋಡ್ರಿ, ಅಲ್ಲಿ ಯಾವಾಗ 29ನೇ ವಾಕ್ಯದಲ್ಲಿ ಅವನ ಅಣ್ಣ ಎಲಿಯಾಬ ಅವನನ್ನ ಗದರಿಸ್ತಾನೆ, ಆವಾಗ ಹೇಳ್ತಾನೆ, ಇಲ್ಲಿ ದಾವೀದ ಹೇಳ್ತಾನೆ, ಕಾರಣ ಇಲ್ಲದೆ ನಾನು ಇಲ್ಲಿದ್ದೀನ. See, if David could have not talked, ನೋಡ್ರಿ, ಅಲ್ಲಿ ದಾವೀದ ಏನಾದ್ರು ಮಾತನಾಡದೇ ಇದ್ದಿದ್ರೆ, what's that? Verses 31. 31ನೇ ವಾಕ್ಯವನ್ನು ನೋಡ್ರಿ. That David's message would have not reached the king. ನೋಡ್ರಿ, ದಾವೀದ ಮಾತನಾಡಿದ್ದು ಸೌಲನಿಗೆ ಅಲ್ಲಿ ಆ ವಿಷಯ ತಲುಪ್ತಾನೆ ಇರಲಿಲ್ಲ. If you not talk, ನೀವು ಮಾತನಾಡದೇ ಇದ್ರೆ, if you not pray, ನೀವು ಪ್ರಾರ್ಥನೆ ಮಾಡದೇ ಇದ್ರೆ, how can it reach the king? ಅದು ಹೇಗೆ ಅರಸನಿಗೆ ತಲುಪುತ್ತೆ? ಅದು how can it will reach your king? ಹೇಗೆ ಅದು ಅರಸನಿಗೆ ತಲುಪುತ್ತೆ? ನಿಮ್ಮ ಮಾತುಗಳು ಪ್ರಾರ್ಥನೆ. Hallelujah. Hallelujah. Tell the next person, speak the word of God. ನಿಮ್ಮ ಪಕ್ಕದವರಿಗೆ ಹೇಳ್ರಿ, ದೇವರ ವಾಕ್ಯವನ್ನ ಮಾತನಾಡ್ರಿ. That's how he entered the king's presence here. ನೋಡ್ರಿ, ಅಲ್ಲಿ ಮಾತಿನ ಮೂಲಕನೇ ರಾಜನ ಆ ಒಂದು ಸನ್ನಿಧಾನಕ್ಕೆ ದಾವೀದ ಹೋದ. Hallelujah. Hallelujah. And as soon as he entered, before the king talked, this boy is talking, do not fear about this Philistine. ನೋಡ್ರಿ, ಯಾವಾಗ ರಾಜನಿಗೆ ಸುದ್ದಿ ಮುಡ್ತು, ರಾಜ ಮಾತನಾಡೋದಕ್ಕಿಂತ ಮೊದಲನೇ ಈ ದಾವೀದ ಹೇಳ್ತಿದ್ದಾನೆ, ಈ ಫಿಲಿಸ್ಟಿಯನ ನಿಮಿತ್ತ ಎದೆಗೆಡಬೇಡ್ರಿ, ಭಯ ಪಡಬೇಡ್ರಿ. He is supposed to keep quiet before the king's presence. ನೋಡ್ರಿ, ಒಂದ್ ವೇಳೆ ಹೇಳ್ಬೋದು, ರಾಜನ ಸಮ್ಮುಖದಲ್ಲಿ ನಿಶ್ಶಬ್ದರಾಗಿರಿ, ಮಾತನಾಡ್ಬೇಡ್ರಿ ಅಂತ. It is supposed to be like that. ಅದು ಆ ರೀತಿಯಾಗಿದೆ. ರಾಜನ ಸಮ್ಮುಖದಲ್ಲಿ ಮಾತಾಡೋಂಗಿಲ್ಲ, ಇಲ್ಲ, ನಿಶ್ಶಬ್ದವಾಗಿರ್ಬೇಕು. But 17-year-old boy is talking continuously. ಆದ್ರೆ ನೋಡ್ರಿ, 17 ವರ್ಷದ ಹುಡುಗ ರಾಜನ ಮುಂದೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ದಾನೆ. What he is talking? ಏನ್ ಮಾತಾಡ್ತಾ ಇದ್ದಾನೆ? No negative. ಎಲ್ಲರೂ ಸಹ ನೆಗೆಟಿವ್ ಆಗಿ I will bring that beast down. ನಾನು ಆ ಗೋಲ್ಯಾತನನ್ನ ಜಯಿಸ್ತೀನಿ. Hallelujah. Hallelujah. And he took the permission now. ಈಗ ನೋಡ್ರಿ, ರಾಜನಿಂದ ಒಂದು ಪರ್ಮಿಷನ್ ಅನ್ನು ಹೊಂದ್ಕೊಂಡ. 37 to 40 now. 37ರಿಂದ 40. King tried to put the war clothes.
ನೋಡಿದ್ರಿ, ರಾಜನು ಆ ಒಂದು ಯುದ್ಧದ ಆಯುಧಗಳನ್ನೆಲ್ಲ ಅವನಿಗೆ ತೋರಿಸ್ತಾನೆ. Maybe helmets and all the breastplates, everything. ಹೆಲ್ಮೆಟ್ ಆಗಿರ್ಬೋದು, ಆ ಒಂದು ಎದೆಗೆ ಹಾಕೊಳ್ಳೋ ಕವಚ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಎಲ್ಲವನ್ನೂ ಸಹ ಕೊಡ್ತಾನೆ. And he said, no, I will not practice with this. ನೋಡ್ರಿ, ಆಗ ದಾವೀದ ಹೇಳ್ತಾನೆ, ಇದು ನನಗೆ ಸರಿ ಕಾಣ್ತಾ ಇಲ್ಲ, ಅಭ್ಯಾಸ ಇದೆ, ನನಗೆ ಬೇಡ ಇದು. Only one staff is enough for me. ಒಂದೇ ಒಂದು ಆಯುಧ ನನಗೆ ಬೇಕಾಗಿರುವಂತದ್ದು. And he's having a sling here. ನೋಡ್ರಿ, ಅವನೊಟ್ಟಿಗೆ ಆ ಒಂದು ಹಗ್ಗ ಇದೆ, ಆ ಒಂದು ಕ್ಯಾಟ್ರಿ ಬಿಲ್ದಿದ್ದು. Even not having a stones also there now. ಅವನ ಹತ್ರ ಕಲ್ಲು ಸಹ ಇಲ್ಲ. Hallelujah. Hallelujah. Only a staff and a sling. ನೋಡ್ರಿ, ಆ ಒಂದು ಕವಣೆ ತರ ಹೊಡೆದ್ ಬರ್ತಲ್ಲ, ಅದು ಮಾತ್ರನೇ ಇರೋದು ಅವನ ಹತ್ರ. Come with me to 41 to 45 now. 41ರಿಂದ 45ಕ್ಕೆ ಬನ್ನಿ. Again the words of war here. ನೋಡ್ರಿ, ಪುನಃ ಇಲ್ಲಿ ಮಾತುಗಳ ಮೂಲಕವಾಗಿ ಯುದ್ಧ ಮಾಡ್ತಾ ಇದ್ದಾನೆ ಮೊದಲು. Again the words of war here. ನೋಡ್ರಿ, ಮಾತುಗಳ ಯುದ್ಧ ಅಲ್ಲಿ. Hallelujah. Hallelujah. See, they are both are warriors. ನೋಡ್ರಿ, ಅವರಿಬ್ಬರು ಸಹ ಯುದ್ಧ ವೀರರೇನೆ. But they exchange the words now. ಆದ್ರೆ ಅಲ್ಲಿ ಮೊದಲು ಮಾತಿನ ಚಕಮಕಿ ನಡೀತಾ ಇದೆ. Watch the Philistines' words. ಅವನು ಫಿಲಿಸ್ಟಿಯನ್ ಮಾತನ್ನ ಮೊದಲು ಕೇಳೋಣ. Watch our boys' words here. ನಮ್ಮ ಹುಡುಗನ ಮಾತುಗಳನ್ನ ಸಹ ನಾವು ಧ್ಯಾನ ಮಾಡೋಣ. See, he deceiving himself, that Goliath. ನೋಡಿರಿ, ಗೋಲಿಯಾತ ಅವನೇ ವಂಚನೆ ಮಾಡ್ಕೊಳ್ತಾ ಇದ್ದಾನೆ. Verses 43. 43ರಲ್ಲಿ. And he says, "Is I am a dog?" ಅವನು ಹೇಳ್ತಾ ಇದ್ದಾನೆ, ನಾನ್ ನಾಯಿನ. And David said, "Yes, your honor." ದಾವೀದ ಹೇಳ್ತಾ ಇದ್ದಾನೆ, ಹೌದು, ನೀನು ನಾಯಿದ್ದೀನಿ ನೀನು. Watch that 43. 43 ವಾಕ್ಯ ನೋಡ್ರಿ. See, this is what devil played with you. ನೋಡ್ರಿ, ಇದೇ ರೀತಿಯಾಗಿ ಸೈತಾನ ನಿಮ್ಮ ಹತ್ರ ಬೇಡ್ಕೊಳ್ತಾನೆ, ಇದೇ ರೀತಿಯಾಗಿ. ನೀನು ನಾಯಿ ಮಾಡಿದ್ಯಾ? Hallelujah. ಅದಕ್ಕಿಂತ ಕಡೆ ನೀನು ಹೇಳ್ರಿ, ನೀನು ಸೈತಾನಿ ನಾಯಿಗಿಂತ ಕಡೆ. ನಾಯಿಗಿಂತ ಕಡೆ ನೀನು. ನಮ್ ಜೊತೆ ಇದ್ದಾಗ ಹೇಳಿದೆ, ಇರುವಾಗ ಏನ್ ಚಿಂತೆ ಇಲ್ಲ. ಒಬ್ಬರೇ ಇದ್ದಾಗ ಹುಷಾರಾಗಿರಿ ಸ್ವಲ್ಪ. ನಮ್ ಜೊತೆ ಇರ್ಬೇಕಾದ್ರೆ ಏನ್ ಚಿಂತೆ ಇಲ್ಲ. Hallelujah. ಇಲ್ಲಿ ಬಂದ್ರೆ ಇಲ್ಲೇ ಬಿಡಿಸಿ ಕಳಿಸ್ತೀವಲ್ಲ, ಆಯ್ತಾ? Hallelujah. And 45 now. 45ನೇ ವಾಕ್ಯ. Again the words now. ನೋಡ್ರಿ, ಪುನಃ ಮಾತುಗಳು. See, what about that Philistine word? ಏನು ಫಿಲಿಸ್ಟಿಯನ್ ಏನ್ ಹೇಳ್ತಾನೆ? When he saw David, ದಾವೀದನನ್ನು ನೋಡಿದಾಗ he cursed. ಅವನು ಶಪಿಸ್ತಾನೆ. And he cursed himself also. ನೋಡ್ರಿ, ಅವನನ್ನೇ ಶಪಿಸ್ಕೊಳ್ತಾನೆ. And he is talking something. ಬೇರೆ ಮಾತಾಡ್ತಾ ಇದ್ದಾನೆ ಅವನು. That never happened. ಅದು ನಡೀಲೇ ಇಲ್ಲ ಅದು. Hallelujah. Hallelujah. Verses 45 now. 45ನೇ ವಾಕ್ಯ. That's our David's word now. ನಮ್ಮ ದಾವೀದನ ಮಾತುಗಳು. You come to me with the sword and with the spear and with the javelin, but I come to you in the name of the Lord of hosts, the God of armies of the Israel. Amen. 45ನೇ ವಾಕ್ಯ. ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂತ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧಪಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. Hallelujah. Verses 47 now. 47ನೇ ವಾಕ್ಯ. And it shall this day assembly may know that. See, his words of authority here. Not only words of authority. ಇಲ್ಲಿ ನೋಡ್ರಿ, 47ನೇ ವಾಕ್ಯದ ಬರೀ ಅದು ಮಾತಲ್ಲ, ಅಧಿಕಾರದ ಮಾತುಗಳು. He surely know what he's going to do. ಅವನಿಗೆ ಅಲ್ಲಿ ತಿಳಿದಿದೆ, ಅವನು ಏನ್ ಮಾಡೋದಕ್ಕಿದ್ದಾನೆ ಅವನು ಮೊದಲೇ ತಿಳಿದಿದೆ. ಈಗ ಅಲ್ಲಿ see how he will bring him down, he knows that very well. ಅವನು ಹೆಂಗೆ ಅವನನ್ನ ಕೆಳವಿ ಅವನ ಮೇಲೆ ಜಯವನ್ನು ಹೊಂದ್ಕೊಳ್ತಾನೆ, ಅದು ಅವನಿಗೆ ದಾವೀದನಿಗೆ ಗೊತ್ತಿದೆ. Hallelujah. Hallelujah. Still he don't hold the stones here. ನೋಡ್ರಿ, ಅಲ್ಲಿ ತನಗನು ಸಹ ಅವನು ಕಲ್ಲು ಇಟ್ಕೊಂಡೇ ಇಲ್ಲ, ಕಲ್ಲೇ ಇಲ್ಲ ಅವನ ಹತ್ರ. ಕವಣೆ ಇದೆ ಅವನ ಹತ್ರ. ಆಮೆನ್. He's having a string. ಅವನ ಕವಣೆ ಇದೆ ಅವನ ಹತ್ರ. He's having a staff. ಕೋಲು. ಕೋಲಿದೆ. And he's don't even not taking the bullets, no stones. ಕಲ್ಲಿಲ್ಲ, ಆ ಕವಣೆಯಿಂದ ಹೊಡೆಯಕ್ಕೆ ಕಲ್ಲೇ ಇಲ್ಲ ಅವನ ಹತ್ರ. He's having a words. ಆದ್ರೆ ಅವನ ಹತ್ರ ಇರೋದು ಮಾತುಗಳು. The Holy Spirit words. ಪರಿಶುದ್ಧಾತ್ಮನ ಮಾತುಗಳು. What he spoke today is a God's word. ನೋಡ್ರಿ, ಅವನು ಏನು ಮಾತಾಡಿದಲ್ಲ ಅದು ದೇವರ ಮಾತಾಗಿದೆ. ಅವನು ಮಾತಾಡಿದ ದೇವರ ವಾಕ್ಯ ಆಗಿದೆ. ಆಮೆನ್, ಆಮೆನ್. That's what. When you moved by the Holy Spirit, that's the word of God. ನೋಡ್ರಿ, ಯಾವಾಗ ನೀವು ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಿರಲ್ಲ, ಪರಿಶುದ್ಧಾತ್ಮನಿಂದ ಮಾತಾಡ್ತಿರಲ್ಲ, ಅದೇನೇ ದೇವರ ವಾಕ್ಯವಾಗಿ ಬರೆಯಲ್ಪಡುತ್ತೆ. So words of authority here. ಅಧಿಕಾರದ ವಾಕ್ಯಗಳು. And today it shall come to know to this assembly may know that the Lord saves not with the sword. That's why he don't have a stone still. He not with the sword and the spear, for the battle is the Lord's
and he will give you into our hand. ನೋಡ್ರಿ, ಇಲ್ಲಿ 47ನೇ ವಾಕ್ಯದಲ್ಲೂ ಸಹ ದಾವೀದನ ಹತ್ತಿರ ಕಲ್ಲು ಇಲ್ವೇ ಇಲ್ಲ. ಯಾಕೆ ಗೊತ್ತಾ? ಅಲ್ಲಿ ನಾವು ನೋಡೋದಾದ್ರೆ ಯೆಹೋವನು ಈಟಿ ಕತ್ತಿಗಳು ಇಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿ ಇರುವವರೆಲ್ಲರಿಗೂ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಎಲ್ಲ ಕೈಗಳ ಮೇಲೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ ಹೇಳ್ರಿ. ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ವೈರಿನ ನಮ್ಮ ಕೈಯಲ್ಲಿ ಕೊಟ್ಟಾಯ್ತು. ವೈರಿನ ನಮ್ಮ ಕೈಯಲ್ಲಿ ಕೊಟ್ಟಾಯ್ತು. ಮಾಟ ಮಂತ್ರಗಳು ನನ್ನ ಹತ್ರ ನಡೆಯೋದಿಲ್ಲ. ಮಾಟ ಮಂತ್ರಗಳು ನನ್ನ ಹತ್ರ ನಡೆಯೋದಿಲ್ಲ. ಸಾಲಗಳು ಕಣ್ಮರೆ. ಸಾಲಗಳು ಕಣ್ಮರೆ. ನನ್ನ ಶರೀರದಲ್ಲಿ ಯಾವ ಕಾಯಿಲೆಗೆ ಅನುಮತಿ ಇಲ್ಲ. ನನ್ನ ಶರೀರದಲ್ಲಿ ಯಾವ ಕಾಯಿಲೆಗೆ ಅನುಮತಿ ಇಲ್ಲ. Hallelujah. Hallelujah. See here, the battle, the result, the battle is Lord's, and He will give you into our hands. ನೋಡ್ರಿ, ಇಲ್ಲಿ ಬರೆಯಲ್ಪಟ್ಟಿದೆ, ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು. Now he lost the word battle. ನೋಡ್ರಿ, ಈಗ ಮಾತಿನಲ್ಲಿ ನಡೆದಿದ್ದಂತ ಆ ಒಂದು ಯುದ್ಧ ಮುಗಿದೋಯ್ತು. ಅವನು ಸೋತೋದ ಗೋಲಿಯಾತ. Small boy won the battle of the word. ಈ ಸಣ್ಣ ಹುಡುಗ ಬಾಯಿಂದ ಆ ಮಾತುಗಳಿಂದ ಯುದ್ಧವನ್ನ ಗೆದ್ದ. Hallelujah. Hallelujah. You can use the Psalms 91. ಕೀರ್ತನೆ 91 ನೀವು ಉಪಯೋಗಿಸಬಹುದು. You can use the Psalms 23. 23ನೇ ಕೀರ್ತನೆಯನ್ನು ನೀವು ಉಪಯೋಗಿಸಿ. Hallelujah. Hallelujah. Maybe it looks like a simple and common. ನಿಮಗೆ ಅದೊಂಥರ ಸಾಮಾನ್ಯವಾಗಿ ಸರಳವಾಗಿ ಅದು ಒಂಥರ ಕಾಮನ್ ಆಗಿ ನಿಮಗೆ ಅನ್ನಿಸಬಹುದು. But it works. ಆದರೆ ಅದು ಕಾರ್ಯ ಮಾಡುತ್ತೆ. Now suddenly they enter in the war field now. ನೋಡಿ, ಈಗ ತಕ್ಷಣದಲ್ಲೇನೆ ಅದು ಯುದ್ಧ ಭೂಮಿಗೆ ಅಲ್ಲಿ ಕಾಲಿಡ್ತಾನೆ. And he took some stones now. ನೋಡ್ರಿ, ಅವನು ಕೆಲವೊಂದು ಕಲ್ಲುಗಳನ್ನ ತೆಗೆದುಕೊಳ್ತಾನೆ. Hallelujah. Hallelujah. Maybe some 5 stones. ಒಂದು 5 ಕಲ್ಲುಗಳನ್ನು ತೆಗೆದುಕೊಳ್ತಾನೆ. He used only 1 stone. ಆದ್ರೆ ಒಂದೇ ಒಂದು ಕಲ್ಲು ಉಪಯೋಗಿಸೋದವನು. Hallelujah. Hallelujah. Okay, why you are so confident and courageous over David? ಯಾಕೆ ದಾವೀದ ಅಷ್ಟು ಧೈರ್ಯವುಳ್ಳವನಾಗಿದ್ದ? ಮಾತ್ರವಲ್ಲ, ಬಹಳವಾಗಿ ಆ ಒಂದು ಆತ್ಮವಿಶ್ವಾಸವುಳ್ಳವನಾಗಿದ್ದ. Maybe our boy is tending his sheep, the dad's sheep, maybe at the age of 10. ನೋಡ್ರಿ, ಯಾಕೆ ಅಂತಂದ್ರೆ 10 ವರ್ಷದಲ್ಲೇನೆ ಅವನ ತಂದೆ ಅವನಿಗೆ ಕೊಟ್ಟಿದ್ದಂತ ಕುರಿಗಳನ್ನ ಅವನು ಮೇಯಿಸ್ತಾ ಇದ್ದ. Okay, now he is 17-year-old now. ಈಗ 17 ವರ್ಷ ಆಗಿದೆ. 7 years. 7 ವರ್ಷಗಳು. 7 years he tending his father's sheep. ನೋಡ್ರಿ, 7 ವರ್ಷ ಅವನ ತಂದೆ ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ. That also in the forest. ಅದು ಅವನು ಯಾವ್ದೋ ಒಂದು ಅವನ ತೋಟದಲ್ಲಿ ಎಲ್ಲ ಕಾಡಿನಲ್ಲಿ ಹೋಗಿ ಕುರಿ ಮೇಯಿಸ್ತಾ ಇದ್ದಾನೆ ಅವನು. Hundreds of lambs he brought down. ನೋಡ್ರಿ, ಹೆಚ್ಚು ಕಡಿಮೆ 100ಕ್ಕಿಂತ ಹೆಚ್ಚು ಆ ಸಿಂಹಗಳನ್ನ ಒಡಸಾಯಿಸಿದ್ದಾನೆ ಅವನು. And he will hit that land directly here. ನೋಡ್ರಿ, ಆ ಒಂದು ಸಿಂಹಕ್ಕೆ ಡೈರೆಕ್ಟ್ ಆಗಿ ಹಣೆಗೆನೆ ಅವನು ಹೊಡೆದಿದ್ದಾನೆ. Then he will be unconscious. ನೋಡ್ರಿ, ಅದು ಅನ್ಕಾನ್ಶಿಯಸ್ ಆಗಿರುತ್ತೆ ಅವಾಗ. Then he will take the bear. ನೋಡ್ರಿ, ಈಗ ಅದರ ಗಡ್ಡ ಇಟ್ಕೊಂಡಿರ್ತಾನೆ. And he will sling it. ಅದು ಕತ್ ಕೂದಾಕ್ತಾನೆ ಈಗ. Hallelujah. Hallelujah. This is he did many times. ನೋಡ್ರಿ, ಇದನ್ನ ಎಷ್ಟೋ ಸರ್ತಿ ಮಾಡಿದ್ದಾನೆ ಅದನ್ನ. Maybe you cast out the demons. ನೋಡಿ, ಒಂದು ವೇಳೆ ನೀವು ಸೈತಾನನ್ನ ನೀವು ಓಡಿಸಿರ್ಬೋದು. The example is such a way. ನಿಮಗೆ ಉದಾಹರಣೆಯಾಗಿ ಈ ರೀತಿ ಉದಾಹರಣೆ ಕೊಡ್ತಾ ಇದ್ದೀನಿ. You healed the big cancer. ನೀವು ಕ್ಯಾನ್ಸರ್ ಕಾಯಿಲೆಯನ್ನು ಗುಣ ಮಾಡಿದ್ದೀರಾ. You told the testimony. ನೀವು ಸಾಕ್ಷಿ ಹೇಳಿದ್ದೀರಾ. Now it's a bigger challenge now. ಈಗ ನೋಡ್ರಿ, ಅದಕ್ಕಿಂತಲೂ ಮಿಗಿಲಾದಂತ ಒಂದು ಹೋರಾಟ ಬಂದಿದೆ. Now you will stand before the enemy of your nation now. ಈಗ ನೋಡ್ರಿ, ದೇಶಕ್ಕೆ ಎದುರಾಗಿರುವಂತ ವೈರಿಯ ವಿರುದ್ಧವಾಗಿ ನೀವು ನಿಂತಿದ್ದೀರಾ. Who is the enemy of the country now? ಯಾರು ದೇಶಕ್ಕೆ ವೈರಿಯಾಗಿರುವಂತದ್ದು? Who is the enemy of the God's the kingdom? ದೇವರ ರಾಜ್ಯಕ್ಕೆ ವೈರಿಯಾಗಿರುವಂತದ್ದು ಯಾರು? Hallelujah. Hallelujah. Say, I am the David. ಹೇಳ್ರಿ, ನಾನೇ ಆ ದಾವೀದ. I am the David for these days. ನಾನು ಈ ದಿವಸಕ್ಕಾಗಿ ನೇಮಿಸಲ್ಪಟ್ಟಿದ್ದೇನೆ. Hallelujah. Hallelujah. See, he engaged him in the war now. ಈಗ ನೋಡ್ರಿ, ಆ ಒಂದು ಯುದ್ಧದಲ್ಲಿ ಇವನು ತನ್ನನ್ನು ತೊಡಗಿಸಿಕೊಳ್ತಾನೆ ಈಗ. Hallelujah. Hallelujah. Actually, there is no time to pick the stone now. ಆದ್ರೆ ನೋಡ್ರಿ, ಅಲ್ಲಿ ಆ ಒಂದು ಕಲ್ಲುಗಳನ್ನ ತೆಗೆದುಕೊಳ್ಳಕ್ಕೆ ಸಮಯನೇ ಇಲ್ಲ. Because he is ready to attack now. ಯಾಕಂತಂದ್ರೆ ಆ ಒಂದು ವೈರಿ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. Hallelujah. Hallelujah. And he took the stone and he sling that stone against his head. ನೋಡ್ರಿ, ಆ ಕಲ್ಲನ್ನ ತೆಗೆದುಕೊಂಡು ಒಂದು ಕಲ್ಲಿನಲ್ಲಿ ಆ ಕ್ಯಾಟರ್ಪಿಲ್ಲರ್ ಇಟ್ಕೊಂಡು ಈಗ ಅವನ ಮೇಲೆ ಬೀಸ್ತಾ ಇದ್ದಾನೆ. It talks about the accuracy here. ನೋಡ್ರಿ, ಅಲ್ಲಿ ಎಷ್ಟು ನೀವು ನಿರ್ದಿಷ್ಟವಾಗಿನೇ ಅಲ್ಲಿ ಬೀಳುತ್ತೆ. ನೋಡ್ರಿ, ಅಲ್ಲಿ be the perfect in your word. ನೋಡ್ರಿ, ನಿಮ್ಮ ಮಾತುಗಳಲ್ಲಿ ನಿಪುಣರಾಗಿರಿ, ಅಂದ್ರೆ ಪರ್ಫೆಕ್ಟ್ ಆಗಿರಿ.
how we read now that Ephesians chapter 4:29 onwards. ನೋಡ್ರಿ ಎಫೆಸ 4:29 ನಾವು ಓದಿದ್ವಲ್ಲ, ಅದೇ ರೀತಿಯಲ್ಲಿ ನಿಮ್ಮನ್ನ ನೀವು ಅಲ್ಲಿ ತೊಡಗಿಸಿಕೊಳ್ಳಿ, ಮಾತಿನಲ್ಲಿ ನಿಪುಣರಾಗಿರ್ರಿ, Be perfect. ಪರ್ಫೆಕ್ಟ್ ಆಗಿರ್ರಿ. Never allow the enemy to escape. ನೀವು ಅಲ್ಲಿ ವೈರಿ ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಅಲ್ಲಿ ಅವ್ರಿಗೆ ಅವಕಾಶ ಕೊಡ್ಲೇಬೇಡ್ರಿ. Verses 49 now. 49ನೇ ವಾಕ್ಯ. He fell down. ಆ ಗೋಲಿಯಾತ ವೈರಿ ಬಿದ್ದೋದ. Hallelujah. Hallelujah. He fell on the face actually. ನೋಡ್ರಿ ಅವನು ಮುಖ ಹೆಂಗಿತ್ತಲ್ಲ ಅವನ ಅಂಗಿ ಕೆಳಗೆ ಬಿದ್ದ. That means gone. ಮುಗೀತು. That means it is gone. ಅದರ ಅರ್ಥ ಏನಂತಂದ್ರೆ ಮುಗೀತು. ಹಿಂಗೆ ಮಕ್ಕಡೆ ಬೀಳ್ತಾ ಇದ್ದಾನೆ, ಬೋರ್ಗಳು ಬೀಳ್ತಾ ಇದ್ದಾನೆ. ಅಟ್ಲೀಸ್ಟ್ ನನಗೆ ಬೀಳ್ಬೇಕಾದ್ರೆ ಜೀವ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಒದ್ದಾಡಕ್ಕಾರ ಆಗುತ್ತಿಲ್ಲ, ಇಲ್ಲ ಮಕ್ಕಡೆ ಬಿದ್ದಿದ್ದಾನೆ ಈಗ. ನೋ ಮೋರ್ ಥ್ರೆಟ್. ದಟ್ ಮೀನ್ಸ್ ನೋ ಮೋರ್ ಥ್ರೆಟ್. ಅದರ ಅರ್ಥ ಏನಂತಂದ್ರೆ ಇನ್ ಮುಂದೆ ಅದರಿಂದ ಏನು ತೊಂದರೆ ಇಲ್ಲ, ಅದರ ಯುದ್ಧನೇ ಇಲ್ಲ, ಇನ್ನು ಮುಗಿತದು. So now David refused to take the sword here. ಈಗ ನೋಡ್ರಿ ಅಲ್ಲಿ ದಾವೀದ ಅಲ್ಲಿ sword, he refused to take the sword with Saul. ನೋಡ್ರಿ ಸೌಲನ ಹತ್ರ ದಾವೀದ ಆ ಖಡ್ಗ ಇಸ್ಕೊಳ್ಳೋದಕ್ಕೆ ನಿರಾಕರಿಸ್ತಾನೆ. I will get from him only. ನೋಡ್ರಿ ಏನು ಅವನ ಯೋಚನೆ ಏನು, ನಾನು ಆ ವೈರಿಯ ಖಡ್ಗನೇ ನಾನು ತೆಗೆದುಕೊಳ್ತೀನಿ, ನಾನು ಅಪ್ಪ ಕತ್ತಿ ತಗೊಂಡೋಗಪ್ಪ, ಕತ್ತಿ ಅವನ ಹತ್ರ ಇಸ್ಕೊಳ್ತೀನಿ, ಅವನ್ನ ಮೆಟ್ಟುತ್ತೀನಿ. Hallelujah. Amen. Hallelujah. Hallelujah. ಹೇಳ್ರಿ ವೈರಿದ ಏನೇನ್ ಪ್ಲಾನ್ ಇದೆ, ವೈರಿ ಏನೇನ್ ಪ್ಲಾನ್ ಇದೆ, ಆ ಪ್ಲಾನ್ ಅಲ್ಲೇ ಅವನ್ನ ಕೆಡುತ್ತೀನಿ. ಅದೇ ಪ್ಲಾನ್ ಅಲ್ಲಿ ಕೆಡುತ್ತೀನಿ ನಾನು. ಏನ್ ಹೇಳಿ ವೈರಿ ಪ್ಲಾನ್, ನೀವೇನು ಕ್ರಿಶ್ಚಿಯನ್ ಮಾಡ್ಬಿಡ್ತೀರಾ ದೇಶನ, ನೀ ನಂಬಿಕೆಯಂತೆ ಆಗ್ಲಿ ಹೋಗಪ್ಪ. ಆಮೆನ್. ಅವರ ಆಯುಧಗಳೇ ಇದು. Hallelujah. ನೀವು ಕೇಳ್ತಾರಲ್ವಾ, ಏನ್ ಹೇಳ್ತಾರೆ, ನೀವು ಕ್ರಿಶ್ಚಿಯನ್ ಮಾಡ್ಬಿಡ್ತೀರಾ, ಅದೇ ಭಯ. ಹಂಗೆ ಆಗುತ್ತೆ. ಮೊನ್ನೆ ಯಾರೋ ಒಬ್ಬ ದೀಕ್ಷಾಸ್ಥಾನ ಕೊಡ್ತಾ ಇದ್ರಂತೆ. ಹೆಂಗ್ ಕೊಟ್ಟದೀನು ಅಂತ ಕೇಳಿದ್ರೆ, ನೀನು ಅರ್ಧ ಗಂಟೆ ಮೊದಲು ಬಂದಿರಿ ನೋಡ್ತಾ ಇದ್ದೆ ಹೆಂಗ್ ಕೊಟ್ಟಿದ್ದು ಅಂತ. Hallelujah. ಸೊ ಅವರ ಆಯುಧಗಳಿಗೆ ಅವ್ರಿಗೆ ಉಪಯೋಗಿಸ್ತಾರೆ. ಹೇಳಿ, ನಾನು ಎದುರೋದಿಲ್ಲ, ನಾನು ಎದುರೋದಿಲ್ಲ. ಈ ದೇಶ ಎಲ್ಲ ಯಾವ ದೇಶದವ್ರಿಗೂ ಎದುರೋದಿಲ್ಲ. Hallelujah. ಆದ್ರೂ ನಮಗೆ ಅವ್ರ ಮೇಲೆ ದ್ವೇಷ ಇಲ್ಲ. ಯಾರು ಈ ಕೋದಂಡ ಮುಕುಂದಗಳು ಬಗ್ಗೆದವರು ಯಾರು ಕಂಡ್ರು ನಮಗೆ ದ್ವೇಷ ಇಲ್ಲ. ನಾವು we love them. Okay. Hallelujah. Now he took his sword. ನೋಡ್ರಿ ಈಗ ದಾವೀದ ಗೋಲಿಯಾತನ ಕತ್ತಿನ and ತೆಗೆದುಕೊಂಡು he removed his head. ಅವನ ತಲೆ ಕತ್ತರಿಸಾಕ್ತ. Hallelujah. Hallelujah. See, what's the jubilation now? Jubilation. That is celebration. ನೋಡ್ರಿ ಅಲ್ಲಿ ಆ ಸಂಭ್ರಮಾಚರಣೆನ ನೋಡ್ರಿ ಇವಾಗ. Hallelujah. Hallelujah. See, the people are very fearful now when David entered the war. ನೋಡ್ರಿ ಅಲ್ಲಿ ದಾವೀದ ಅಲ್ಲಿ ಯುದ್ಧಕ್ಕೆ ಅಲ್ಲಿ ಕಾಲಿಟ್ಟನಲ್ವಾ, ಜನರು ಎಲ್ಲರೂ ಹೆದರ್ಕೊಂಡಿದ್ರು. It is a breathtaking climax. ನೋಡ್ರಿ ಅಲ್ಲಿ ಉಸಿರಿಟ್ಕೊಂಡು ನಿಂತಿದ್ರು. ಆ ಒಂದು ಪರಿಸ್ಥಿತಿ, small boys fighting. ಸಣ್ಣ ಹುಡುಗ ಹೋಗಿ ಆ ಒಂದು ದೈತ್ಯ ವ್ಯಕ್ತಿನ ಯುದ್ಧ ಮಾಡ್ತಾ ಇದ್ದಾನೆ. Can you imagine the Israel army? ಯೋಚನೆ ಮಾಡ್ತೀರಾ ಇಸ್ರಾಯೇಲ್ಯರ ಒಂದು ಸೈನ್ಯವನ್ನ? It's a God's army actually. ಅದು ದೇವರ ಸೈನ್ಯ. ಅದು God will back up them. ನೋಡ್ರಿ ಅವರಿಗೆ ಹಿಂಬಾಲವಾಗಿ ದೇವರೇ ಇರುವಂತದ್ದು. But nobody is ready to fight the battle. ಆದ್ರೆ ಯಾರು ಸಹ ಯುದ್ಧ ಮಾಡೋದಕ್ಕೆ ಅವರಿಗೆ ಧೈರ್ಯನೇ ಇಲ್ಲ. But the whole army is bet on this boy now. ನೋಡ್ರಿ ಇಡೀ ಸೈನ್ಯ ಈ ಒಬ್ಬ ಹುಡುಗನ ಒಂದು What is that meaning? ಯುದ್ಧದ ಮೇಲೆ ನಿಂತಿದೆ. ಅದರ ಅರ್ಥ ಏನು? God is looking to you young people. ನೋಡ್ರಿ ದೇವರು ನಿಮ್ಮ ಯವನಸ್ಥರಾದ ನಿಮ್ಮನ್ನ ದೇವರು ನೋಡ್ತಾ ಇರುವಂತದ್ದು. ಅರ್ಥ ಆಗ್ತಿದೆಯಾ ನಿನಗೆ? Hallelujah. 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 Maybe you think, oh, young people, what they will do? ಯವನಸ್ಥರು ನೀವು ಅಂದ್ಕೊಳ್ಬಹುದು ಏನ್ ದೇವರು ಮಾಡ್ತಾನೆ ಅಂತವಾಗಿ ಎಂಬುದಾಗಿ. Youths, don't waste your energy for the worldly things. ಲೋಕದ ವಿಷಯಗಳಿಗೆ ಯವನಸ್ಥರೇ ನೀವು ಸಮಯವನ್ನು ಕಳೆಯಬೇಡ್ರಿ. David never wasted his energy in the world. ದಾವೀದ ಅವನ ಶಕ್ತಿಯನ್ನ ಲೋಕದ ವಿಷಯಗಳಿಗೆ ವ್ಯರ್ಥ ಮಾಡಲಿಲ್ಲ. Let your virginity, let your that strength go to God. ನಿಮ್ಮ ಯವನಾವಸ್ಥೆ ಇದೆಯಲ್ಲ ಅದನ್ನ ದೇವರಿಗೆ ಸಮರ್ಪಣೆ ಮಾಡ್ರಿ. Hallelujah. Hallelujah. Stand on your feet and come friend. ಎಲ್ಲರೂ ಸಹ ಎತ್ತಿಕೊಂಡು ಮುಂದೆ ಬನ್ನಿ. Hallelujah. Hallelujah. We will explain a little bit and we will wind up now. ಸ್ವಲ್ಪವಾಗಿ ವಿವರಣೆ ಮಾಡಿ ನಾವು ಅಲ್ಲಿ ಮುಗಿಸೋಣ. Rabba Sharamaraka. Now the celebration now. ಈಗ ನೋಡ್ರಿ ಆ ಒಂದು ಸಂಭ್ರಮಾಚರಣೆ. Now the jubilation now. ಜಯೋತ್ಸವ. Hallelujah. And David took his sword now. ದಾವೀದ ಅಲ್ಲಿ ಆ ವೈರಿಯ ಕತ್ತಿಯನ್ನು ತೆಗೆದುಕೊಳ್ತಾನೆ. His sword is more than 6 foot. ನೋಡ್ರಿ ಹೆಚ್ಚು ಕಡಿಮೆ 6 ಅಡಿಗಿಂತ ಎತ್ತರವಾಗಿದೆ ಅವನ ಖಡ್ಗ. Hallelujah. Hallelujah. He removed his head. ಅವನ ತಲೆಯನ್ನು ಕತ್ತರಿಸ್ತಾನೆ. As soon as saw both armies saw that. ನೋಡ್ರಿ ಎರಡೂ ಕಡೆ ಇದ್ದಂತ ಸೈನ್ಯದವರು ಅದನ್ನ ನೋಡಿದ್ರು. And the Philistine army ran now. ಈಗ ನೋಡ್ರಿ ಫಿಲಿಸ್ಟಿಯ ದೇಶದ ಸೈನ್ಯದವರು ಓಡಿ ಹೋಗ್ತಾವ್ರೆ. And Israelites are chasing them now. ಈಗ ಅವರನ್ನ ಈ ಇಸ್ರಾಯೇಲ್ ಸೈನ್ಯದವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. Watch the picture.
ಆ ಒಂದು ಅದನ್ನ ಊಹೆ ಮಾಡ್ಕೊಳ್ರಿ. just before 1 hour, 1 ಗಂಟೆ ಮುಂಚೆ, maybe 10 minutes before, 10 ನಿಮಿಷದ ಮುಂಚೆ they are running for their life now. ಇಸ್ರಾಯೇಲ್ಯರು ಅವರ ಜೀವಕ್ಕೋಸ್ಕರ ಹಿಂದೆ ಓಡೋಗ್ತಾ ಇದ್ರು. Watch the verses 24. 24ನೇ ವಾಕ್ಯ ನೋಡ್ರಿ. Out of fear they are running. ಅವರು ಭಯದಿಂದ ಓಡೋಗ್ತಾ ಇದ್ದಾರೆ ಇಸ್ರಾಯೇಲ್ಯರು. Hallelujah. Hallelujah. But now who is running now? ಈಗ ಯಾರು ಓಡೋಗ್ತಾ ಇದ್ದಾರೆ? Now the enemy is running here. ವೈರಿ ಓಡೋಗ್ತಾ ಇದ್ದಾರೆ ಈಗ. Hallelujah. Hallelujah. Say loudly, I chase my enemy from today. ಜೋರಾಗಿ ಹೇಳ್ರಿ, ನನ್ನ ವೈರಿಯನ್ನ ನಾನು ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ರಿ. If the enemy comes in a one way, I chase him out 7 ways. ವೈರಿ ಒಂದು ದಾರಿಯಲ್ಲಿ ಬಂದ್ರೆ 7 ದಾರಿಯಲ್ಲಿ ಓಡಿಸ್ತೀನಿ ಅವನ್ನ. You know, the so many dead bodies, you know, maybe many kilometers, they can see everywhere dead bodies. ನೋಡ್ರಿ, ಎಷ್ಟೋ ಕಿಲೋಮೀಟರ್ ತನಕನೂ ಸಹ ಇಸ್ರಾಯೇಲರು ವೈರಿಗಳನ್ನು ಅಟ್ಟಿಸಿ ಅವ್ರು ಕೊಂದ್ರು. ಅವರ ಶವಗಳು ಅಷ್ಟು ಕಿಲೋಮೀಟರ್ ವರೆಗೆ ಅವ್ರ ಶವಗಳಲ್ಲಿ ಬಿದ್ದಿತ್ತು ಅಲ್ಲಿ. Hallelujah. Hallelujah. Actually, see here, the boy was not honored much that time. ಇಲ್ಲಿ ನೋಡ್ರಿ, ಆ ಒಂದು ಸಮಯದಲ್ಲಿ ಈ ದಾವೀದನನ್ನ ಹೆಚ್ಚಾಗಿ ಗೌರವಕ್ಕೆ ತೆಗೆದುಕೊಳ್ಳಿಲ್ಲ ಅವರು. He simply went back to his tent. ನೋಡ್ರಿ, ಅವನು ಹಾಗೇನೆ ಸುಮ್ಮನೆ ಅವನ ಗುಡಾರಕ್ಕೆ ಹಿಂತಿರುಗಿ ಹೋದ. You know, he took all those weapons of the warfare with the Goliaths, all the sword and whatever belongs to him, helmet, everything took. ನೋಡ್ರಿ, ಗೋಲಿಯಾತನ ಏನೇನು ಯುದ್ಧದ ಆಯುಧಗಳಿದ್ವು ಅದೆಲ್ಲನ್ನ ಈ ದಾವೀದ ತೆಗೆದುಕೊಂಡು ಬಂದ. And kept in his tent. ಅವನ ಗುಡಾರದಲ್ಲಿ ಇಟ್ಟದನ್ನ. Hallelujah. Hallelujah. Actually, the Goliath's 4 children are there. ನೋಡ್ರಿ, ಗೋಲಿಯಾತನಿಗೆ 4 ಜನ ಮಕ್ಕಳು. They are also the same threat in the future. ನೋಡ್ರಿ, ಅವರಿಂದಲೂ ಸಹ ಅದೇ ರೀತಿಯಾದಂತ ಒಂದು ಆ ಥ್ರೆಟ್ ಮುಂದಿನ ದಿವಸಗಳಲ್ಲಿ. They also obviously enemy for David now. ಅವರು ನೋಡ್ರಿ, ಸಾಮಾನ್ಯವಾಗಿ ಅವರು ಸಹ ದಾವೀದನಿಗೆ ಶತ್ರುಗಳೇ. But David never feared about that. ಆದರೆ ದಾವೀದ ಅದಕ್ಕೆ ಭಯಪಡಲಿಲ್ಲ. He is ready to take the whole army of Philistines. ಅವನು ಇಡೀ ಫಿಲಿಸ್ಟಿಯ ದೇಶವನ್ನು ಎದುರಾಕೊಳ್ಳೋದಕ್ಕೆ ಸಿದ್ಧರಿದ್ದ ದಾವೀದ. How many of you ready to do that here? ಎಷ್ಟು ಜನರು ಸಿದ್ಧರಿದ್ದೀರಿ ಅದನ್ನ ಮಾಡೋದಕ್ಕೆ? Not only one devil. ಒಂದು ಸೈತಾನ ಅಲ್ಲ. We will chase out all the demons. ನಾವೆಲ್ಲಾ ಸೈತಾನ ಗುಂಪುಗಳನ್ನೇ ನಾವು ಓಡಿಸೋಣ ನಾವು. Bible says when you cast out demon, ದೇವರ ವಾಕ್ಯ ಹೇಳ್ತದೆ, ನೀವು ಯಾವಾಗ ಸೈತಾನ ಓಡಿಸ್ತೀರಾ that's a sign the kingdom of God is coming. ಅದರ ಅದೇ ಸೂಚನೆ ದೇವರ ರಾಜ್ಯವು ನಿಮ್ಮಲ್ಲಿಗೆ ಬಂತಲ್ಲ. Whenever you get the chance to cast out demon, ಯಾವಾಗ ನಿಮಗೆ ಸೈತಾನ ಓಡಿಸೋದಕ್ಕೆ ಅವಕಾಶ ಸಿಗುತ್ತೆ, David seized that opportunity. ನೋಡ್ರಿ, ದಾವೀದ ಅವಕಾಶವನ್ನು ಉಪಯೋಗಿಸ್ಕೊಂಡ. Will you use that opportunity? ನೀವು ಸಹ ಅವಕಾಶವನ್ನು ಉಪಯೋಗಿಸ್ಕೊಳ್ತೀರಾ? That means preaching the gospel. ಅದರರ್ಥ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರುವುದು. Today quite opposite. ನೋಡ್ರಿ, ಈ ದಿವಸ ಅದು ತದ್ವಿರುದ್ಧವಾಗಿದೆ. We no need to kill anyone. ನೀವು ಯಾರನ್ನು ಸಹ ಅಲ್ಲಿ ಸಾಯಿಸೋದ ಅವಶ್ಯಕತೆ ಇಲ್ಲ. We will forgive. ನಾವು ಕ್ಷಮಿಸೋಣ. We will speak the gospel of love. ನಾವು ಆ ಪ್ರೀತಿ ಎಂಬ ಸುವಾರ್ತೆಯನ್ನು ಸಾರೋಣ. Of course, world will condemn us. ಹೌದು, ಅಲ್ಲಿ ವಾಕ್ಯವು ಅವರನ್ನ ನಿಂದನೆ ಮಾಡುತ್ತೆ. But we will prevail the world. ಆದ್ರೆ ನಾವು ಈ ಲೋಕವನ್ನ ನಾವು ಜಯಿಸೋಣ. ನಾವು lift your hands and say now, ಕೈಗಳನ್ನು ಮೇಲಕ್ಕೆತ್ತಿ ಹೇಳ್ರಿ, I am the David of this time. ನಾನು ಈ ಒಂದು ಸಮಯಕ್ಕೆ ದಾವೀದನಾಗಿದ್ದೇನೆ. Is there not a cause I am here? ಕಾರಣವಿಲ್ಲದೆ ನಾನು ಇಲ್ಲಿದ್ದೀನ? Shout. Is there not a cause I am here? ಜೋರಾಗಿ ಹೇಳ್ರಿ, ಕಾರಣವಿಲ್ಲದೆ ನಾನು ಇಲ್ಲಿದ್ದೀನ? I will bring him down. ನಾನು ವೈರಿಯನ್ನ ಕೆಡುತ್ತೀನಿ. Amen. ಆಮೆನ್. Son of God manifested to remove the demonic works. ದೇವರ ಮನುಷ್ಯನು ಸೈತಾನ ಎಲ್ಲಾ ಕಾರ್ಯಗಳನ್ನ ತೆಗೆದುಹಾಕಿದ್ದಕ್ಕೆ ಬಂದನು. So I am also to the same job. ಹಾಗಾಗಿ ನಾನು ಸಹ ಅದೇ ದೇವರ ಕಾರ್ಯಗಳನ್ನು ಮಾಡುವುದಕ್ಕಿದ್ದೇನೆ. Lift your hands and say loudly, ಕೈಗಳನ್ನು ಮೇಲಕ್ಕೆತ್ತಿ ಜೋರಾಗಿ ಹೇಳ್ರಿ, I am strong in God. ನಾನು ದೇವರಲ್ಲಿ ಬಲಶಾಲಿ. I am empowered with the God's mighty power. ನಾನು ದೇವರ ಅತ್ಯಧಿಕವಾದ ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದೇನೆ. I am empowered with the gifts of the Holy Spirit. ನಾನು ಪರಿಶುದ್ಧಾತ್ಮನ ವರಗಳನ್ನು ಹೊಂದಿಕೊಂಡಂತ ವ್ಯಕ್ತಿಯಾಗಿದ್ದೇನೆ. I am a man of love. I am a man of love. ನಾನು ಪ್ರೀತಿಯ ಮನುಷ್ಯ. I love anybody and everybody. ನಾನು ಯಾರನ್ನಾದ್ರೂ ನಾನು ಎಲ್ಲಾ ರೀತಿಯಲ್ಲೂ ಪ್ರೀತಿ ಮಾಡ್ತೇನೆ ಅವರನ್ನ. I will spread the word of God. ನಾನು ದೇವರ ವಾಕ್ಯವನ್ನು ಸಾರ್ತೇನೆ. I
never fear to preach the gospel. ನಾನು ದೇವರ ವಾಕ್ಯವನ್ನ ಸಾರುವುದಕ್ಕೆ ಭಯ ಪಡುವುದಿಲ್ಲ. Because gospel itself is the power of God. ಯಾಕಂದರೆ ದೇವರ ಸುವಾರ್ತೆನೇ ನನಗೆ ಬಲಶಕ್ತಿಯಾಗಿದೆ. Gospel itself is the power of God. ಸುವಾರ್ತೆನೇ ನನಗೆ ಬಲಶಕ್ತಿಯಾಗಿದೆ. ಸುವಾರ್ತನೆ ದೇವರ ಶಕ್ತಿ. I release that power wherever I go. ನಾನು ಎಲ್ಲಿ ಹೋಗ್ತೀನಿ ಆ ದೇವರ ಶಕ್ತಿಯನ್ನ ರಿಲೀಸ್ ಮಾಡ್ತೇನೆ. I have no infirmities in my body. ನನ್ನ ಶರೀರದಲ್ಲಿ ಯಾವ ಬಲಹೀನತೆಗಳು ನ್ಯೂನತೆಗಳಿಲ್ಲ. I never murmur. ನಾನು ಕೊಳೆಗಾಡುವುದಿಲ್ಲ. I am always authoritative. ನಾನು ಯಾವಾಗಲೂ ಅಧಿಕಾರವುಳ್ಳವನಾಗಿರ್ತೇನೆ. I am having the conscious God lives in me. ನನಗೆ ಯಾವಾಗಲೂ ಈ ಪರಿಜ್ಞಾನ ದೇವರು ನನ್ನೊಳಗೆ ಜೀವಿಸ್ತಾ ಇದ್ದೇನೆ ಎನ್ನುವಂತ ಜ್ಞಾನ ನನ್ನೊಳಗಿದೆ. I am the overcomer. ನಾನು ಜಯಶಾಲಿ. The greater is in me than in this world. ಲೋಕದಲ್ಲಿರುವ ತನಗಿಂತ ನನ್ನೊಳಗಿರುವ ತನ್ನ ಹೆಚ್ಚಿನವನು. I prevail any battles. ಯಾವ ಯುದ್ಧ ಆದ್ರೂ ನಾನು ಜಯಿಸ್ತೀನಿ. I bring this country to cross. ನಾನು ಈ ದೇಶವನ್ನ ಶಿಲುಬೆ ಹತ್ರ ತೆಗೆದುಕೊಂಡು ಬರ್ತೀನಿ. Money is not a problem for me. ಹಣ ನನಗೆ ತೊಂದರೆ ಅಲ್ಲ. No poverty in my life. ನನ್ನ ಜೀವಿತದಲ್ಲಿ ಯಾವ ಬಡತನ ಇಲ್ಲ. I keep gold like a dust. ನಾನು ಚಿನ್ನನ ಧೂಳು ತರ ಇಡ್ತೀನಿ. ನಾನು My name shall go around the globe. ಲೋಕದಾದ್ಯಂತ ನನ್ನ ಹೆಸರು ಹೋಗುತ್ತೆ. Like David. ದಾವೀದನ ಹಾಗೇನೆ. Today, I am today's David. ನಾನು ಈ ದಿವಸಕ್ಕಾಗಿ ಈ ದಿವಸದ ದಾವೀದ ನಾನೇ. I am today's God's Elijah. ಮಾತ್ರವಲ್ಲ ನಾನು ಈ ದಿವಸದ ದೇವರ ಎಲಿಯ. I am the apostle of this day. ನಾನು ಈ ದಿವಸಕ್ಕಾಗಿ ನೇಮಿಸಲ್ಪಟ್ಟಂತ ಅಪೊಸ್ತಲ. ನಾನು I do signs and wonders without numbers. ನಾನು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನ ಲೆಕ್ಕವಿಲ್ಲದೆ ಮಾಡ್ತೀನಿ. Through that I show my God is living. ಅದರ ಮೂಲಕವಾಗಿ ನನ್ನ ಯೇಸು ಜೀವಿಸುತ್ತಾ ಇದ್ದೇನೆ ಎಂಬುದಾಗಿ ತೋರಿಸ್ತೀನಿ. My generation, my family will serve God. ನನ್ನ ಸಂತತಿ ದೇವರ ಸೇವೆ ಮಾಡ್ತಾರೆ. As Joshua said, I will also say the same thing. ಯೋಶುವ ಏನ್ ಹೇಳ್ದ ನಾನು ಹಾಗೇನೆ ಹೇಳ್ತೀನಿ. As for me and my home, we shall serve the Lord. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸಬೇಕು. Hallelujah. I chase the enemy in 7 ways. ನಾನು ವೈರಿಯನ್ನ 7 ದಾರಿಯಲ್ಲಿ ಓಡಿಸ್ತೀನಿ. I am possessed with the n number of miracles. ನಾನು ಅನೇಕ ಅದ್ಭುತ ಕಾರ್ಯಗಳನ್ನ ನಾನು ಹೊಂದಿಕೊಂಡಿದ್ದೇನೆ. How Jesus performed miracles, I will perform. ಯೇಸು ಸ್ವಾಮಿ ಹೇಗೆ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಅದೇ ರೀತಿಯಲ್ಲಿ ನಾನು ಅದ್ಭುತ ಕಾರ್ಯಗಳನ್ನ ಮಾಡ್ತೇನೆ. No sorcery against Jacob. ಯಾಕೋಬನಿಗೆ ವಿರುದ್ಧವಾಗಿ ಯಾವ ಮಾಟ ಮಂತ್ರಗಳಿಲ್ಲ. Devil will tremble to my name. ನನ್ನ ಹೆಸರನ್ನ ಕಂಡ್ರೆ ಸಾಕು ಸೈತಾನು ನಡುತ್ತಾನೆ. My children will study well. ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ. My family will be a wealthy family. ನನ್ನ ಕುಟುಂಬ ಸಂಪತ್ತುಳ್ಳ ಕುಟುಂಬವಾಗಿರುತ್ತೆ. We live a holy life as a family. ನಾವು ಕುಟುಂಬವಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸ್ತೀವಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Lift your hands now. We'll pray. ಕೈಗಳನ್ನು ಮೇಲಕ್ಕೆತ್ತಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. Father, we give you all the glory, Daddy. ತಂದೆಯೇ ನಾವೆಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. Thank you for blessing them, Daddy. ಕರ್ತನೇ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. Thank you for healing them. ಅವರನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. I command every demon to leave them right now. ನಾನು ಆಜ್ಞೆ ಮಾಡ್ತೀನಿ ಎಲ್ಲ ಸೈತಾನ ಮಾಟ ಮಂತ್ರಗಳು ಸೈತಾನ Every sickness leave now. ಎಲ್ಲ ಕಾಯಿಲೆಗಳು ಹೊರಗೆ ಬರಲಿ. Every poverty go now. ಎಲ್ಲ ಬಡತನ ಹೋಗಿರಿ ಈಗಲೇ. Instead of poverty, richness. Instead of poverty, richness.
ಬಡತನಕ್ಕೆ ಬದಲಾಗಿ ಐಶ್ವರ್ಯವಂತಿಕೆ. Opportunity to preach the gospel. ನಿಮ್ಮ ಮಕ್ಕಳಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ಅವಕಾಶಗಳು. Now God is healing you. Many people are healed here now. ದೇವರು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ಅನೇಕ ಜನರಿಗೆ ಸ್ವಸ್ಥತೆ ಆಗ್ತಾ ಇದೆ. Receive your healing now. ನಿಮ್ಮ ಒಂದು ಅದ್ಭುತವನ್ನು ಹೊಂದಿಕೊಳ್ಳ್ರಿ, ಸ್ವಸ್ಥತೆಯನ್ನು ಹೊಂದಿಕೊಳ್ಳ್ರಿ. You can touch your body and say, I'm healed. ನಿಮ್ಮ ಶರೀರವನ್ನು ಮುಟ್ಟಿಕೊಂಡು ಹೇಳ್ರಿ, ನಾನು ಗುಣವಾಗಿದ್ದೇನೆ. Say, I'm healed. ಹೇಳ್ರಿ, ನಾನು ಗುಣವಾಗಿದ್ದೇನೆ. Through His stripes, I'm healed. ಯೇಸುವಿನ ಬಾಸಿಂದಗಳಿಂದ ನನಗೆ ಗುಣವಾಯಿತು. 2025 will be my year. 2025ನೇ ವರ್ಷ ನನ್ನ ವರ್ಷ. The year of actions. ನಾನು ಕಾರ್ಯವನ್ನ ಮಾಡುವಂತ ವರ್ಷ ಅದು. Year of favor to me. ನನಗೆ ನನ್ನ ಎಲ್ಲಾ ಕೆಲಸಗಳಿಗೂ ಜಯ ಸಿಗುವಂತ ವರ್ಷ. I'm waiting for this year. ನಾನು ಈ ವರ್ಷಕ್ಕಾಗಿ ಕಾಯ್ತಾ ಇದ್ದೇನೆ. I will win until will become a victory. 2025ರಲ್ಲಿ ನಾನು ಜಯವನ್ನು ಹೊಂದಿಕೊಳ್ಳುತ್ತೇನೆ. I am born to win. ನಾನು ಹುಟ್ಟಿರುವುದಕ್ಕೆ ಜಯಿಸುವುದಕ್ಕೆ. Wherever I go, ನಾನು ಎಲ್ಲೆಲ್ಲಿ ಹೋಗ್ತೀನಿ, enemy has to flee. ವೈರಿ ಅಲ್ಲಿಂದ ಓಡೋಗ್ಬೇಕು. No sickness in my body. ನನ್ನ ಶರೀರದಲ್ಲಿ ಯಾವ ಒಂದು ಕಾಯಿಲೆ ಇಲ್ಲ. Whoever comes to me, ನನ್ನ ಹತ್ರ ಯಾರ್ಯಾರು ಬರ್ತಾರೆ, they will also heal. ಅವರು ಸಹ ಗುಣ ಹೊಂದಿಕೊಳ್ತಾರೆ. Whomever I talk, ಯಾರ್ಯಾರ ಹತ್ರ ನಾನು ಮಾತಾಡ್ತೀನಿ, they will be saved. ಅವರು ರಕ್ಷಣೆ ಹೊಂದ್ತಾರೆ. I walk according to worthy of my calling. ನಾನು ದೇವರು ನನಗೆ ನನ್ನನ್ನು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೋ ಅದರ ನಿಮಿತ್ತದಿಂದ ನಾನು ನಡೀತೀನಿ. ನನ್ನ ಕರೆಗೆ ಯೋಗ್ಯನಾಗಿ ನಡೀತೀನಿ ನಾನು. Thank you, Father. Rabahara Kama. Lift your hands now. Close your eyes. Rabahara Kama Sharabaru Robo. Thank you, Father. God is choosing His people here. ನೋಡ್ರಿ, ದೇವರು ತನ್ನ ಮಕ್ಕಳನ್ನು ಆರಿಸ್ಕೊಳ್ತಾ ಇದ್ದಾನೆ. God is choosing for His service. ನೋಡ್ರಿ, ಆತನ ಸೇವೆಗೋಸ್ಕರ ಆತನು ಆರಿಸ್ಕೊಳ್ತಾ ಇದ್ದಾನೆ. Many will serve God here. ಅನೇಕ ಜನರು ದೇವರಿಗಾಗಿ ದೇವರ ಸೇವೆ ಮಾಡ್ತೀರಾ ಇಲ್ಲಿ. And God will take you to the nations. ಮಾತ್ರವಲ್ಲ, ದೇವರು ನಿಮ್ಮನ್ನ ದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ. Your family members will be saved soon. ನಿಮ್ಮ ಕುಟುಂಬಸ್ಥರು ಬೇಗನೆ ರಕ್ಷಣೆಗೆ ಬರ್ತಾರೆ. Let those barren whom carry a child in Jesus' name. ಯೇಸುವಿನ ನಾಮದಲ್ಲಿ ಅಲ್ಲಿ ನಿಮ್ಮ ಗರ್ಭ ಅಲ್ಲಿ ಮಗುವನ್ನು ಧರಿಸಿಕೊಳ್ಳಿ. Miracles after miracles. ಅದ್ಭುತಗಳ ನಂತರ ಅದ್ಭುತಗಳು. Every day you can see miracles. ಪ್ರತಿ ದಿವಸವೂ ನೀವು ಅದ್ಭುತಗಳನ್ನ ನೋಡ್ತೀರಾ. But your name is written in the book of life. ಅದು ನೋಡ್ರಿ, ನಿಮ್ಮ ಹೆಸರು ದೇವರ ಜೀವಭದ್ರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. That is the greatest joy always. ಅದೇನೇ ಉನ್ನತವಾದ ಸಂತೋಷ ಯಾವಾಗಲೂ. Your children will study well, don't worry. ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಭಯ ಚಿಂತೆ ಮಾಡಬೇಡ್ರಿ. From this moment onwards you can see the changes in your children. ಈ ಕ್ಷಣ ಮೊದಲುಗೊಂಡು ನಿಮ್ಮ ಮಕ್ಕಳ ಜೀವಿತದಲ್ಲಿ ಬದಲಾವಣೆ ನೋಡ್ತೀರಾ ನೀವು. 2025 you will not see those mischief through your children. ನಿಮ್ಮ ಮಕ್ಕಳು ನಡ್ಕೊಳ್ತಿದ್ದಂತ ನಡತೆಯನ್ನ 2025ರಲ್ಲಿ ನೀವು ನೋಡೋದಿಲ್ಲ. They will be changed now. ಅವರ ಜೀವಿತದಲ್ಲಿ ಬದಲಾವಣೆ ಇನ್ನ. A Bible girl, Bible boy. ಅವರು ಸತ್ಯವೇದದ ಹುಡುಗ, ಸತ್ಯವೇದದ ಹುಡುಗಿಯಾಗಿರ್ತಾರೆ. Thank you, Father. Immense your wealth will come. ನೋಡ್ರಿ, ಅಪಾರವಾದಂತ ದ್ರವ್ಯಗಳು ನಿಮಗೆ ಬರುತ್ತೆ. And God will give you the opportunity ಮಾತ್ರ ಅಲ್ಲ, ದೇವರು ನಿಮಗೆ ಅವಕಾಶಗಳನ್ನು ಕೊಡ್ತಾರೆ to give testimony and to preach the gospel. ಸಾಕ್ಷಿ ಕೊಡೋದಕ್ಕೆ, ಸುವಾರ್ತೆ ಸಾರೋದಕ್ಕೆ. And God has forgiven you. ಮಾತ್ರ ದೇವರು ನಿಮ್ಮನ್ನು ಕ್ಷಮಿಸಿದ್ದಾರೆ. We also have to forgive others. ನೀವು ಸಹ ಇತರರನ್ನು ಕ್ಷಮಿಸಬೇಕು. Our words from today is for God's words only. ನೋಡ್ರಿ, ಈ ದಿವಸದಿಂದ ನಮ್ಮ ಮಾತುಗಳು ಅದು ದೇವರ ವಾಕ್ಯವೇ ಆಗಿರಬೇಕು. Amen. ಆಮೆನ್. Hallelujah. Hallelujah. ಪರಲೋಕದಲ್ಲಿ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಹರಿಯುತ್ತದೆ ಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸುತ್ತೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು.
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನೆಲೆಸಲಿ. ಆಮೆನ್. ನನ್ನ ಮನೆ ಹೊರನ್ನು ಕೊಂಡಾಡು, ನನ್ನ ಸೇವೆಯ ಆತನ ಪವಿತ್ರವನ್ನು ಕೀರ್ಸಿರಿ. ನನ್ನ ಮನೆ ಹೊರನ್ನು ಕೊಂಡಾಡು, ಆತನ ಉಪಕಾರ ಒಂದನ್ನು ಮರೆಯಬೇಡ. ಆಮೇಲೆ ಯೇಸು ರಕ್ತದಡಿ ಯೇಸು ರಕ್ತದಡಿ ಸೈತನ್ ಯಾವ ಹಾನಿ ಮಾಡಲಾರನು, ಸೈತನ್ ಯಾವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ. I cover right under the blood. I cover right under the blood. Where the devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆ ಅಂತ್ಯಶ ಹೊಂದ್ಕೊಳ್ಳೋಣ. ಎಲ್ಲ ನಿಶ್ಶಬ್ದವಾಗಿರ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ದೇವರಿಗೆ ಕೊಡುವಂಥ ಸಮಯ. ಇದು ಎಲ್ಲ ನಿಮ್ಮ ಕಾಣಿಕೆಗಳನ್ನು ಕೈ ಇಟ್ಕೊಳ್ಳೋದಾಗಲಿ. ನಿಮ್ಮ ಕಾಣಿಕೆಗಳನ್ನ ಕೈ ಇಟ್ಕೊಳ್ಳೋದಾಗಲಿ. ದಿಸ್ ಟೈಮ್ ಟು ಗಿವ್ ಟು ಗಾಡ್. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.